ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಕಾರ್ ಮ್ಯಾಪ್ಸ್. ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಕಾರ್ ಮ್ಯಾಪ್ಸ್. ನೆಕ್ಸ್ಟ್ ಹಿಂದಿನ ಟಾಪಿಕ್ಗಳಲ್ಲಿ ಏನ್ ಮಾಡಿದ್ವಿ, ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ ಮಾಡಿದ್ವಿ. ಬೂಲಿಯನ್ ಆಲ್ಜಿಬ್ರಾ ಮಾಡಲಿಕ್ಕೆ ಬೂಲಿಯನ್ ಲಾಸ್, ಬೂಲಿಯನ್ ರೂಲ್ಸ್, ಬೂಲಿಯನ್ ಥಿಯರಮ್ಸ್ ಅವಿಷ್ಟು ನೆನಪಿರ್ಬೇಕಿತ್ತು. ಅದರಿಂದ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಈಗ ಇದು ಈಸಿಯೆಸ್ಟ್ ಮೆಥಡ್, ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಾರ್ ಮ್ಯಾಪ್ಸ್. ಕಾರ್ ಮ್ಯಾಪ್ಸ್ ಅಂತ ಏನಂತಂದ್ರೆ, ಮಾರಿಸ್ ಕಾರ್ನ್ ಅಂತ ಒಬ್ಬ ವ್ಯಕ್ತಿ, ಈ ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ ಅಂತ, ಡೆವಲಪ್ಡ್ ದಿ ಕಾರ್ನ್ ಮ್ಯಾಪ್ ಅಟ್, ಈ ಕಾರ್ನ್ ಮ್ಯಾಪ್ ನ ಡೆವಲಪ್ ಮಾಡಿದ ಬೆಲ್ ಲ್ಯಾಬ್ಸ್ ಇನ್ 1953, 1953ರಲ್ಲಿ ಬೆಲ್ ಲ್ಯಾಬ್ಸ್ ಅಲ್ಲಿ ಮಾರಿಸ್ ಕಾರ್ನ್ ಅಂತ ಟೆಲಿಕಮ್ಯುನಿಕೇಶನ್ ಇಂಜಿನಿಯರ್ ಕಾರ್ನ್ ಮ್ಯಾಪ್ಸ್ ನ ಇನ್ವೆಂಟ್ ಮಾಡ್ದ. While designing digital circuit based telecommunication switching circuit, while designing digital logic based telecommunication telephone switching circuits, telephone switching circuits na digital logic base ಮಾಡಿ ಇನ್ವೆಂಟ್ ಮಾಡಬೇಕಾದ್ರೆ ಈ ಕಾರ್ನ್ ಮ್ಯಾಪ್ ನ ಇದು ಮಾಡ್ದ, ಇನ್ವೆಂಟ್ ಮಾಡ್ದ. Boolean function can be diagrammatically represented by means of Karl maps, K maps. A two variable function has 4 to the power 4 rows in the truth table. ಟೂ ವೇರಿಯಬಲ್ ಫಂಕ್ಷನ್ ಅಲ್ಲಿ 4 ರೋಸ್ ಇರುತ್ತೆ. ಟೂ ವೇರಿಯಬಲ್ ಎ ಅಂಡ್ ಬಿ ಆರ್ ಟೂ ವೇರಿಯಬಲ್ಸ್. ಟೂ ವೇರಿಯಬಲ್ ಫಂಕ್ಷನ್ ಅಲ್ಲಿ ಟ್ರೂತ್ ಟೇಬಲ್ ಅಲ್ಲಿ 4 ರೋಸ್ ಇರುತ್ತೆ. 1 2 3 4 ರೋ ಇರುತ್ತೆ. ಅದೇ ರೀತಿ 3 ವೇರಿಯಬಲ್ ಫಂಕ್ಷನ್ ಅಲ್ಲಿ 2 to the power 3 8 ರೋಸ್ ಇರುತ್ತೆ. 8 ರೋಸ್ ಇರುತ್ತೆ. ಅದೇ ರೀತಿ 4 ವೇರಿಯಬಲ್ ಫಂಕ್ಷನ್ ಅಲ್ಲಿ 16 ರೋಸ್ ಇರುತ್ತೆ. 2 to the power 4 16 ರೋಸ್ ಇರುತ್ತೆ. ಅದೇ ಎನ್ ವೇರಿಯಬಲ್ ಫಂಕ್ಷನ್ ಅಲ್ಲಿ 2 to the power n ರೋಸ್ ಇರುತ್ತೆ. ಟ್ರೂತ್ ಟೇಬಲ್ ಅಲ್ಲಿ ಈ ಕೆ ಮ್ಯಾಪ್ ಈಸ್ ಡ್ರಾನ್ ಸಚ್ ದಟ್, ಅದರಿಂದ ಟ್ರೂತ್ ಟೇಬಲ್ ಇಂದ ಕೆ ಮ್ಯಾಪ್ ಬರೆಯೋದು. ಕೆ ಮ್ಯಾಪ್ ಈಸ್ ಡ್ರಾನ್ ಸಚ್ ದಟ್ ಈಚ್ ರೋ ಆಫ್ ದಿ ಟೇಬಲ್ ಕರೆಸ್ಪಾಂಡ್ಸ್ ಟು ಎ ಸೆಲ್ ಇನ್ ದಿ ಮ್ಯಾಪ್. ಈಚ್ ರೋ ಆಫ್ ದಿ ಟೇಬಲ್ ಕರೆಸ್ಪಾಂಡ್ಸ್ ಎ ಸೆಲ್ ಇನ್ ದಿ ಮ್ಯಾಪ್. ಇದನ್ನ ಸೆಲ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು 2 ವೇರಿಯಬಲ್ ಕೆ ಮ್ಯಾಪ್. 2 ವೇರಿಯಬಲ್ ಕೆ ಮ್ಯಾಪ್ ಅಲ್ಲಿ 2 ವೇರಿಯಬಲ್ಸ್ ಇರುತ್ತೆ, 4 ರೋಸ್ ಇರುತ್ತೆ. ಅದನ್ನ ಬರಿಬೇಕಾದ್ರೆ ಈ ರೀತಿ ಬಾಕ್ಸ್ ಹಾಕಿ 4 ಬಾಕ್ಸ್. 2 ವೇರಿಯಬಲ್ ಕೆ ಮ್ಯಾಪ್ ಎ ಬಿ, ಇದು ಎ ಬಿ, ಇದು ಎ ಬಾರ್ ಎ, ಬಿ ಬಾರ್ ಬಿ, ಎಫ್ ಆಫ್ 0 0. ಎಫ್ ಆಫ್ 0 0 ಅಂದ್ರೆ ಇದು ಇಲ್ಲೇನಿರುತ್ತೆ ಅದನ್ನ ಇಲ್ಲಿ ಬರಿತೀವಿ, ಎ ಬಾರ್ ಬಿ ಬಾರ್. ಇಲ್ಲಿ ಎಫ್ ಆಫ್ 0 1, ಎಫ್ ಆಫ್ 0 1 ಇಲ್ಲೇನಿರುತ್ತೆ ಅದು ಬರಿತೀವಿ. ಇದು 0 ಸೆಲ್, ಇದು 1 ಸೆಲ್. ಎಫ್ ಆಫ್ 1 0 ಇದು 2, ಎಫ್ ಆಫ್ 1 1 3, ಎ ಬಿ, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಬಾರ್, ಎ ಬಿ. 4 ಸೆಲ್ ಇರುತ್ತೆ. ಈಚ್ ಸೆಲ್ ಅಲ್ಲಿ ಈ ಔಟ್ಪುಟ್ ಏನಿರುತ್ತೋ ಅದನ್ನ ಬರಿತೀವಿ. ಅದು 2 ವೇರಿಯಬಲ್. A1 is placed in a cell corresponding to row for which the function evaluates to 1 and 0, placed in the cell corresponding to a row of which the function evaluates to 0. The cells are so arranged in such a way that physical adjacent cells are logically adjacent. ಈ ಸೆಲ್ಸ್ ಗಳನ್ನ ಹೇಗೆ ಡಿಸೈನ್ ಮಾಡಿದಾರೆ ಅಂತಂದ್ರೆ, ಫಿಸಿಕಲ್ ಅಡ್ಜಸೆಂಟ್ ಸೆಲ್ಸ್ ಆರ್ ಲಾಜಿಕಲಿ ಅಡ್ಜಸೆಂಟ್ಸ್ ಆಗಿರ್ತವೆ. ಫಿಸಿಕಲ್ ಅಡ್ಜಸೆಂಟ್ ಆಗಿರೋವು ಲಾಜಿಕಲಿಗನೇ ಅಡ್ಜಸೆಂಟ್ ಆಗಿರುತ್ತೆ. ಎ ಬಾರ್ ಬಿ ಬಾರ್ ಎ ಬಿ ಬಾರಿಗೆ ಅಡ್ಜಸೆಂಟ್, ಎ ಬಾರ್ ಬಿ ಬಾರ್ ಎ ಬಿ ಬಾರಿಗೆ ಅಡ್ಜಸೆಂಟ್, ಮತ್ತೆ ಎ ಬಾರ್ ಬಿ ಗೆ ಅಡ್ಜಸೆಂಟ್. ಇವೆರಡಕ್ಕೆ ಇದು ಅಡ್ಜಸೆಂಟ್. 0 2 1 ಗೆ ಅಡ್ಜಸೆಂಟ್, 1 0 3 ಗೆ ಅಡ್ಜಸೆಂಟ್. ಎ ಬಾರ್ ಬಿ ಇಸ್ ಅಡ್ಜಸೆಂಟ್ ಟು ಎ ಬಾರ್ ಬಿ. ಎ ಬಾರ್ ಬಿ ಇದು ಎ ಬಾರ್ ಬಿ ಇಸ್ ಅಡ್ಜಸೆಂಟ್ ಟು ಎ ಬಾರ್ ಬಿ ಬಾರ್ ಅಂಡ್ ಎ ಬಿ. ಎ ಬಾರ್ ಬಿ ಬಾರ್ ಅಂಡ್ ಎ ಬಿ. ಎ ಬಾರ್ ಬಿ ಬಾರ್ ಅಂಡ್ ಎ ಬಿ ಎಲ್ಲಿದೆ ನೋಡ್ರಿ, 0 1 0 1 ಇಲ್ಲಿದೆ. ಎ ಬಾರ್ ಬಿ ಬಾರ್ ಇದು ಅಂಡ್ ಎ ಬಿ ಇದು, ಇವೆರಡಕ್ಕೆ ಇದು ಅಡ್ಜಸೆಂಟ್ ಆಗಿರುತ್ತೆ. 3 ವೇರಿಯಬಲ್ ಕೆ ಮ್ಯಾಪ್ ಹಿಂಗ್ ಕೆಳಗಡೆ ಇದೆ ನೋಡಿ. ಇಲ್ಲಿ ಎ ಬಿ ಇದು ಬಂದ್ಬಿಟ್ಟು ಎ ಬಾರ್ ಈ ಲೈನ್, ಈ ಕೆಳಗಡೆ ಬಂದ್ಬಿಟ್ಟು ಎ, ಇದು ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್. 0 1 ಇಲ್ಲಿ 2, ಇಲ್ಲಿ 3, 0 1 ಇಲ್ಲಿ 2, ಲಾಸ್ಟ್ ಸೆಲ್ 2, ಅದರಿಂದ ಸೆಲ್ 3, 4 5, ಲಾಸ್ಟ್ ಸೆಲ್ 6, ಅದರಿಂದ ಸೆಲ್ 7. ಎ ಬಾರ್ ಬಿ ಬಾರ್ ಸಿ ಬಾರ್ ಇದು ಎ ಬಾರ್ ಬಿ ಬಾರ್ ಸಿ ಬಾರ್, ಎ ಬಾರ್ ಬಿ ಬಾರ್ ಸಿ, ಎ ಬಾರ್ ಬಿ ಬಾರ್ ಸಿ, ಎ ಬಾರ್ ಬಿ ಸಿ, ಎ ಬಾರ್ ಬಿ ಸಿ ಬಾರ್.
A B bar C bar, A B bar C, A B C, A B C bar. ಇದು ಸೆಲ್ಸ್. ಇದು ಏನಿರುತ್ತೆ ಅದನ್ನ ಇಲ್ಲಿ ಔಟ್ಪುಟ್ ಹಾಕ್ತೀವಿ. ಟು ಟೇಬಲ್ ಅಲ್ಲಿ ಏನಿರುತ್ತೋ ಇಲ್ಲಿ ಹಾಕ್ತಿವಿ, ಅದನ್ನ ಔಟ್ಪುಟ್ಸ್ ನ ಈ ವೇರಿಯೇಬಲ್ ಹಾಕ್ತಿವಿ. 4 ವೇರಿಯೇಬಲ್ ಕೆ ಮ್ಯಾಪ್ ಅಲ್ಲಿ ಇದು ನೋಡ್ರಿ ಎ ಬಿ ಸಿ ಡಿ 4 ವೇರಿಯೇಬಲ್ ಕೆ ಮ್ಯಾಪ್ ಅಲ್ಲಿ ಇಲ್ಲಿ ಎ ಬಿ, ಇಲ್ಲಿ ಸಿ ಡಿ, ಇಲ್ಲಿ ಎ ಬಾರ್ ಬಿ ಬಾರ್, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. 0 ಸೆಲ್ 1 2 3 4 5 6 7. ಇಲ್ಲಿ ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಇಲ್ಲಿ ಎ ಬಿ, ಇಲ್ಲಿ ಎ ಬಿ ಬಾರ್, ಇಲ್ಲಿ 8 7 ಇಲ್ಲಿ ಮುಗಿದ್ಮೇಲೆ ಇಲ್ಲಿ 8 9 10 11 12 13 14 15. A bar B bar C bar D bar, A bar B bar C bar D, A bar B bar C D, A bar B bar C D bar, A bar B C bar D, A bar B C bar D, A bar B bar C bar D bar, sorry, A bar B C bar D bar, A bar B C bar D, A bar B C D, A bar B C D bar, A B C bar D bar, A B C bar D, A B C D, A B C D bar, A B bar C bar D, A B bar C bar D, A B bar C bar D bar, sorry, A B bar C bar D bar, A B bar C bar D, A B bar C D, A B bar C D bar. 0 1 2 3 0 1 2 3 4 5 6 7 8 9 10 11 12 13 14 15. ಈ ಸೆಲ್ಸ್ ಈ ರೀತಿ ಇದರಲ್ಲಿ ಹಾಕ್ತೀವಿ. 0 ಇಂದ 15 ವರೆಗೆ ಬರ್ದಿರೋದು. 0 0 0 0 0 1 0 1 0 0 1 0 0 0 1 1 0 1 0 0 0 1 0 1 0 1 1 0 0 0 1 1 1 0 0 1 0 0 1 1 0 1 0 1 0 1 1 1 1 0 0 1 1 0 1 1 1 1 0 1 1 1 1. ಇದಿಷ್ಟು 4 ವೇರಿಯೇಬಲ್ ಟ್ರೂತ್ ಟೇಬಲ್ ಬರೆದ್ರೆ ಫಂಕ್ಷನ್ಸ್ ಬರುತ್ತೆ. ಅದನ್ನ ಇಲ್ಲಿ ಯಾವ ರೀತಿ ಹಾಕಬೇಕು, 3 ವೇರಿಯೇಬಲ್ ಯಾವ ರೀತಿ ಹಾಕಬೇಕು, 0 1 2 3 4 5 6 7 0 1 2 3 4 5 6 7 8 9 10 11 12 13 14 15. 2 ವೇರಿಯೇಬಲ್ ಅಲ್ಲಿ 0 1 2 3, 1 ವೇರಿಯೇಬಲ್ ಅಲ್ಲಿ 0 1. ಇದಿಷ್ಟು ಕೆ ಮ್ಯಾಪ್ ರೆಪ್ರೆಸೆಂಟೇಷನ್. 1 ವೇರಿಯೇಬಲ್ ಕೆ ಮ್ಯಾಪ್ ಇದು ಟ್ರೂತ್ ಟೇಬಲ್ ಹಿಂಗಿರುತ್ತೆ. 2 ವೇರಿಯೇಬಲ್ ಕೆ ಮ್ಯಾಪ್ ಇದು ಟ್ರೂತ್ ಟೇಬಲ್ ಹಿಂಗಿರುತ್ತೆ. 3 ವೇರಿಯೇಬಲ್ ಟ್ರೂತ್ ಟೇಬಲ್ ಇದು ಕೆ ಮ್ಯಾಪ್ ಹಿಂಗಿರುತ್ತೆ. 4 ವೇರಿಯೇಬಲ್ ಟ್ರೂತ್ ಟೇಬಲ್ ಇದು ಕೆ ಮ್ಯಾಪ್ ಹಿಂಗ್ ಬರುತ್ತೆ. ಇದು ನಿಮಗೆ ಮಂದಟ್ಟಾಗಬೇಕು. ಹೆಂಗೆ ಎಲ್ಲ ಟ್ರೂತ್ ಟೇಬಲ್ ಇಂದ ಹೆಂಗೆ ಡೇಟಾ ಹಾಕಬೇಕು, ಟ್ರೂತ್ ಟೇಬಲ್ ಇಂದ ಹೆಂಗೆ ಡೇಟಾ ಹಾಕಬೇಕು, ಟ್ರೂತ್ ಟೇಬಲ್ ಹಿಂಗ್ ಕೊಟ್ಟಿರ್ತಾರಲ್ಲ, ಟ್ರೂತ್ ಟೇಬಲ್ ಕೊಟ್ಟಿರೋದನ್ನ ಹೆಂಗೆ ಇದು ಹಾಕಬೇಕು. 0 ಇಲ್ಲಿ 1 ಇಲ್ಲಿ 2 ಇಲ್ಲಿ 3 ಇಲ್ಲಿ 4 5 6 7 0 1 2 2 3 4 5 6 7 8 9 10 11 12 13 14 15. 0 1 2 3 0 1 ಇದು ಕೆ ಮ್ಯಾಪ್. ಇದನ್ನ ನೀವು ನೋಡ್ಕೊಂಡ್ರಿ. 1 ವೇರಿಯೇಬಲ್ 2 ವೇರಿಯೇಬಲ್ 3 ವೇರಿಯೇಬಲ್ 4 ವೇರಿಯೇಬಲ್. ನೆಕ್ಸ್ಟ್ ನಿಮಗೆ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕೆ ಮ್ಯಾಪ್ ಸಿಂಪ್ಲಿಫಿಕೇಶನ್ ಮಾಡ್ತೀವಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಬೇಸಿಕ್, ಇದು ಹೆಂಗ್ ಬರುತ್ತೆ ಕೆ ಮ್ಯಾಪ್ ಅಂತ. 1 ವೇರಿಯೇಬಲ್ ಕೆ ಮ್ಯಾಪ್. 1 ವೇರಿಯೇಬಲ್ ಬೂಲಿಯನ್ ಫಂಕ್ಷನ್ ಹ್ಯಾಸ್ 2 to the power 1. 1 ವೇರಿಯೇಬಲ್ ಫಂಕ್ಷನ್ 2 to the power 1 rows in the truth table. And the 2 to the power 1 ಅಂದ್ರೆ 2 rows in the truth table. So 1 variable k map format is shown in figuring ಬರುತ್ತೆ. 1 variable k map 0 1 f of 1 f of 0 f of 1 a bar. 2 variable k map. 2 variable boolean function has 4 rows, 2 to the power 2 rows in the truth table as shown in the figure. ಇಲ್ಲಿ ಬರೆದ್ರೆ 4 rows ಇರುತ್ತೆ. So k map ಆ ರೀತಿ ಬರುತ್ತೆ. The 3 variable boolean function has 8 2 to the power 3 rows in the truth table shown in the figure. The car map for the 3 variable boolean function is shown in the figure. ಇಲ್ಲಿ ಬರೆದಿದೆ ನೋಡ್ರಿ, ಈ ತರ car map ಬರುತ್ತೆ. We can ensure that all cells including those at the left and right extremes are logically and physically adjacent. 3 cells. Imagine folding the 3 variable map over a cylinder. Then this assures that ಈಗ ಇದಕ್ಕೆ ಇದು 0 ಸೆಲ್ಗೆ 1 ಸೆಲ್ 4 ಸೆಲ್ 2 ಸೆಲ್ ಇದಿಷ್ಟು ಅಡ್ಜಸೆಂಟ್ ಸೆಲ್ಸ್. ಅಡ್ಜಸೆಂಟ್ ಸೆಲ್ಸ್ ಅಂದ್ರೆ ಗ್ರೂಪಿಂಗ್ ಅಂತ ಬರುತ್ತೆ. ಗ್ರೂಪಿಂಗ್ ಮಾಡ್ಬೇಕಾದ್ರೆ ಇವೆರಡನ್ನ ಗ್ರೂಪ್ ಮಾಡಬಹುದು, ಇವೆರಡನ್ನ ಗ್ರೂಪ್ ಮಾಡಬಹುದು, ಇವೆರಡನ್ನ ಗ್ರೂಪ್ ಮಾಡಬಹುದು. ಅದೇ ಅಡ್ಜಸೆಂಟ್ ಸೆಲ್ಸ್.
for 4 variable KMF. 4 variable Boolean function has 16 rows, 2 to the power 4, 16 rows, the truth table shown in the figure. Idli truth table barutte KMF hang barutte. ಇವಾಗ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ KMF. KMF ದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು? ಸಿನ್ಸ್ ಇಟ್ ಈಸ್ ಡಯಾಗ್ರಾಮಿಕಲ್ ಮೆಥಡ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ, ಯಾಕಂದ್ರೆ ಡಯಾಗ್ರಾಮಿಕಲ್ ಮೆಥಡ್. ಈ ಡಯಾಗ್ರಾಮ್ಗಳು ನೀವು ಮೈಂಡ್ ಅಲ್ಲಿ ನೆನ್ಪಿಡ್ಕೊಂಡು ಯಾವ ವೇರಿಯೇಬಲ್ ಎಲ್ಲ ಹಾಕ್ಬೇಕು, ಯಾವ ಟ್ರೂ ಟೇಬಲ್ ಇಂದ ಹೆಂಗೆ ಈ ಸೆಲ್ಗಳಲ್ಲಿ ಡೇಟಾ ಹಾಕ್ಬೇಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು ಇದು ಈಸಿ. ಯಾಕಂದ್ರೆ ಬೂಲಿಯನ್ ಲಾಸ್ ನೆನ್ಪಿಡ್ಕೊಳ್ಬೇಕಾಗಿಲ್ಲ, ಬೂಲಿಯನ್ ರೂಲ್ಸ್ ನೆನ್ಪಿಡ್ಕೊಳ್ಬೇಕಾಗಿಲ್ಲ, ಬೂಲಿಯನ್ ಥಿಯರಮ್ಸ್ ನೆನ್ಪಿಡ್ಕೊಳ್ಬೇಕಾಗಿಲ್ಲ. ಅವು ಮೂರು ನೆನ್ಪಿಡ್ಕೊಂಡು ಅವಾಗ ನಾವು ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್ ಮಾಡ್ತಿದ್ವಿ. ಇಲ್ಲಿ ಜಸ್ಟ್ ಈ ಡಯಾಗ್ರಾಮ್ ನೆನ್ಪಿಡ್ಕೊಂಡ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ನ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ಬಿಡ್ಬೋದು. ಸೊ ಇದು ಅಡ್ವಾಂಟೇಜ್. Up to 4 variable Boolean function simplifying the expression is very easy. 4 variable varige, 1 variable, 2 variable, 3 variable, 4 variable varige, it is very easy to simplify. Both SOP and POS expression can be simplified using KMF. So SOP, POS ಅಂತ expression is sum of product to product of sum ಅಂತ ಅವೆರಡನ್ನು ನಾವು ಈಸಿಯಾಗಿ ಇದರಲ್ಲಿಂದ ಸಿಂಪ್ಲಿಫಿಕೇಶನ್ ಮಾಡಬಹುದು. ಸಿಂಪ್ಲಿಫಿಕೇಶನ್ ಡಿಸ್ಅಡ್ವಾಂಟೇಜಸ್ ಇವಾಗ ಸಿಂಪ್ಲಿಫೈಯಿಂಗ್ ದಿ ಎಕ್ಸ್ಪ್ರೆಷನ್ ಇಸ್ ಡಿಫಿಕಲ್ಟ್ ವೆನ್ ದಿ ನಂಬರ್ ಆಫ್ ವೇರಿಯೇಬಲ್ಸ್ ಇಸ್ ಗ್ರೇಟರ್ ದನ್ 4. 4 ಕಿಂತ ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಂಪ್ಲಿಫೈ ಮಾಡೋದು. ಕೇರ್ ಮಸ್ಟ್ ಬಿ ಟೇಕನ್ ಟು ಫಿಲ್ ದ ಸೆಲ್ಸ್. ಸೆಲ್ ಫಿಲ್ ಮಾಡ್ಬೇಕಾದ್ರೆ ಕೇರ್ ವೆರಿ ಕೇರ್ಫುಲ್ ಆಗಿರ್ಬೇಕು. ಸೆಲ್ ಫಿಲ್ ಮಾಡ್ಬೇಕಾದ್ರೆ ಟ್ರೂತ್ ಟೇಬಲ್ ಇಂದ ಸೆಲ್ ವ್ಯಾಲ್ಯೂಸ್ ಫಿಲ್ ಮಾಡ್ತೀವಲ್ಲ ಅವಾಗ ಕೇರ್ ಆಗಿರ್ಬೇಕು. ಅಲ್ಲೇನಾದ್ರು ಮಿಸ್ ಆಯ್ತಂದ್ರೆ ಮಿಸ್ ಆಗ್ಬಿಡುತ್ತೆ. ವಿತ್ ದಿ ಕರೆಸ್ಪಾಂಡಿಂಗ್ ಡಿಜಿಟ್ ಟೇಕನ್ ಫ್ರಮ್ ದಿ ಟ್ರೂತ್ ಟೇಬಲ್ ಬೂಲಿಯನ್ ಎಕ್ಸ್ಪ್ರೆಷನ್ ಬೂಲಿಯನ್ ಎಕ್ಸ್ಪ್ರೆಷನ್ ಇಂದ ಫಿಲ್ ಮಾಡು, ಇಲ್ಲ ಟ್ರೂತ್ ಟೇಬಲ್ ಇಂದ ಫಿಲ್ ಮಾಡು. ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ ಎ ಬಿ ಬಾರ್ ಸಿ ಬಾರ್ ಡಿ ಬಾರ್, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ಎ ಬಾರ್ ಬಿ ಬಾರ್ ಸಿ ಡಿ ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ಇದನ್ನ ಬರೆಯೋದು ನೆನ್ಪಿಡ್ಕೊಳ್ರಿ. ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. ಆಮೇಲೆ ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು, ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು, ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು, ಇವೆರಡನ್ನು ಮಿಕ್ಸ್ ಮಾಡಿ ಬರೆಯೋದು. ಆ ರೀತಿ ಅದು ಎಕ್ಸ್ಪ್ರೆಷನ್. ಬೂಲಿಯನ್ ಎಕ್ಸ್ಪ್ರೆಷನ್ ಇಂದನಾ ನೀವು ಫಿಲ್ ಅಪ್ ಮಾಡು, ಇಲ್ಲ ಟ್ರೂತ್ ಟೇಬಲ್ ಇಂದನಾ ಫಿಲ್ ಅಪ್ ಮಾಡು. ಟ್ರೂತ್ ಟೇಬಲ್ ಇಂದ ಫಿಲ್ ಅಪ್ ಮಾಡ್ಬೇಕಾದ್ರೆ 0 1 2 3 4 5 6 7 8 9 10 11 12 13 14 15 ಆ ರೀತಿ. ಇಲ್ಲ ಎಕ್ಸ್ಪ್ರೆಷನ್ ಅಂದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ಇದೆ ನೆನ್ಪಿಟ್ಕೊಂಡ್ರೆ. 3 ವೇರಿಯೇಬಲ್ ಅಂದ್ರೆ 0 1 2 3 4 5 6 7 ಎ ಬಾರ್ ಬಿ ಬಾರ್ ಸಿ ಬಾರ್, ಎ ಬಾರ್ ಬಿ ಬಾರ್ ಸಿ, ಎ ಬಿ ಸಿ, ಎ ಬಾರ್ ಬಿ ಸಿ ಬಾರ್. ಇಲ್ಲಿ ಎ ಬಾರ್, ಇಲ್ಲಿ ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್. ಎ ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್. ಅದರ ಜೊತೆ ಕಾಂಬಿನೇಷನ್ ಒಳಗಡೆ ಟು ವೇರಿಯೇಬಲ್ KMF ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಬಾರ್, ಎ ಬಿ 0 1 2 3 ಅದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ರೂಲ್ಸ್ ಫಾರ್ ಗ್ರೂಪಿಂಗ್ ಇನ್ KMF ಅಲ್ಲಿ ಗ್ರೂಪಿಂಗ್ ಮಾಡ್ಬೇಕಾದ್ರೆ ರೂಲ್ಸ್ ಇದಾವೆ. ಇದು ಕರೆಕ್ಟಾಗಿ ನೋಡ್ಕೊಳ್ರಿ. 1 ವೇರಿಯೇಬಲ್ KMF ಇದು, ಇದು 2 ವೇರಿಯೇಬಲ್ KMF, ಇದು 3 ವೇರಿಯೇಬಲ್ KMF. ಇನ್ನೇ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಮಾಡ್ತಾ ಹೋದಂಗೆಲ್ಲ ಅವಾಗ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ಜಸ್ಟ್ ಅದರದ್ದು ಹೆಂಗೆ ಬರುತ್ತೆ ಅನ್ನೋದು ತಿಳ್ಕೊಂಡು 4 ವೇರಿಯೇಬಲ್. ಈಗ ರೂಲ್ಸ್ ಫಾರ್ ದಿ ಗ್ರೂಪಿಂಗ್ ಆಫ್ KMF ನ ಗ್ರೂಪ್ ಮಾಡೋದು ರೂಲ್ಸ್ ಹಿಂಗಿರುತ್ತೆ. 2 ವೇರಿಯೇಬಲ್ KMF ಹಿಂಗಿದೆ ಅನ್ಕೊಳ್ಳಿ. ಎ ಬಿ 0 1 0 1 0 ಅಂದ್ರೆ ಬಿ ಬಾರ್, ಬಿ ಅಂದ್ರೆ 0, ಎ ಬಾರ್ ಅಂದ್ರೆ 0, ಎ ಅಂದ್ರೆ 1. ಇಲ್ಲಿ 0 0 1 1 ಇತ್ತು ಅನ್ಕೊಳ್ರಿ. ಅವಾಗ ಗ್ರೂಪಿಂಗ್ ಹೆಂಗ್ ಮಾಡಬೇಕು? ಹಿಂಗೆ ಗ್ರೂಪ್ ಮಾಡಬೇಕು. ಇವೆರಡು ಗ್ರೂಪ್ ಮಾಡಬೇಕು. ಒನ್ಸ್ನ ಗ್ರೂಪ್ ಮಾಡಬೇಕು. ಹಿಂಗೆ ಗ್ರೂಪ್ ಮಾಡಿದ್ರೆ ತಪ್ಪು. ಈ 1 ಜೊತೆ 0 ಗ್ರೂಪ್ ಮಾಡಕ್ ಬರಲ್ಲ, ಈ 1 ಜೊತೆ 0 ಗ್ರೂಪ್ ಮಾಡಕ್ ಬರಲ್ಲ, ತಪ್ಪು. ಹಿಂಗೆ ಗ್ರೂಪ್ ಮಾಡ್ಬೇಕು. ಅಡ್ಜಸೆಂಟ್ ಸೆಲ್ಸ್ ಮಾತ್ರ ಗ್ರೂಪ್ ಮಾಡಬೇಕು. ಇವಾಗ ಹಿಂಗಿರುತ್ತೆ ಅನ್ಕೊಳ್ಳಿ. Zero 1 1 1 ಹಿಂಗಿರುತ್ತೆ ಅನ್ಕೊಳ್ಳಿ. ಈಗ ಎ ಬಿ 0 1 0 1
ಇವಾಗ ಗ್ರೂಪಿಂಗ್ ಈ ಒನ್ ಜೊತೆ ಇದು ಅಡ್ಜಸೆಂಟ್ ಸೆಲ್, ಈ ಒನ್ ಜೊತೆ ಇದು ಗ್ರೂಪಿಂಗ್, ಇದು ರೈಟ್ ಗ್ರೂಪಿಂಗ್. ಇವಾಗ ಇಲ್ಲಿ ಒನ್ ಐತಿ ಇಲ್ಲಿ ಒನ್ ಐತಿ ಅಂದ್ರೆ ಇದು ಗ್ರೂಪಿಂಗ್ ಮಾಡಕ್ ಬರಲ್ಲ, ಯಾಕಂದ್ರೆ ಇದು ಅಡ್ಜಸೆಂಟ್ ಆಗಿರಲ್ಲ. ಅಡ್ಜಸೆಂಟ್ ಸೆಲ್ಸ್ ಯಾವುದು ಅದಕ್ಕೆ ಮಾತ್ರ ಗ್ರೂಪ್ ಮಾಡಕ್ ಆಗುತ್ತೆ. ಇದ್ರ ಜೊತೆ ಇದು ಅಡ್ಜಸೆಂಟ್, ಇದ್ರ ಜೊತೆ ಇದು ಅಡ್ಜಸೆಂಟ್, ಹಿಂಗ್ ಗ್ರೂಪ್ ಮಾಡಕ್ ಬರಲ್ಲ. ಈ ಒನ್ ಗ್ರೂಪ್ ಮಾಡಕ್ ಬರಲ್ಲ. ಗ್ರೂಪ್ ಮಾಡ್ಬೇಕಾದ್ರೆ 1 ಅಥವಾ 2 ಅಥವಾ 4 ಅಥವಾ 8 ಆರ್ ಇನ್ ಜನರಲ್ 2 to the power n cells. 2 to the power n cells, that is the number of ones in the group is power of 2. 2 to the power ಆಗಿರಬೇಕು ones, number of ones 1 ಅಥವಾ 2 ಅಥವಾ 4 ಅಥವಾ 8 ones ಇದ್ರೆ ಗ್ರೂಪ್ ಮಾಡಬಹುದು. ಅಥವಾ 16 2 to the power n ಅಂತ ನೆನ್ಪಿಟ್ಕೊಳ್ರಿ. 2 to the power 1, 2 to the power 1 ಅಂತಂದ್ರೆ 2 ಇರಬೇಕು. 2 to the power 0 ಅಂತಂದ್ರೆ 1. ಒಂದು ಸಿಂಗಲ್ ಇದ್ರೂ ಗ್ರೂಪ್ ಮಾಡಬಹುದು, ಅಥವಾ 2 ಇದ್ರೆ ಗ್ರೂಪ್ ಮಾಡಬಹುದು. 2 to the power 2 2 4 ಇದ್ರೆ ಗ್ರೂಪ್ ಮಾಡಬಹುದು, 4 ಒನ್ಸ್ ಇದ್ರೆ ಗ್ರೂಪ್ ಮಾಡಬಹುದು. 2 to the power 3 8 ಒನ್ಸ್ ಇದ್ರೆ ಗ್ರೂಪ್ ಮಾಡಬಹುದು. 2 to the power 4 16 ಒನ್ಸ್ ಇದ್ರೆ ಗ್ರೂಪ್ ಮಾಡಬಹುದು. ಈ ರೀತಿ ಗ್ರೂಪ್ ಮಾಡಕ್ಕೆ 2 to the power ಅಲ್ಲಿ ಇರಬೇಕು, ಅದು ರೂಲ್ಸ್. ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು 3 ಒನ್ಸ್ ನ ಗ್ರೂಪ್ ಮಾಡಕ್ ಬರಲ್ಲ. 3 ವೇರಿಯೇಬಲ್ ಹೆಂಗಿರುತ್ತೆ, ತ್ರೀ ವೇರಿಯೇಬಲ್ ಕೆ ಮ್ಯಾಪ್ ABC 0 0 0 1 1 1 1 0 0 1 0 0 1 1 0 0 0 0 ಈ ರೀತಿ ಇದ್ರೆ ಇವೆರಡು ಅಡ್ಜಸೆಂಟ್ ನ ಗ್ರೂಪ್ ಮಾಡಬಹುದು. ಅದೇ 3 ಒನ್ಸ್ ಇದ್ರೆ ಇಲ್ಲಿ ಒಂದಿತ್ತು ಅನ್ಕೊಳ್ಳಿ, ಈ ಮೂರನ್ನ ಗ್ರೂಪ್ ಅಂತ ಮಾಡಕ್ ಬರಲ್ಲ. 2 to the power ಅಲ್ಲಿ ಇರಬೇಕು, 2 to the power ಅಲ್ಲಿ ಇರಬೇಕು. 2 to the power 0 1 ಸಿಂಗಲ್ 1 ಅನ್ನು ಮಾಡಬಹುದು, ಇಲ್ಲ 2 ಒನ್ಸ್ ಮಾಡಬಹುದು, ಇಲ್ಲ 4 ಒನ್ಸ್ ಮಾಡಬಹುದು, ಇಲ್ಲ 8 ಒನ್ಸ್ ಮಾಡಬಹುದು, ಇಲ್ಲ 16 ಒನ್ಸ್ ಮಾಡಬಹುದು. 3 ಒನ್ಸ್ ಆಡ್ ನಂಬರ್ ಮಾಡಕ್ ಬರಲ್ಲ. 1 2 4 8 16 ಅದು ಮಾಡಬಹುದು. 6 ಒನ್ಸ್ ಮಾಡಕ್ ಬರಲ್ಲ. ಇಲ್ಲಿ 6 ಒನ್ಸ್ ಇದ್ರೆ 6 ಒನ್ಸ್ ಗ್ರೂಪ್ ಅಂತ ಮಾಡಕ್ಕೂ ಬರಲ್ಲ. 2 to the power ಅಲ್ಲಿ ಗ್ರೂಪ್ ಮಾಡಬಹುದು. ಇದು ರಾಂಗ್ ಗ್ರೂಪಿಂಗ್ ಆಗ್ತದೆ, ಇದು ಮಾತ್ರ ಗ್ರೂಪಿಂಗ್, ರೈಟ್ ಗ್ರೂಪಿಂಗ್. ಇದೊಂದು ಸಿಂಗಲ್ ಗ್ರೂಪಿಂಗ್, ಅಥವಾ ಇದ್ರ ಜೊತೆ ಗ್ರೂಪಿಂಗ್ ಆಗುತ್ತೆ. ಹಿಂಗ ಓವರ್ಲ್ಯಾಪ್ ಆಗ್ಬಹುದು, ಓವರ್ಲ್ಯಾಪ್ ಮಾಡಬಹುದು. ಇದೊಂದು ಗ್ರೂಪ್ ಇದೊಂದು ಗ್ರೂಪ್ ಅಂತ ಓವರ್ಲ್ಯಾಪ್ ಮಾಡಬಹುದು. ಮತ್ತೆ 4 ಒನ್ಸ್ ಇತ್ತು ಅನ್ಕೊಂಡ್ರಿ, 4 ಒನ್ಸ್ ಇದ್ರೆ ಹಿಂಗೆ ಇದು 4 ಗ್ರೂಪಿಂಗ್ ಮಾಡಬಹುದು. ಇದಿಷ್ಟು 4 1 ಗ್ರೂಪಿಂಗ್ ಅಂತ ಮಾಡಬಹುದು. ಇಲ್ಲೊಂದು ಗ್ರೂಪಿಂಗ್ ಇದ್ದು 5 1 ಅಂತ ಗ್ರೂಪ್ ಮಾಡಕ್ ಬರಲ್ಲ. ಇದೊಂದು ನಿಮ್ ಜೊತೆ ಒಂದ್ ಜೊತೆ ಇನ್ನೊಂದು ಗ್ರೂಪ್ ಮಾಡಬೇಕು. ಓವರ್ಲ್ಯಾಪ್ ಹಿಂಗಿತ್ತು ಅನ್ಕೊಳ್ಳಿ. ಇದು ಪ್ರಾಕ್ಟೀಸ್ ಮಾಡ್ತಾ 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 ಹೋಗುತ್ತೆ. ರೂಲ್ಸ್ಗಳು ತಿಳ್ಕೊಬೇಕು. ಓವರ್ಲ್ಯಾಪಿಂಗ್ ಯಾವಾಗ ಮಾಡಬಹುದು ಯಾವಾಗಿಲ್ಲ ಅಂತ. 1 1 1 1 1 1 ಹಿಂಗಿತ್ತು ಅನ್ಕೊಳ್ಳಿ. 0 0 ಇದು 4 ಒಂದು ಗ್ರೂಪು, ಇದು 4 ಒಂದು ಗ್ರೂಪ್. ಈ ರೀತಿ ಮಾಡಬಹುದು. 4 ಈ 4 ಒಂದು ಗ್ರೂಪ್, ಆ 4 ಒಂದು ಗ್ರೂಪ್. ಅಡ್ಜಸೆಂಟ್ ಸೆಲ್ಸ್ ಯಾವುದು ಅಂತ ತಿಳ್ಕೊಂಡು ಆಮೇಲೆ ಗ್ರೂಪ್ ಮಾಡಬಹುದು. ಇದನ್ನೇ ಇದೊಂದು 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 ಮಾಡಕ್ ಬರಲ್ಲ. ಗ್ರೂಪ್ ನಾಟ್ ಓವರ್ಲ್ಯಾಪಿಂಗ್, ರಾಂಗ್. ಇದನ್ನ ಇವಾಗ ಇದೇ ಇತ್ತು ಅನ್ಕೊಳ್ಳಿ, ಅದು 4 ಒಂದು ಗ್ರೂಪ್, ಅದೊಂದು ಗ್ರೂಪ್ ಅಂತ ಮಾಡಬೇಕು. ಇದೆರಡು ಗ್ರೂಪ್ ಇದೆರಡು ಗ್ರೂಪ್ ಇದೆರಡು ಗ್ರೂಪ್ ಅಂತ ಮಾಡಕ್ ಬರಲ್ಲ, ರಾಂಗ್ ಆಗ್ತೈತೆ. ಯಾವಾಗ ದೊಡ್ಡ ಗ್ರೂಪ್ ನಂಬರ್ ಆಫ್ ಒನ್ಸ್ 2 2 ಸ್ಮಾಲ್, 2 ಸ್ಮಾಲ್, 4 ದೊಡ್ಡದಲ್ಲ, 4 ಮಾಡಕ್ ಬರುತ್ತೆ ಅಂದಾಗ 4 ಮಾಡ್ಲೇಬೇಕು. 2 2 ಅಂತ ಮಾಡಿದ್ರೆ ತಪ್ಪಾಗ್ತದೆ, ಹಂಗ್ ಮಾಡಕ್ ಬರಲ್ಲ. ಇದು ರಾಂಗ್. ಇದು ರಾಂಗ್. 2 ಗ್ರೂಪ್ 2 ಗ್ರೂಪ್ 2 ಗ್ರೂಪ್ ಅಂತ ಮಾಡಕ್ ಬರಲ್ಲ. ಆ 4 ಗ್ರೂಪ್ ಈ 4 ಗ್ರೂಪ್ ಅಂತ ಮಾಡ್ಬೇಕು. ನೆಕ್ಸ್ಟ್ ಹಿಂಗಿತ್ತ 1 1 1 1 0 0 0 ಇವಾಗ ಹೆಂಗ್ ಗ್ರೂಪ್ ಮಾಡ್ತಾರ? ಇದೆರಡು ಗ್ರೂಪ್ ಇದೆರಡು ಗ್ರೂಪಾ?
ಅಲ್ಲ, ಇದು 4 ಗ್ರೂಪ್ 4 ಮಾಡಕ್ ಬರುತ್ತೆ ನೋಡ್ರಿ ಅಡ್ಜಸೆಂಟ್. ಈ ಸಲ ಅಡ್ಜಸೆಂಟ್, ಈ ಸಲ ಅಡ್ಜಸೆಂಟ್. ಈಗ 4 ಗ್ರೂಪ್ ಆದ್ಮೇಲೆ 2 ಗ್ರೂಪ್ ಮಾಡಬಹುದು. ಇದೆರಡು, ರೈಟ್ ಸೆಲ್, ಲೆಫ್ಟ್ ಮೋಸ್ಟ್ ಸೆಲ್, ಟಾಪ್ ಸೆಲ್, ಬಾಟಮ್ ಸೆಲ್. Top cell, bottom cell. Group may roll around the table. The leftmost cell in a row may be grouped with the rightmost cell. Leftmost cell ಅಂತಂದ್ರೆ ಇದು, rightmost cell ಅಂದ್ರೆ ಇದು ಇದ್ರ ಜೊತೆ ಗ್ರೂಪ್ ಮಾಡಬಹುದು. Grouped with the cell may be grouped with the bottom cell. Next 4 ವೇರಿಯಬಲ್ ನಲ್ಲಿ ಹಿಂಗಿತ್ತು ಅನ್ಕೊಳ್ರಿ. ಇವಾಗ ಇವ್ 4 ಗ್ರೂಪ್, ಒಂದು ಗ್ರೂಪ್ ಮಾಡಬಹುದು. ಆದ್ಮೇಲೆ ಓವರ್ಲ್ಯಾಪ್, ಇದರ ಜೊತೆ ಇದು, ಇದರ ಜೊತೆ ಇದು, ಇದರ ಜೊತೆ ಇದು, ಇದರ ಜೊತೆ ಇದು, ಹಿಂಗೆ ಓವರ್ಲ್ಯಾಪ್ ಮಾಡ್ಬೋದು. ಇದು 4 ಒಂದು ಗ್ರೂಪ್ ಮಾಡಿ ಆಮೇಲೆ 2 ಗ್ರೂಪ್. ಫಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರೂಪ್ಸ್ ಒನ್ಸ್ ಜಾಸ್ತಿ ಇರೋ ತರ ನೋಡ್ಕೋಬೇಕು. 4 ಜಾಸ್ತಿ ಇದೆ, ಸೊ 4 ಗ್ರೂಪ್ ಮಾಡಿದ್ಮೇಲೆ ಉಳಿದಿರೋದನ್ನ ಅಡ್ಜಸೆಂಟ್ ನ ಓವರ್ಲ್ಯಾಪ್ ಮಾಡಿ ಗ್ರೂಪಿಂಗ್ ಮಾಡಬೇಕು. ರಿಡಲ್ಟೆಂಟ್ ಗ್ರೂಪ್ ನ ಎಲಿಮಿನೇಟ್ ಮಾಡಬಹುದು ಅಂತ ಹೇಳ್ತಾ ಇದೆ. ಏನಂತಂದ್ರೆ ಇದು 1 ಇದೆಯಲ್ಲ, ಒಳಗಡೆ ಇದೆಯಲ್ಲ, ಇದನ್ನ ಎಲಿಮಿನೇಟ್ ಮಾಡಬಹುದು. ಇದಿಷ್ಟೇ ಹಿಂಗ್ ಮಾಡಿ ಮಾಡಬಹುದು. ಇಲ್ಲಿ ಒಳಗಡೆ 4 ಇದೆಯಲ್ಲ, ಇದನ್ನ ಎಲಿಮಿನೇಟ್ ಮಾಡಬಹುದು. ರಿಡಲ್ಟೆಂಟ್ ಗ್ರೂಪ್ ಹೆಂಗೆ ಅಂತಂದ್ರೆ ಇದ್ರ ಜೊತೆ ಇದು, ಇದರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು ಗ್ರೂಪ್ ಮಾಡೋದು, ಅದನ್ನ ಎಲಿಮಿನೇಟ್ ಮಾಡಬಹುದು. ಈ ರೀತಿ ಗ್ರೂಪಿಂಗ್ ಮಾಡಬಹುದು. ಸೊ ರೂಲ್ಸ್ 2 to the power ಅಲ್ಲಿ ಇರುತ್ತೆ ಗ್ರೂಪಿಂಗ್. 2 to the power 0, 1, 2, 3, 4 ಅಂತ. 2 to the power 0 ಅಂತಂದ್ರೆ 1 ಸಿಂಗಲ್ ಏನೋ ಗ್ರೂಪ್ ಮಾಡಬಹುದು. ಇಲ್ಲ 2 to the power 1 2 ವೇರಿಯಬಲ್ ನ ಗ್ರೂಪ್ ಮಾಡಬಹುದು. 2 ಒನ್ಸ್ ಮಾತ್ರ ಗ್ರೂಪ್ ಮಾಡೋದು. 2 to the power 3 2 to the power 3 ಅಂತಂದ್ರೆ 8 ಒನ್ಸ್ ಗ್ರೂಪ್ ಮಾಡಬಹುದು. 2 to the power 4 ಅಂತಂದ್ರೆ 16 ಒನ್ಸ್ ಗ್ರೂಪ್ ಮಾಡಬಹುದು. ಗ್ರೂಪ್ ಮಾಡ್ಬೇಕಾದ್ರೆ ಅಡ್ಜಸೆಂಟ್ ಸೆಲ್ ಮಾತ್ರ ಗ್ರೂಪ್ ಮಾಡಬಹುದು. ಹಿಂಗೆ ಗ್ರೂಪ್ ಮಾಡಕ್ ಬರಲ್ಲ. ಹಿಂಗೆ ಗ್ರೂಪ್ ಮಾಡಬಹುದು. ಹಿಂಗೆ ಗ್ರೂಪ್ ಮಾಡಕ್ ಬರಲ್ಲ. ಹಿಂಗೆ ಮಾಡ್ಬೋದು. ಹಿಂಗ್ ಸೈಡ್ ಮಾಡ್ಬೋದು. ಈ 4 ಮಾಡ್ಬೋದು, ಈ 4 ಮಾಡ್ಬೋದು, ಈ 4 ಮಾಡ್ಬೋದು, ಇದೊಂದು ಮಾಡ್ಬೋದು. ಇದೆರಡು ಮಾಡಕ್ ಬರಲ್ಲ. ಇದು 4 ಮಾಡಿ, ಇದು 4 ಮಾಡೋದು, 4 ಮಾಡೋದು, ಇದೊಂದನ್ನೇ ಹಿಂಗ್ ಮಾಡೋದು. ಸೊ ಇನ್ನ ಎಕ್ಸಾಂಪಲ್ಸ್ಗಳು ತಗೊಂತ ಹೋಗ್ತಾ ಗ್ರೂಪಿಂಗ್ ಎಕ್ಸಾಂಪಲ್ ತಗೊಂಡಾಗ ಅರ್ಥ ಆಗುತ್ತೆ. ಕಳೆದ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡಿದೀವಿ. ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಾರ್ ಮ್ಯಾಪ್ಸ್, ಕೆ ಮ್ಯಾಪ್ಸ್ ಅಂತ ಕಳೆದ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡ್ ಬನ್ನಿ. ಈಗೂ ಸ್ವಲ್ಪ ಬೇಸಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸ್ವಲ್ಪ ಬೇಸಿಕ್ಸ್ ನಿಮಗೆ ರಿವೈಸ್ ಆಗ್ಲಿ ಅಂತ. 1 ವೇರಿಯಬಲ್ ಕೆ ಮ್ಯಾಪ್ ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ. 1 ವೇರಿಯಬಲ್ ಕೆ ಮ್ಯಾಪ್, ಓನ್ಲಿ 1 ವೇರಿಯಬಲ್ ಎ ಬಾರ್, ಇದು 0, ಇದು 1, f of 0, f of 1. 2 ಟೇಬಲ್ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಸೆಲ್ ನಂಬರ್ 0, ಸೆಲ್ ನಂಬರ್ 1, a 1 0, f of a, f of 0, f of 1.
ಇದು ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಈ ರೀತಿ ಇರುತ್ತೆ. ನಿಮಗೆ ಕೆ ಮ್ಯಾಪ್ ಈ ರೀತಿ ಹಾಕಬೇಕು. ಟ್ರೂತ್ ಟೇಬಲ್ಗೆ ಕೆ ಮ್ಯಾಪ್ ಈ ರೀತಿ ಹಾಕಬೇಕು. ಟ್ರೂತ್ ಟೇಬಲ್ ಈ ರೀತಿ ಇರುತ್ತೆ. ಟ್ರೂತ್ ಟೇಬಲ್ಗೆ ಕೆ ಮ್ಯಾಪ್ ಹೀಗೆ ಎಫ್ ಆಫ್ 0 ಇಲ್ಲಿ, ಎಫ್ ಆಫ್ 1 ಇಲ್ಲಿ. ಎಫ್ ಆಫ್ 0 ಅಂದ್ರೆ 0, 1 ಅಂದ್ರೆ 1, ಎ ಬಾರ್. ಈಗ 2 ವೇರಿಯೇಬಲ್ ಕೆ ಮ್ಯಾಪ್. 2 ವೇರಿಯೇಬಲ್ ಕೆ ಮ್ಯಾಪ್ ನೋಡೋದಾದ್ರೆ 2 ವೇರಿಯೇಬಲ್ಸ್ ಇರುತ್ತೆ. ಅದು ಟ್ರೂತ್ ಟೇಬಲ್ ಸೆಲ್ ನಂಬರ್ 0, 1, 2, 3 4 ಬರುತ್ತೆ. ಔಟ್ಪುಟ್ 4 ರೋಸ್ ಬರುತ್ತೆ. 2 to the power 2. 2 to the power 2 ಅಂತಂದ್ರೆ 4. 2 ವೇರಿಯೇಬಲ್ ಅಲ್ಲ. ಎ ಬಿ 0, 0, 0, 1, 1, 0, 1, 1. ಎಫ್ ಆಫ್ 0, 0, ಎಫ್ ಆಫ್ 0, 1, ಎಫ್ ಆಫ್ 1, 0, ಎಫ್ ಆಫ್ 1, 1, ಎಫ್ ಆಫ್ ಎ ಬಿ. 2 ವೇರಿಯೇಬಲ್ ಕೆ ಮ್ಯಾಪ್. 2 ವೇರಿಯೇಬಲ್ ಟ್ರೂತ್ ಟೇಬಲ್. ಇದು ಟ್ರೂತ್ ಟೇಬಲ್ ಈ ರೀತಿ ಬರುತ್ತೆ. ಇದಕ್ಕೆ ಕೆ ಮ್ಯಾಪ್ ಹೇಗೆ ಹಾಕೋದು ಅಂತಂದ್ರೆ ಹೀಗೆ ಬರುತ್ತೆ. ಇಲ್ಲಿ ಎ, ಇಲ್ಲಿ ಬಿ. ಫಸ್ಟ್ ಬರೋದು ಬಿ ಬಾರ್, ಆಮೇಲೆ ಬಿ. ಫಸ್ಟ್ ಬರೋದು ಎ ಬಾರ್, ಆಮೇಲೆ ಎ. ಇದು ಎಫ್ ಆಫ್ 0, 0, ಎಫ್ ಆಫ್ 0, 0, 0th ಸೆಲ್. ಎಫ್ ಆಫ್ 0, 1 ಸೆಲ್ ನಂಬರ್ 1. ಎಫ್ ಆಫ್ 1, 0, 2, ಎಫ್ ಆಫ್ 1, 1, ಎಫ್ ಆಫ್ 1, 1, 3. ಟ್ರೂತ್ ಟೇಬಲ್ ಈ ರೀತಿ ಇರುತ್ತೆ. 2 to the power n ರೋಸ್ ಇರುತ್ತೆ. 2 to the power n ಅಂತಂದ್ರೆ 2 to the power 2, 4 ರೋಸ್ ಬರುತ್ತೆ. ಸೊ 4 ಬಾಕ್ಸ್ ಹಾಕ್ಬೇಕು 2 ವೇರಿಯೇಬಲ್ ಕೆ ಮ್ಯಾಪ್ಗೆ. ಇಲ್ಲಿ ಎಫ್ ಆಫ್ 0, 0 ಸೆಲ್. ಇಲ್ಲಿ ಎಫ್ ಆಫ್ 1, 1 ಸೆಲ್. ಎಫ್ ಆಫ್ 2 ಸೆಕೆಂಡ್ ಸೆಲ್. ಎಫ್ ಆಫ್ 3 ಇದು ಥರ್ಡ್ ಸೆಲ್. ನಿಮಗೆ ಟ್ರೂತ್ ಟೇಬಲ್ ಬರುತ್ತಲ್ಲ, ಟ್ರೂತ್ ಟೇಬಲ್ ಬದಾನ ಹಾಕ್ರಿ. ಇಲ್ಲ ಅಂತಂದ್ರೆ ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಎಕ್ಸ್ಪ್ರೆಷನ್ ಇಂದ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಇಲ್ಲಿ ಎ ಬಾರ್ ಬಿ ಬಾರ್ ಇಲ್ಲಿ ಹಾಕಬೇಕು. ಎ ಬಾರ್ ಬಿ ಇಲ್ಲಿ ಹಾಕಬೇಕು. ಇಲ್ಲಿ ಎ ಬಿ ಬಾರ್ ಹಾಕಬೇಕು. ಇಲ್ಲಿ ಎ ಬಿ, ಇಲ್ಲಿ ಎ ಬಿ, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಬಾರ್, ಎ ಬಿ. ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಾರ್ ಮ್ಯಾಪ್ ಮಾಡ್ತಾ ಇರೋದು. ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರಲ್ಲ, ಆ ಬೂಲಿಯನ್ ಫಂಕ್ಷನ್ ಗಳನ್ನ ಬರಿಬೇಕಂದ್ರೆ ನೀವು ಈ ರೀತಿ ಇಲ್ಲಿ ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಬಾರ್, ಎ ಬಿ ವ್ಯಾಲ್ಯೂ ಇಲ್ಲಿ ಹಾಕ್ಬೇಕು. ಟ್ರೂತ್ ಟೇಬಲ್ ಕೊಟ್ಟಿದ್ರೆ ಟ್ರೂತ್ ಟೇಬಲ್ ಇಂದ ತಗೊಂಡು ಇಲ್ಲಿ 0th ಸೆಲ್, ಇಲ್ಲಿ 1 ಸೆಲ್, ಇಲ್ಲಿ 2 ಸೆಲ್, ಇಲ್ಲಿ 3 ಸೆಲ್ ವ್ಯಾಲ್ಯೂ ಇಂಪ್ಲಿಮೆಂಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ 3 ವೇರಿಯೇಬಲ್. 3 ವೇರಿಯೇಬಲ್ ಕೆ ಮ್ಯಾಪ್ ಹೆಂಗ್ ಬರೆಯೋದು? 2 to the power 3. 2 to the power 3 ಅಂತಂದ್ರೆ 8 ರೋಸ್ ಬರುತ್ತೆ. 2 to the power 3 ಅಂದ್ರೆ 8 ರೋಸ್ ಬರುತ್ತೆ. ಸೆಲ್ ನಂಬರ್ 0, 1, 2, 3, 4, 5, 6, 7. ಎ ಬಿ ಸಿ 0, 0, 0, 0, 0, 1, 0, 1, 0, 0, 1, 1, 1, 0, 0, 1, 0, 1, 1, 1, 0, 1, 1, 1. ಇಲ್ಲಿ ಎಫ್ ಆಫ್ ಎ ಬಿ ಸಿ, ಎಫ್ ಆಫ್ 0, 0, 0, ಎಫ್ ಆಫ್ 0, 0, 1. ಇಲ್ಲೇನಿದೆ ಅದೇ ಎಫ್ ಆಫ್ 0, 1, 0, ಎಫ್ ಆಫ್ 0, 1, 1, ಎಫ್ ಆಫ್ 1, 0, 0, ಎಫ್ ಆಫ್ 1, 0, 1, ಎಫ್ ಆಫ್ 1, 1, 0, ಎಫ್ ಆಫ್ 1, 1, 1. ಇದು ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಈ ರೀತಿ ಇರುತ್ತೆ. 3 ವೇರಿಯೇಬಲ್ ಟ್ರೂತ್ ಟೇಬಲ್. 0 to 7 ಸೆಲ್ಸ್ ಇರುತ್ತೆ. 0 ಇಂದ 7 ಬೈನರಿ ಬರೆಯೋದು ಎ ಬಿ ಸಿ, ಫಂಕ್ಷನ್ ಆಫ್ ಎ ಬಿ ಸಿ. ಈ ರೀತಿ ಟ್ರೂತ್ ಟೇಬಲ್ ಬರುತ್ತೆ. ಈ ರೀತಿ ಟ್ರೂತ್ ಟೇಬಲ್ ಬರೆಯೋದಕ್ಕೆ ಕೆ ಮ್ಯಾಪ್ ಹೆಂಗ್ ಬರೆಯೋದು? ಕೆ ಮ್ಯಾಪ್ ಹೆಂಗ್ ಬರೆಯೋದು ಅಂತಂದ್ರೆ ಈ ರೀತಿ ಬರೆಯೋದು. 8 ಬಾಕ್ಸಸ್ ಬೇಕು. 1, 2, 3, 4, 5, 6, 7, 8. 2 ವೇರಿಯೇಬಲ್ ಕೆ ಮ್ಯಾಪ್ಗೆ 4 ಬಾಕ್ಸಸ್ ಹಾಕು. 1, 2, 3, 4. ಇಲ್ಲಿ 8 ಬಾಕ್ಸ್ ಬೇಕು. ಇದು ಎ, ಇದು ಬಿ ಸಿ, ಇದು ಎ ಬಾರ್ ಎ, ಇದು ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್.
ಈ ರೀತಿ ಬರೆಯೋದು. ಇಲ್ಲಿ ಎಫ್ ಆಫ್ 0, 0, 0, ಇಲ್ಲಿ ಎಫ್ ಆಫ್ 0, 1, 0, 0, 1, ಇದು 0 ಸೆಲ್, ಇದು 1 ಸೆಲ್, ಇದು 2 ಸೆಲ್, ಇದು 3 ಸೆಲ್. ಎಫ್ ಆಫ್ 0, 1, 1, ಇದು 0, ಎಫ್ ಆಫ್ 0, 0, 1, 0, 1, 1, ಎಫ್ ಆಫ್ 0, 1, 0, ಇದು 2, ಇದು 3, ಇದು 3, ಇದು 4. ಎಫ್ ಆಫ್ 1, 0, 0, ಇದು 5. ಎಫ್ ಆಫ್ 1, 0, 1, ಇದು 6. ಎಫ್ ಆಫ್ 1, 1, 0, ಇದು ಎಫ್ ಆಫ್ 1, 1, 1, ಇದು 7. ಗೊತ್ತಾಯ್ತಲ್ಲ? 0, 1, 2, 3, 4, 5, 6, 7. ಎಫ್ ಆಫ್ 1, 1, 1. ಇದು ಬರೆಯೋದಾದ್ರೆ 2 ಟೇಬಲ್ ಕೊಟ್ಟರೆ 2 ಟೇಬಲ್ ಇಂದ 0 ಸೆಲ್, 1 ಸೆಲ್, ಸೆಕೆಂಡ್ ಸೆಲ್, ಥರ್ಡ್ ಸೆಲ್, ಫೋರ್ತ್ ಸೆಲ್, ಫಿಫ್ತ್ ಸೆಲ್, 6 ಸೆಲ್, 7 ಸೆಲ್, 6 ಸೆಲ್, 7 ಸೆಲ್ ನೋಡ್ಬಿಟ್ಟು 2 ಟೇಬಲ್ ಇಂದ ಆನ್ಸರ್ನ ಅಲ್ಲಿ ಬರೋ ಔಟ್ಪುಟ್ ನ ಇಲ್ಲಿ ಒಳಗಡೆ ಮೆನ್ಷನ್ ಮಾಡ್ಕೊಳ್ಳೋದು. ಇಲ್ಲ ನಿಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ಇಲ್ಲಿ ಎ ಬಾರ್, ಬಿ ಬಾರ್, ಸಿ ಬಾರ್, ಇಲ್ಲಿ ಎ ಬಾರ್, ಬಿ ಬಾರ್, ಸಿ, ಇಲ್ಲಿ ಎ ಬಾರ್, ಬಿ, ಸಿ, ಇಲ್ಲಿ ಎ ಬಾರ್, ಬಿ, ಸಿ ಬಾರ್, ಇಲ್ಲಿ ಎ ಬಿ ಬಾರ್, ಸಿ ಬಾರ್, ಇಲ್ಲಿ ಎ ಬಿ ಬಾರ್, ಸಿ, ಇಲ್ಲಿ ಎ ಬಿ ಸಿ, ಇಲ್ಲಿ ಎ ಬಿ ಸಿ ಬಾರ್. ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ 2 ಟೇಬಲ್ ಕೊಟ್ಟಿಲ್ಲ, ಅವರು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಅವಾಗ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು? ಕೆ ವೆಬ್ ಒಳಗಡೆ ಆನ್ಸರ್ಸ್ ಹೆಂಗೆ ಹಾಕ್ಬೇಕಂದ್ರೆ ಎ ಬಾರ್, ಬಿ ಬಾರ್, ಸಿ ಬಾರ್ ಹೈ ಇದ್ರೆ ಇಲ್ಲಿ ಹಾಕ್ಬೇಕು, ಎ ಬಾರ್, ಬಿ ಬಾರ್, ಸಿ ಇದ್ರೆ ಇಲ್ಲಿ 1 ಹಾಕ್ಬೇಕು, ಎ ಬಾರ್, ಬಿ, ಸಿ ಇದ್ರೆ ಇಲ್ಲಿ 1 ಹಾಕ್ಬೇಕು, ಎ ಬಾರ್, ಬಿ, ಸಿ ಬಾರ್ ಇದ್ರೆ ಇಲ್ಲಿ 1 ಹಾಕ್ಬೇಕು, ಎ ಬಿ ಬಾರ್, ಸಿ ಬಾರ್ ಇದ್ರೆ ಇಲ್ಲಿ 1 ಹಾಕ್ಬೇಕು, ಎ ಬಿ ಬಾರ್, ಸಿ ಇದ್ರೆ ಇಲ್ಲಿ 1 ಹಾಕ್ಬೇಕು, ಎ ಬಿ ಸಿ ಇದ್ರೆ ಇಲ್ಲಿ 1 ಹಾಕ್ಬೇಕು, ಎ ಬಿ ಸಿ ಬಾರ್ ಇದ್ರೆ 1 ಹಾಕ್ಬೇಕು. ಇದು ಹೆಂಗ್ ಬರ್ತದೆ ಅಂದ್ರೆ ಇದು ನೋಡಿ, ಎ ಬಾರ್, ಬಿ ಬಾರ್, ಸಿ ಬಾರ್, ಎ ಬಾರ್, ಬಿ ಬಾರ್, ಸಿ ಬಾರ್, ಎ ಬಾರ್, ಬಿ ಬಾರ್, ಸಿ, ಎ ಬಾರ್, ಬಿ ಬಾರ್, ಸಿ, ಎ ಬಾರ್, ಬಿ, ಸಿ, ಎ ಬಾರ್, ಬಿ, ಸಿ, ಎ ಬಾರ್, ಬಿ, ಸಿ ಬಾರ್, ಇದು ಎ ಬಿ ಬಾರ್, ಸಿ ಬಾರ್, ಎ ಬಿ ಬಾರ್, ಸಿ, ಎ ಬಿ ಸಿ, ಎ ಬಿ ಸಿ ಬಾರ್. ಇಲ್ಲಿ ನೋಡಿ ಬರೆಯೋದು, ಇಲ್ಲಿ ಬರೀತಿರಲ್ಲ ಹೊರಗಡೆ ನೋಡಿದ್ದೆ ಜಾಯಿಂಟ್ ಮಾಡಿ ಇಲ್ಲಿ ಬರೆಯೋದು. 2 ಟೇಬಲ್ ಇಂದ ಆದರೆ 0, 1, 2, 3, 4, 5, 6, 7. ಇದು 3 ವೇರಿಯೇಬಲ್ ಕೆ ಮ್ಯಾಪ್ ಇಂಪ್ಲಿಮೆಂಟ್ ಬರೆಯೋದು. ಇವಾಗ 4 ವೇರಿಯೇಬಲ್ ಅಂದ್ರೆ ಇಲ್ಲಿವರೆಗೆ ಸೇಮ್ ಇರುತ್ತೆ. 3 ವೇರಿಯೇಬಲ್, ಇನ್ನೊಂದು ವೇರಿಯೇಬಲ್ ಎಕ್ಸ್ಟ್ರಾ ಬರುತ್ತೆ. 4 ವೇರಿಯೇಬಲ್ ಸೆಲ್ ನಂಬರ್ 0, 1, 2, 3, 4, 5, 6, 7, 8, 9, 10, 11, 12, 13, 14, 15, 15 ಬರುತ್ತೆ. ಎ ಬಿ ಸಿ ಡಿ 4 ವೇರಿಯೇಬಲ್ ಬರುತ್ತೆ. ಎಫ್ ಆಫ್ ಎ ಬಿ ಸಿ ಡಿ 0ಗೆ 4 0. ಎಫ್ ಆಫ್ 0, 0, 0, 0, 0, 0, 0, 0, 1. ಎಫ್ ಆಫ್ 0, 0, 0, 0, 1. 2, 0, 0, 1, 0. ಎಫ್ ಆಫ್ 0, 0, 1, 0. 3ಗೆ 0, 0, 1, 1. ಎಫ್ ಆಫ್ 0, 0, 1, 1. 4ಗೆ 0, 1, 0, 0. ಎಫ್ ಆಫ್ 0, 1, 0, 0. 5ಗೆ 0, 1, 0, 1. ಎಫ್ ಆಫ್ 0, 1, 0, 1. 6ಗೆ 0, 1, 1, 0. ಎಫ್ ಆಫ್ 0, 1, 1, 0. 7ಗೆ 0, 3, 1. ಎಫ್ ಆಫ್ 0, 1, 1, 1. 8ಗೆ 1, 3, 0. ಎಫ್ ಆಫ್ 1, 0, 0, 0. 9ಗೆ 1, 0, 0, 1. ಎಫ್ ಆಫ್ 1, 0, 0, 1. 10ಗೆ 1, 0, 1, 0. ಎಫ್ ಆಫ್ 1, 0, 1, 0. 11ಗೆ 1, 0, 1, 1. ಎಫ್ ಆಫ್ 1, 0, 1, 1. 12ಗೆ 1, 1, 0, 0. ಎಫ್ ಆಫ್ 1, 1, 0, 0. 13ಗೆ 1, 1, 0, 1. ಎಫ್ ಆಫ್ 1, 0, 1, 1.
0, 1. 14ಗೆ 1 1 1 0. f of 1, 1, 1, 0. 15ಗೆ 1 1 1 1. f of 1, 1, 1, 1 ಅದು 15. ಇದಿಷ್ಟು ಟ್ರೂ ಟೇಬಲ್ ಕೊಟ್ಟರೆ ಹೆಂಗೆ ಕೆ ಎಮ್ ಎಫ್ ಹಾಕೋದು ಅಂತಂದರೆ 2 to the power 8, 2 to the power 4, 2 to the power 4 ಅಂತಂದರೆ 16 ಬಾಕ್ಸ್ ಬೇಕು. 0, 1, 2, 3, 4, 5, 6, 7, 8, 9, 10, 11, 12, 13, 14, 15 ಸೆಲ್ ನಂಬರ್. ಈ ಸೆಲ್ ನಂಬರ್ ಒಳಗಡೆ ಏನಿರುತ್ತೆ ಅಲ್ಲಿ ಫಂಕ್ಷನ್ ಇಲ್ಲಿ ಒಳಗಡೆ ಹಾಕೋದು. 0, 1, 2, 0, 1, 2, 3, 4, 5, 6, 7, 8 ಇಲ್ಲಿ 8, 9, 10, 11, 12, 13, 14, 15. 8, 9, 10, 11, 12, 13, 14, 15. ಇಲ್ಲಿ ಎ ಬಿ ಸಿ ಡಿ. ಇಲ್ಲಿ ಎ ಬಾರ್ ಬಿ ಬಾರ್, ಇಲ್ಲಿ ಸಿ ಬಾರ್ ಡಿ ಬಾರ್, ಇಲ್ಲಿ ಎ ಬಾರ್ ಬಿ, ಇಲ್ಲಿ ಸಿ ಬಾರ್ ಡಿ, ಇಲ್ಲಿ ಎ ಬಿ ಬಾರ್, ಇಲ್ಲಿ ಸಿ ಡಿ ಬಾರ್. ತಪ್ಪು. ಇಲ್ಲಿ ಎ ಬಿ ಬಾರ್, ಇಲ್ಲಿ ಎ ಬಿ, ಇಲ್ಲಿ ಸಿ ಡಿ, ಇಲ್ಲಿ ಸಿ ಡಿ ಬಾರ್. ಇದು ಕರೆಕ್ಟ್. ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. ಇದು ನಿಮಗೆ ಇದು. ಇಲ್ಲಿ ಎಫ್ ಆಫ್ ಫಂಕ್ಷನ್ ಎಫ್ ಆಫ್ 0, 0, 0, 0, 0, ಎಫ್ ಆಫ್ 0, ಎಫ್ ಆಫ್ 0, 0, 0, 0, 1, ಎಫ್ ಆಫ್ 0, 0, 1, 1, ಎಫ್ ಆಫ್ 0, 0, 1, 0, ಎಫ್ ಆಫ್ 1, 0, 0, 1, 0, 0, ಎಫ್ ಆಫ್ 0, 1, 0, 1, ಎಫ್ ಆಫ್ 0, 1, 1, 1, ಎಫ್ ಆಫ್ 0, 1, 1, 0. ಇಲ್ಲಿ ಎಫ್ ಆಫ್ 1, 0, 0, 0. ಇಲ್ಲಿ ಎಫ್ ಆಫ್ 1, 0, 0, 1. ಇಲ್ಲಿ ಎಫ್ ಆಫ್ 1, 0, 1, 0. ಇಲ್ಲಿ ಎಫ್ ಆಫ್ 1, 11 ಅಂದರೆ 1, 0, 1, 0, 1, 1, 1, 0, 1, 1. 12 ಅಂದರೆ ಎಫ್ ಆಫ್ 12, 1, 1, 0, 0, 1, 1, 0, 0, ಎಫ್ ಆಫ್ 1, 1, 13 ಅಂದರೆ 1, 1, 0, 1. 14 ಅಂದರೆ ಎಫ್ ಆಫ್ 1, 1, 1, 0. 15 ಅಂದರೆ ಎಫ್ ಆಫ್ 1, 1, 1, 1. ಬರಿಬೇಕಂದ್ರೆ ಇಲ್ಲಿ ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್, ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ, ಎ ಬಾರ್ ಬಿ ಬಾರ್ ಸಿ ಡಿ, ಎ ಬಾರ್ ಬಿ ಬಾರ್ ಸಿ ಡಿ ಬಾರ್, ಎ ಬಾರ್ ಬಿ ಸಿ ಬಾರ್ ಡಿ ಬಾರ್, ಎ ಬಾರ್ ಬಿ ಸಿ ಬಾರ್ ಡಿ, ಎ ಬಾರ್ ಬಿ ಸಿ ಡಿ, ಎ ಬಾರ್ ಬಿ ಸಿ ಡಿ ಬಾರ್. ಇಲ್ಲಿ ಎ ಬಿ ಸಿ ಬಾರ್ ಡಿ ಬಾರ್, ಇಲ್ಲಿ ಎ ಬಿ ಸಿ ಬಾರ್ ಡಿ, ಇಲ್ಲಿ ಎ ಬಿ ಸಿ ಡಿ, ಇಲ್ಲಿ ಎ ಬಿ ಸಿ ಡಿ ಬಾರ್, ಇಲ್ಲಿ ಎ ಬಿ ಬಾರ್ ಸಿ ಬಾರ್ ಡಿ ಬಾರ್, ಎ ಬಿ ಬಾರ್ ಸಿ ಬಾರ್ ಡಿ, ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ ಬಾರ್. ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ರೆ ಈ ವ್ಯಾಲ್ಯೂಸ್ನ ಇಲ್ಲಿ ಒಳಗಡೆ ಬರಿಬೇಕು. ಇದಿಷ್ಟು ಹೆಂಗೆ ಕೆ ಮ್ಯಾಪ್ ಒಳಗಡೆ ವ್ಯಾಲ್ಯೂಸ್ ಬರಿಬೇಕು ಅಂತ ತಿಳ್ಕೊಂಡ್ರಿ. 1 ವೇರಿಯಬಲ್ ಕೆ ಮ್ಯಾಪ್, 2 ವೇರಿಯಬಲ್ ಕೆ ಮ್ಯಾಪ್, 3 ವೇರಿಯಬಲ್ ಕೆ ಮ್ಯಾಪ್, 4 ವೇರಿಯಬಲ್ ಕೆ ಮ್ಯಾಪ್. ಈಗ ರೂಲ್ಸ್ ಇದಾವೆ ಗ್ರೂಪ್ ಮಾಡಕ್ಕೆ ರೂಲ್ಸ್ ಇದಾವೆ. ಅದನ್ನ ತಿಳ್ಕೊಂಡ್ರೆ ಮುಂದೆ ಹೋಗೋಣ. ಕಳೆದ ಕ್ಲಾಸ್ ಎಲ್ಲ ಮಾಡಿದ್ದೀನಿ ಇದನ್ನೆಲ್ಲ. ಇನ್ನೊಂದ್ಸರಿ ನಿಮ್ಗೆ ರಿವಿಷನ್ ತರ ಮಾಡ್ತಾ ಇದ್ದೀನಿ ಕ್ಲಾಸಲ್ಲಿ ಮಾಡಿ ಮುಂದೆ ಹೋಗೋಣ ಅಂತ. ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಸೆಲ್ ಒಳಗಡೆ ಟ್ರೂತ್ ಟೇಬಲ್ ಕೊಟ್ರೆ ಇಲ್ಲ ಎಕ್ಸ್ಪ್ರೆಷನ್ ಕೊಟ್ರೆ ಯಾವ ಸೆಲ್ ಒಳಗಡೆ ಯಾವ ವ್ಯಾಲ್ಯೂ ಹಾಕಬೇಕು ಅನ್ನೋದು ಗೊತ್ತಿದ್ರೇನೆ ನಿಮಗೆ ಇದು ಮಾಡಕ್ ಬರೋದು. ಈಸಿನೇ ಇದು ಕಂಪೇರಿಂಗ್ ಟು ಬುಲಿಯನ್
ಲಾಜಿಕ್ ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾಕಿನ ಇದು ವೆರಿ ವೆರಿ ಈಸಿ. ಯಾಕಂದ್ರೆ ಬೂಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿ ನಾವು ಬುಲಿಯನ್ ರೂಲ್ಸ್ ನೆನ್ಪಿಡ್ಕೋಬೇಕು, ಬುಲಿಯನ್ ಲಾಸ್ ನೆನ್ಪಿಡ್ಕೋಬೇಕು, ಬುಲಿಯನ್ ಥೀರಮ್ಸ್ ನೆನ್ಪಿಡ್ಕೋಬೇಕು. ಅದಿಷ್ಟು ಥೀರಮ್, 14 ರೂಲ್ಸ್, 6 ಲಾಸ್, 2 ಥೀರಮ್, 14 20 22 ಟೋಟಲ್ 22 ಎಕ್ಸ್ಪ್ರೆಷನ್ ನೆನ್ಪಿಡ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಅದು ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರನೇ ಇದು ಬಂದಿದ್ದು ಕಾರ್ ಮ್ಯಾಪ್ ಯೂಸ್ ವೆರಿ ಸಿಂಪ್ಲಿಫಿಕೇಶನ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಗಿವನ್ ಎಕ್ಸ್ಪ್ರೆಷನ್ ನ ಗ್ರಾಫಿಕಲ್ ರೆಪ್ರೆಸೆಂಟ್ ಮಾಡಿ ಅದರಿಂದ ನಾವು ಸಿಂಪ್ಲಿಫಿಕೇಶನ್ ಮಾಡ್ತೀವಲ್ಲ, ಇದು ತುಂಬಾ ಈಸಿ. ಅದು ಕಂಪೇರ್ ಮಾಡಿದ್ರೆ ಅಪ್ ಟು 4 ವೇರಿಯೇಬಲ್ ವರೆಗೆ ಅದ್ರದ್ದು ನೀವು ಡೇಟಾ ಒಳಗಡೆ ಹೆಂಗ್ ಬರಿಬೇಕು ಅನ್ನೋದನ್ನ ಇಷ್ಟೊತ್ತವರೆಗೆ ಹೇಳ್ಕೊಟ್ಟಿದ್ದು. ಈಗ ಗ್ರೂಪ್ ಹೆಂಗ್ ಮಾಡೋದು, ರೂಲ್ಸ್ ಇದಾವೆ ಗ್ರೂಪಿಂಗ್. ರೂಲ್ಸ್ ಫಾರ್ ಗ್ರೂಪಿಂಗ್ ಇನ್ ಕೆ ಮ್ಯಾಪ್. ಫಸ್ಟ್ ರೂಲ್ ಫಸ್ಟ್ ಬಂದ್ಬಿಟ್ಟು ಗ್ರೂಪ್ ಮೇ ನಾಟ್ ಇನ್ಕ್ಲೂಡ್ ಎನಿ ಸೆಲ್ ಕಂಟೈನಿಂಗ್ 0 ನಾವು ಗ್ರೂಪ್ ಮಾಡಕ್ಕೆ ಬರಲ್ಲ. 2 ವೇರಿಯೇಬಲ್ ಇದ್ರೆ ಹಿಂಗೆ 0 0 1 1 ಇದ್ರೆ ಈ 0 ಜೊತೆ ಈ ರೀತಿ ಗ್ರೂಪ್ ಮಾಡಕ್ಕೆ ಬರಲ್ಲ. ಫಸ್ಟ್ ರೂಲ್ ನೆನ್ಪಿಡ್ಕೋಬೇಕು ನಾವು. 1 0 ಜೊತೆ 0 ಜೊತೆ ಗ್ರೂಪ್ ಮಾಡಕ್ಕೆ ಬರಲ್ಲ. ಇದು ರಾಂಗ್. ರೈಟ್ ಹೆಂಗ್ ಗ್ರೂಪ್ ಮಾಡ್ಬೇಕು? 1 ಜೊತೆ ಗ್ರೂಪ್ ಮಾಡ್ಬೇಕು. 1 ಜೊತೆ ಮಾತ್ರ ಗ್ರೂಪ್ ಮಾಡ್ಬೇಕು. ಇದು ರೈಟ್. 1 ಜೊತೆ ಮಾತ್ರ ಗ್ರೂಪ್ ಮಾಡ್ಬೇಕು. ನೆಕ್ಸ್ಟ್ ಗ್ರೂಪ್ may not be horizontal or vertical but not diagonal. Groups may be horizontal or vertical. ಈ ತರನೇ ಇರ್ಬೋದು, ಇಲ್ಲ ಈ ತರನೇ ಇರ್ಬೋದು, ಬಟ್ ಈ ತರ ಇರಲ್ಲ, ಡಯಾಗನಲ್ ಆಗಿರಲ್ಲ. ಸೆಕೆಂಡ್ ರೂಲ್ ನೆನ್ಪಿಡ್ಕೊಳ್ಳಿ. 2 ವೇರಿಯೇಬಲ್, ಎಷ್ಟೇ ವೇರಿಯೇಬಲ್ ಆಗ್ಲಿ, ನಾವು ಎಕ್ಸಾಂಪಲ್ 2 ವೇರಿಯೇಬಲ್ ಕೊಡ್ತಾ ಇದ್ದೀನಿ, ಈ ರೀತಿ ಗ್ರೂಪ್ ಮಾಡಕ್ಕೆ ಬರಲ್ಲ. ಇದು ರಾಂಗ್. ಈ ರೀತಿ ಗ್ರೂಪ್ ಮಾಡಕ್ಕೆ ಬರಲ್ಲ. ಡಯಾಗನಲಿ ಗ್ರೂಪ್ ಮಾಡಕ್ಕೆ ಬರಲ್ಲ. ಡಯಾಗನಲಿ ಗ್ರೂಪ್ ಮಾಡಬಾರ್ದು. ಏನಾದ್ರೂ ಮಾಡಂಗಿದ್ರೆ ವರ್ಟಿಕಲ್ ಅಥವಾ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಲೈನ್, ಈ ರೀತಿ ಇಲ್ಲ ಈ ರೀತಿ ಗ್ರೂಪ್ ಮಾಡಬಹುದು. ಡಯಾಗನಲ್ ಗ್ರೂಪ್ ಮಾಡಕ್ ಬರಲ್ಲ. ಸೆಕೆಂಡ್ ಪಾಯಿಂಟ್, ಡಯಾಗನಲಿ ಗ್ರೂಪ್ ಮಾಡಕ್ಕೆ ಬರಲ್ಲ. ಗ್ರೂಪ್ ಮಸ್ಟ್ ಕಂಟೈನ್. ಥರ್ಡ್ ಪಾಯಿಂಟ್, ಗ್ರೂಪ್ ಮಸ್ಟ್ ಕಂಟೈನ್. ಗ್ರೂಪ್ ಮಾಡ್ತಾ ಇರ್ತೀವಲ್ಲ ಅವಾಗ ಅದು ಎಷ್ಟು ಇರ್ಬೇಕಂತಂದ್ರೆ 1 1s ಅಥವಾ 2 1s ಅಥವಾ 4 1s ಅಥವಾ 8 1s. ಇನ್ ಜನರಲ್ 2 to the power n 1s, n cells, 2 to the power n. 2 ಗೆ ಪವರ್ ಆಗ್ತಾ ಹೋಗ್ರಿ. 2 power 0 ಅಂತಂದ್ರೆ 1. ಸೊ 1 1 ಇದ್ರೆ ಗ್ರೂಪ್ ಮಾಡಬಹುದು. 2 power 1 ಹಾಕ್ರಿ, 2 1s, 2 1 ಇದ್ರೆ ಗ್ರೂಪ್ ಮಾಡಬಹುದು. 2 power 2 ಹಾಕ್ರಿ, 4 1s ಇದ್ರೆ ಗ್ರೂಪ್ ಮಾಡಬಹುದು. 2 power 3 ಹಾಕ್ರಿ, 8 1s ಇದ್ರೆ ಗ್ರೂಪ್ ಮಾಡಬಹುದು. 2 power 4 ಹಾಕ್ರಿ, 16 1s ಇದ್ರೆ ಗ್ರೂಪ್ ಮಾಡಬಹುದು. ಈ ರೀತಿ 2 powers ಇಂದ ನಾವು ಗ್ರೂಪ್ ಮಾಡಬಹುದು. ಇದು ಥರ್ಡ್ ಪಾಯಿಂಟ್. ನೋಡ್ರಿ ಗ್ರೂಪಿಂಗ್ ಇನ್ನೊಂದ್ಸರಿ. ಥರ್ಡ್ ಪಾಯಿಂಟ್ ಅಲ್ಲೇ ಯಾವ ರೀತಿ ಅಂತಂದ್ರೆ, ಈ ರೀತಿ 3 ವೇರಿಯೇಬಲ್ ಇದ್ರೆ 0 0 1 1 0 0 0 0 ಈ ರೀತಿ ಇದ್ರೆ ಇವೆರಡನ್ನ ಗ್ರೂಪ್ ಮಾಡಬಹುದು. ಅದೇ ನಿಮ್ಮ 0 1 1 1 0 0 0 0 ಇದ್ರೆ ಈ 3 1s ನ ಗ್ರೂಪ್ ಮಾಡಕ್ಕೆ ಬರಲ್ಲ. ಅದೇ ಇದು ಹೇಳ್ತಾ ಇರೋದು ಥರ್ಡ್ ಪಾಯಿಂಟ್. 2 to the power n ಸೆಲ್ಸ್ ಇರಬೇಕು. 2 to the power n ಅಲ್ಲ, 3 1s. ಹಂಗಾಗಿ 3 1 ನ ಗ್ರೂಪ್ ಮಾಡಕ್ ಬರಲ್ಲ. ಅದು ತಪ್ಪು. ಗ್ರೂಪ್ ಮಾಡಬೇಡ್ರಿ. ನೆಕ್ಸ್ಟ್ ಹಿಂಗಿದ್ರೆ ಇವು 4ನ ಗ್ರೂಪ್ ಮಾಡಬಹುದು. ಹಿಂಗಿದ್ರೆ ಇವು 5ನ ಗ್ರೂಪ್ ಮಾಡಕ್ಕೆ ಬರಲ್ಲ. ಈ ರೀತಿ 5ನ ಗ್ರೂಪ್ ಮಾಡಕ್ಕೆ ಬರಲ್ಲ. 4ನ ಗ್ರೂಪ್ ಮಾಡಬಹುದು, 5ನ ಗ್ರೂಪ್ ಮಾಡಕ್ಕೆ ಬರಲ್ಲ. ಮತ್ತೆ ಇದು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲಾನು ಇಂಪಾರ್ಟೆಂಟ್. 1 1 1 1 1 1 ಈ ರೀತಿ ಇತ್ತು ಅನ್ಕೊಳ್ರಿ. ಈ ರೀತಿ ಇದ್ರೆ ಇದು 4ರ ಒಂದು ಗ್ರೂಪ್ ಮಾಡಬೇಕು. ಆಮೇಲೆ ಇದು 4ನ ಒಂದು ಗ್ರೂಪ್ ಮಾಡಬೇಕು. ಮ್ಯಾಕ್ಸಿಮಮ್ ಒನ್ಸ್. ಆ 4 ಒಂದು ಗ್ರೂಪ್, ಈ 4 ಒಂದು ಗ್ರೂಪ್. ಅದೇ ಹಿಂಗಿದ್ದಾಗ
ನಾವು ಈ ರೀತಿ ತಪ್ಪು ಮಾಡಕ್ ಹೋಗ್ಬಾರ್ದು. ಈ ರೀತಿ ಇದ್ದಾಗ ಈ ತಪ್ಪು ಮಾಡಬಾರ್ದು. ಇದು ಎರಡು ಒಂದು ಗ್ರೂಪು, ಇದೆರಡು ಒಂದು ಗ್ರೂಪು, ಇದೆರಡು ಒಂದು ಗ್ರೂಪು ಮಾಡಬಾರ್ದು, ಮಾಡಕ್ ಬರಲ್ಲ. ಅದು ರಾಂಗ್. ಅದೆರಡು ಒಂದು ಗ್ರೂಪ್, ಅದೆರಡು ಒಂದು ಗ್ರೂಪ್, ಅದೆರಡು ಒಂದು ಗ್ರೂಪು. 2 ಹೇಳಿದ್ರಲ್ಲ ಸರ್, 2 ಇದೆ ಮಾಡಿದ್ವಿ ನಾವು ಅಂತಂದ್ರೆ ಅಲ್ಲ, ಈ ರೀತಿ ಮಾಡಬಾರ್ದು. ಈ 4 ಒಂದು ಗ್ರೂಪ್ ಮಾಡಬೇಕು, ಈ 4 ಒಂದು ಗ್ರೂಪ್ ಮಾಡಬೇಕು. ಅವಾಗ ಏನಾಗ್ತದೆ, ನಮಗೆ ಬರೋದು ಈಕ್ವೇಶನ್ ಮಿನಿಮಮ್ ಬರ್ತದೆ. ಇಲ್ಲಿ 3 ಬರ್ತದೆ, ಇಲ್ಲಿ 2 ಬರ್ತದೆ ನಮಗೆ ಈಕ್ವೇಶನ್. ಮತ್ತೆ ಇಲ್ಲಿ ವೇರಿಯೇಬಲ್ಸ್ 2 ವೇರಿಯೇಬಲ್ ಬರ್ತದೆ, ಇಲ್ಲಿ 3 ವೇರಿಯೇಬಲ್ ಬರ್ತದೆ. ನಮಗೆ ಅದು ದೊಡ್ಡದಾಗುತ್ತೆ ಸರ್ಕ್ಯೂಟ್. ನಾವೇನು ಮಾಡ್ತಾ ಇರೋದು, ನಾವೇನ್ ಮಾಡ್ತಾ ಇದೀವಿ, ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀವಿ. ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಕಡಿಮೆ ಮಾಡ್ಬೇಕು ನಾವು. ಕಾಂಪೊನೆಂಟ್ಸ್ ಆಗ್ಲಿ ಮತ್ತೆ ಯೂಸ್ ಮಾಡ್ತಿರೋ ಲೈನ್ಸ್ ಆಗ್ಲಿ, ಇನ್ಪುಟ್ ಲೈನ್ಸ್ ಮತ್ತೆ ಕಾಂಪೊನೆಂಟ್ಸ್ ಅಂಡ್ ಆರ್ ನಾಟ್ ಗೇಟ್, ಲಾಜಿಕ್ ಗೇಟ್ಸ್ ಗಳನ್ನ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ. ಇದು ಯೂಸ್ ಮಾಡೋದ್ರಿಂದ ತುಂಬಾ ಕಡಿಮೆ ಆಗ್ತದೆ, ಇದು ಯೂಸ್ ಮಾಡೋದ್ರಿಂದ ಇನ್ಕ್ರೀಸ್ ಆಗ್ತದೆ. ಸೊ ಇದು ವೆಲ್ ಸಿಂಪ್ಲಿಫೈಡ್ ಅಲ್ಲ, ಅದಕ್ಕಾಗಿ ಅದು ಮಾಡಕ್ ಬರಲ್ಲ. ಇದಾದ್ರೆ ವೆರಿ ವೆಲ್ ಸಿಂಪ್ಲಿಫೈಡ್. ತುಂಬಾ ಕಡಿಮೆ ಗೇಟ್ಸ್ ಗಳು ಯೂಸ್ ಮಾಡಿ ಇದನ್ನ ಪರ್ಫಾರ್ಮ್ ಮಾಡಬಹುದು ಕಡಿಮೆ ಇನ್ಪುಟ್ಸ್ ಲೈನ್ ಇಂದ. ಸೊ ಈ ರೀತಿ ಇದು 4ನೇ ಪಾಯಿಂಟ್. ಇದು ಫಸ್ಟ್ ಪಾಯಿಂಟ್ ಏನು, ಗ್ರೂಪ್ ವಿತ್ ಒನ್ಸ್, ಜೀರೋಸ್ ಜೊತೆ ಗ್ರೂಪ್ ಮಾಡಬಾರ್ದು. ಸೆಕೆಂಡ್ ಪಾಯಿಂಟ್, ಡಯಾಗನಲಿ ಗ್ರೂಪ್ ಮಾಡಕ್ ಬರಲ್ಲ, ಹಾರಿಜಾಂಟಲಿ ಆರ್ ವರ್ಟಿಕಲಿ ಮಾತ್ರ ಗ್ರೂಪ್ ಮಾಡಬಹುದು. ಥರ್ಡ್ ಪಾಯಿಂಟ್, 2n ಸೆಲ್ಸ್ ತರ ಗ್ರೂಪ್ ಮಾಡಬೇಕು. 2 to the power 0, 2 to the power 1, 2 to the power 2, 2 to the power 3, 2 to the power 4, 1, 2, 4, 8, 16 ಆ ತರ. ಥರ್ಡ್ ಪಾಯಿಂಟ್ ಅಲ್ಲೇ ಈ ರೀತಿ 2 ಗ್ರೂಪ್ ಮಾಡಿದ್ವಿ. ಆಮೇಲೆ ಈ ರೀತಿ 3 ಗ್ರೂಪ್ ಮಾಡಕ್ ಬರಲ್ಲ ಅಂತ ತಿಳ್ಕೊಂಡ್ವಿ. 4 ಗ್ರೂಪ್ ಮಾಡಿದ್ವಿ. ಆಮೇಲೆ ಈ ರೀತಿ 5 ಗ್ರೂಪ್ ಮಾಡಕ್ ಬರಲ್ಲ. ಈ ರೀತಿ 5 ಒನ್ಸ್ ಗ್ರೂಪ್ ಮಾಡಕ್ ಬರಲ್ಲ. ಆಮೇಲೆ ಫೋರ್ತ್ ಪಾಯಿಂಟ್ ಏನ್ ತಿಳ್ಕೊಂಡ್ವಿ, 2 ಗ್ರೂಪ್ ಮಾಡ್ಬಿಟ್ರೆ ಅವರಲ್ಲ, ಅದು ಮಾಡಬಾರದು. 2 ಇದು 4, ಈ 4 ಗ್ರೂಪ್ ಮಾಡ್ಬೇಕು ಅಂತ ತಿಳ್ಕೊಂಡ್ರಿ. ಇದಷ್ಟು 4 ಆಯ್ತು, 4 ಪಾಯಿಂಟ್ಸ್ ಆಯ್ತು. ನೆಕ್ಸ್ಟ್ ಈಗ 5th ಪಾಯಿಂಟ್, 5th ರೂಲ್, ಗ್ರೂಪಿಂಗ್ ಮಾಡೋದಕ್ಕೆ ರೂಲ್ಸ್. ಈ ರೂಲ್ಸ್ ನೆನ್ಪಿಡ್ಕೊಳ್ರಿ, ಬಹಳ ಇಂಪಾರ್ಟೆಂಟ್. ಈಗ 5th ರೂಲ್ ಏನಂತಂದ್ರೆ, observe the map for ones which are not adjacent to the any other ones. These individual ones are called isolated ones. If any isolated ones present in the game map, it can be considered as an individual group. ಈಗ ಐಸೋಲೇಟೆಡ್ ಒನ್ಸ್ ಅಂತ ಇದಿರುತ್ತೆ. ಇವಾಗ ಗ್ರೂಪ್ ಬರುತ್ತಲ್ಲ, ಈ ರೀತಿ ಇದ್ರೆ ಅನ್ಕೊಳ್ಳಿ, ಈ ರೀತಿ ಇದೆ. ಇವಾಗ ಇವೆರಡನ್ನ ಗ್ರೂಪ್ ಮಾಡಿದ್ರಿ. ಇವಾಗ ಇದೊಂದೇ ಉಳಿತು, ಇದೊಂದೇ ಒಂದು ಗ್ರೂಪ್, ಐಸೋಲೇಟೆಡ್ ಒನ್, ಅದೊಂದೇ ಒಂದು ಗ್ರೂಪ್, ಅದರ ಎಕ್ಸ್ಪ್ರೆಷನ್ ಬರ್ಕೋಬೇಕು. ಈಗ 6th ಪಾಯಿಂಟ್ ಏನಂತಂದ್ರೆ, ಅವಾಗಲೇ ತಿಳ್ಕೊಂಡ್ವಲ್ಲ, ಅದೇ ಸೇಮ್ ಇದೆ. 4th ಪಾಯಿಂಟ್, ಗ್ರೂಪ್ಸ್ ನಾಟ್ ಓವರ್ಲ್ಯಾಪಿಂಗ್. 7th ಪಾಯಿಂಟ್, 6th ಪಾಯಿಂಟ್, ಈ ರೀತಿ ಇದೆ. ಈ ರೀತಿ ಇದ್ರೆ ಗ್ರೂಪ್ಸ್ ಮೇ wrap around the table. The leftmost cell in a row may be grouped with the rightmost cell and the top cell in a column may be grouped with the bottom cell. ಟಾಪ್ ಸೆಲ್ ಇಂದ ಬಾಟಮ್ ಸೆಲ್ ಅನ್ನ ಗ್ರೂಪ್ ಮಾಡಬಹುದು ಈ ರೀತಿ, ಅಥವಾ ಈ ರೀತಿ ಲೆಫ್ಟ್ ಮೋಸ್ಟ್ ಸೆಲ್ ಇಂದ ಲೆಫ್ಟ್ ಮೋಸ್ಟ್ ಸೆಲ್ ಈ ರೀತಿ ಗ್ರೂಪ್ ಮಾಡಬಹುದು. ನೆಕ್ಸ್ಟ್ ದೇರ್ ಶುಡ್ ಬಿ ಎ ಫ್ಯೂ ಗ್ರೂಪ್ಸ್ ಆಸ್ ಪಾಸಿಬಲ್. ಕಡಿಮೆ ಗ್ರೂಪ್ಸ್ ಇರಬೇಕು. ಆಸ್ ಲಾಂಗ್ ಆಸ್ ದಿಸ್ ಡಸ್ ನಾಟ್ ಅಪೋಸ್ ಎನಿ ಆಫ್ ದಿ ಪ್ರೀವಿಯಸ್ ರೂಲ್ಸ್. The result of the K-map of the right side figure can be further simplified by taking use of algebraic function. So this approach is wrong. ಅದೇ ಹೇಳಿದ್ವಲ್ಲ ಲಾಸ್ಟ್ ಅಲ್ಲಿ. ಈ ರೀತಿ ಇದ್ದಾಗ ಇದು ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ, ಅದು ಇನ್ನ ಸಿಂಪ್ಲಿಫಿಕೇಶನ್ ಆಗ್ತದೆ. ಯಾಕೆ ಇದು ಮಾಡಬೇಡ್ರಿ ಅಂತಂದ್ರೆ,
ಇದನ್ನ ಇನ್ನ ಸಿಂಪ್ಲಿಫಿಕೇಶನ್ ಮಾಡಬಹುದು, ಇದಕ್ಕಿಂತ ಇನ್ನ ಸಿಂಪ್ಲಿಫೈ ಮಾಡಬಹುದು, ಅದಕ್ಕೋಸ್ಕರನೇ ಈ ರೀತಿ ಮಾಡ್ರಿ ಅಂತ ಹೇಳ್ತಾ ಇರೋದು. ಇದು 7. ಆಲ್ರೆಡಿ ಹೇಳಿರೋದು ಈ ಪಾಯಿಂಟ್, ಮೂರು ಸಲ ಹೇಳಿದ್ದಾರೆ ಈ ಪಾಯಿಂಟ್. ದೇರ್ ಶುಡ್ ಬಿ ಆಸ್ ಫ್ಯೂ ಗ್ರೂಪ್ಸ್ ಆಸ್ ಪಾಸಿಬಲ್ ಆಸ್ ಲಾಂಗ್ ಎಸ್ ದಿಸ್ ಡಸ್ ನಾಟ್ ಅಪೋಸಸ್ ಎನಿ ಆಫ್ ದಿ ಪ್ರೀವಿಯಸ್ ರೂಲ್ಸ್ ಅಪ್ಲೈ ಮಾಡಲಾರ್ದಂಗೆ ದ ರಿಸಲ್ಟ್ ಆಫ್ ದಿ ಕೆ-ಮ್ಯಾಪ್ ರೈಟ್ ಸೈಡ್ ಫಿಗರ್ ಇದು ಫರ್ದರ್ ಸಿಂಪ್ಲಿಫೈಡ್. ಇದನ್ನ ಇನ್ನ ಸಿಂಪ್ಲಿಫೈ ಮಾಡ್ಬೋದು, ಈ ರೀತಿ ಗ್ರೂಪ್ ಮಾಡಿದ್ರೆ ಇನ್ನ ಸಿಂಪ್ಲಿಫೈ ಮಾಡ್ಬೋದು ನಾವು. ಸೊ ಬೈ ಮೇಕಿಂಗ್ ಯೂಸ್ ಆಫ್ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಯೂಸ್ ಮಾಡಿ ಇದನ್ನ ಇನ್ನ ಸಿಂಪ್ಲಿಫೈ ಮಾಡ್ಬೋದು. ಸೊ ದಿಸ್ ಅಪ್ರೋಚ್ ಇಸ್ ರಾಂಗ್, ಅದಕ್ಕೋಸ್ಕರ ಇದು ರಾಂಗ್, ಇದು ಕರೆಕ್ಟ್. ನೆಕ್ಸ್ಟ್, redundant groups are eliminated. Redundant groups is a group whose ones are already used by other groups. In the following example, ಇವಾಗ ನೋಡ್ರಿ, redundant groups can be eliminated. ಆಲ್ರೆಡಿ ಯೂಸ್ ಮಾಡಿದ್ರೆ ಅದನ್ನ ನಾವು ಎಲಿಮಿನೇಟ್ ಮಾಡಬಹುದು. redundant groups ಈ ರೀತಿ ಇದೆ ಅನ್ಕೊಳ್ಳಿ. 4 ವೇರಿಯಬಲ್ ಕೆ-ಮ್ಯಾಪ್, ಈ ರೀತಿ ಇದ್ರೆ ಇದು ಒಂದು 4 ಗ್ರೂಪ್ ಮಾಡ್ಬಿಡ್ತೀವಿ. ಆಮೇಲೆ ಒಂದು ಸುಳಿಸುತ್ತೆ, ಅದು ಐಸೋಲೇಟೆಡ್ ಮಾಡಬಾರ್ದು, ಅದ್ರ ಜೊತೆ ಇನ್ನೊಂದು ಮಾಡ್ಬೋದಲ್ಲ. ಸೊ ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು ಗ್ರೂಪ್ ಮಾಡ್ತೀವಿ. ಈ ರೀತಿ 4 ಗ್ರೂಪ್ ಮಾಡ್ತೀವಲ್ಲ, ಅದನ್ನೇ ರಿಡಲ್ಟೆಂಟ್ ಗ್ರೂಪ್ ಅಂತಾರಲ್ಲ. ಮಧ್ಯದ ಗ್ರೂಪ್ ನಾವು ಮಾಡ್ಲಾರ್ದಂಗೆನೆ ಬಿಡಬಹುದು, ಬರೇ ಅವು 4 ಗ್ರೂಪ್ ಮಾಡಿದ್ರೆ ಆಯ್ತು, ಅದೇ ಸಿಂಪ್ಲಿಫಿಕೇಶನ್. ಈ ಮಧ್ಯದ ಗ್ರೂಪ್ ಮಾಡ್ಲಾರ್ದಂಗೆ ಈ ಒಂದು ಗ್ರೂಪ್, ಈ ಒಂದು ಗ್ರೂಪ್, ಈ ಒಂದು ಗ್ರೂಪ್, ಸಾರಿ ಇದಿಲ್ಲ, ಈ ಒಂದು ಗ್ರೂಪ್, ಈ ಒಂದು ಗ್ರೂಪ್, 4 ಗ್ರೂಪ್ ಮಾಡಿ ಒಂದ್ಸಲ ಮಾತ್ರ ಗ್ರೂಪ್ ಮಾಡೋದು, ಒಂದ್ಸಲ ಮಾತ್ರ ಗ್ರೂಪ್ ಮಾಡೋದು. ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಮಧ್ಯದ ಒಂದು ಗ್ರೂಪ್ ಫಸ್ಟ್ ಮಾಡ್ಬಿಟ್ರೆ ಅದೊಂದು ಎಕ್ಸ್ಟ್ರಾ ಆಗ್ತದೆ. ಸೊ ಆ ಎಕ್ಸ್ಟ್ರಾ ಗ್ರೂಪ್ ನ ಎಲಿಮಿನೇಟ್ ಮಾಡಬಹುದು. ಅದು ನಿಮಗೆ 8th ಪಾಯಿಂಟ್. 6, 7 ಇರೋದು, ಆಲ್ರೆಡಿ ಹೇಳಿರೋದು. 7 ಪಾಯಿಂಟ್ಸ್ ನೋಡ್ರಿ. 7 ವೆರಿ ಪಾಯಿಂಟ್. 5, 6, 7. ಫಸ್ಟ್ ಪಾಯಿಂಟ್ ಏನ್ ಹೇಳ್ರಿ, ಒನ್ಸ್ ಜೊತೆ ಮಾತ್ರ ಗ್ರೂಪ್ ಮಾಡಬೇಕು, ಝೀರೋಸ್ ಜೊತೆ ಗ್ರೂಪ್ ಮಾಡಂಗಿಲ್ಲ. ಸೆಕೆಂಡ್ ಪಾಯಿಂಟ್ ವರ್ಟಿಕಲಿ ಹಾರಿಜಾಂಟಲಿ ಮಾತ್ರ ಗ್ರೂಪ್ ಮಾಡಬಹುದು, ಡಯಾಗನಲಿ ಗ್ರೂಪ್ ಮಾಡಂಗಿಲ್ಲ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, 2 to the power ಅಲ್ಲಿ ಗ್ರೂಪ್ ಮಾಡಬೇಕು. 2 to the power 0, 2 to the power 1, 2 to the power 2, 2 to the power 3 ಅಂತಂದ್ರೆ 1 ಅಥವಾ 2 ಅಥವಾ 1 ones ಅಥವಾ 2 ones ಅಥವಾ 4 ones ಅಥವಾ 8 ones ಅಥವಾ 16 ones ಗ್ರೂಪ್ ಮಾಡಬಹುದು. ಅದು ನಿಮಗೆ ಥರ್ಡ್ ಪಾಯಿಂಟ್ ಹೇಳ್ತದೆ. ಥರ್ಡ್ ಪಾಯಿಂಟ್ ಅಲ್ಲೇ 5 ones ನ ಗ್ರೂಪ್ ಮಾಡಕ್ ಬರಲ್ಲ, 3 ones ನ ಗ್ರೂಪ್ ಮಾಡಕ್ ಬರಲ್ಲ ಅಂತ ಹೇಳಿದ್ವಿ. ಆಮೇಲೆ 4th ಪಾಯಿಂಟ್ ಬಂದ್ಬಿಟ್ಟು ಇದು, ಈ ರೀತಿ ಗ್ರೂಪ್ ಮಾಡಕ್ಕೆ ಬರಲ್ಲ, ಈ ರೀತಿ ಮಾಡಬೇಡ್ರಿ, ಯಾಕಂದ್ರೆ ಅದನ್ನ ಇನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬಹುದು. ಸೊ 4 ಗ್ರೂಪ್ ಮಾಡ್ರಿ. 4th ಪಾಯಿಂಟ್. 5th ಪಾಯಿಂಟ್ ಬಂದ್ಬಿಟ್ಟು ಈ ರೀತಿ ಐಸೋಲೇಟೆಡ್ ಒನ್ಸ್ ಉಳಿದ್ರೆ ಐಸೋಲೇಟೆಡ್ ಒನ್ ಗ್ರೂಪ್ ಮಾಡಬೇಕು, ಉಳಿದೊಂದು ಗ್ರೂಪ್ ಮಾಡಿ ಐಸೋಲೇಟೆಡ್ ಒನ್ ಗ್ರೂಪ್ ಮಾಡಬೇಕು. ಆಮೇಲೆ 6th ಪಾಯಿಂಟ್ ಈ ರೀತಿ 6th ಪಾಯಿಂಟ್ ಬಂದ್ಬಿಟ್ಟು ಗ್ರೂಪ್ ಮೇ ವ್ರಾಪ್ ಅರೌಂಡ್ ದ ಟೇಬಲ್ ದ ಲೆಫ್ಟ್ ಮೋಸ್ಟ್ ಗ್ರೂಪ್. ಇದು ಒಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದಿಷ್ಟು ಒಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದಿಷ್ಟು ಒಂದು ಗ್ರೂಪ್, ಈ ರೀತಿ ಗ್ರೂಪ್ ಮಾಡಬಹುದು. ಆಮೇಲೆ 7th ಪಾಯಿಂಟ್ ಬಂದ್ಬಿಟ್ಟು ಈ ಒಳಗಡೆಯನ್ನ ಎಲಿಮಿನೇಟ್ ಮಾಡಬಹುದು. ರಿಡಲ್ಟೆಂಟ್ ಗ್ರೂಪ್ಸ್ ಆರ್ ಎಲಿಮಿನೇಟೆಡ್. ರಿಡಲ್ಟೆಂಟ್ ಗ್ರೂಪ್ಸ್ ಇಸ್ ಗ್ರೂಪ್ಸ್ ಹೂಸ್ ಒನ್ಸ್ ಆಲ್ರೆಡಿ ಯೂಸ್ಡ್ ಬೈ ದಿ ಅದರ್ ಗ್ರೂಪ್ಸ್. ಈ ರೀತಿ ಗ್ರೂಪ್ ಮಾಡೋದ್ರಿಂದ ಆ ಒಳಗಡೆ 4 ಗ್ರೂಪ್ ನ ಎಲಿಮಿನೇಟ್ ಮಾಡಬಹುದು, ಒಳಗಡೆ ಬರೋ ಸ್ಕ್ವೇರ್ ಗ್ರೂಪ್ ನ ಎಲಿಮಿನೇಟ್ ಮಾಡಬಹುದು. ಇದಿಷ್ಟು 7 ಪಾಯಿಂಟ್. ಇದಿಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಇವಾಗ ಮಾಡ್ತಾ ಹೋದ್ರೆ ಈಸಿ ಗ್ರೂಪಿಂಗ್. ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡು ಮಾಡ್ತಾ ಹೋಗೋಣ. ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಕೆ-ಮ್ಯಾಪ್. ಕಳೆದ ಕ್ಲಾಸ್ ಅಲ್ಲಿ ಹೆಂಗೆ ಡೇಟಾ ಇಂಪ್ಲಿಮೆಂಟ್ ಮಾಡ್ಬೇಕು, ಹೆಂಗೆ ಡೇಟಾ ಕೊಟ್ಟಿರೋ ಡೇಟಾ ನಿಮಗೆ ಈಕ್ವೇಶನ್ಸ್ ಅಲ್ಲಿ ಕೊಟ್ಟಿದ್ರೆ ಹೆಂಗೆ ಕೆ-ಮ್ಯಾಪ್ ಒಳಗಡೆ ಹಾಕ್ಬೇಕು, ಇಲ್ಲ ಟ್ರೂ ಟೇಬಲ್ ಕೊಟ್ಟಿದ್ರೆ ಕೆ-ಮ್ಯಾಪ್ ಒಳಗಡೆ ಹೆಂಗೆ ಹಾಕ್ಬೇಕು, ರೂಲ್ಸ್, ಇದಿಷ್ಟು ಕಳೆದ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಗ್ರೂಪಿಂಗ್ ಸ್ಟಾರ್ಟ್ ಮಾಡೋಣ. ಒಂದು ಎಕ್ಸಾಂಪಲ್ ತಗೊಂಡು, ಎಕ್ಸಾಂಪಲ್ ಬಂದ್ಬಿಟ್ಟು y is equals to ABC plus AB bar C 3 ವೇರಿಯಬಲ್ ಬೂಲಿಯನ್ ಎಕ್ಸ್ಪ್ರೆಷನ್. ಇದನ್ನಕ್ಕೆ ನಾವು ಇವಾಗ ಕೆ-ಮ್ಯಾಪ್ ಹಾಕ್ಬೇಕು. ಕೆ-ಮ್ಯಾಪ್ ಹೆಂಗ್ ಹಾಕ್ತಾರೆ, 3 ವೇರಿಯಬಲ್ ಇದೆ, ಹೆಂಗ್ ಗೊತ್ತಾಗುತ್ತೆ ನೋಡಿದ್ಕೊಳ್ಳೋ ಗೊತ್ತಾಗುತ್ತೆ. ABC AB bar C 3 ವೇರಿಯಬಲ್. ಸೊ
ಇಲ್ಲಿ ಎ, ಇಲ್ಲಿ ಬಿ ಸಿ, ಇಲ್ಲಿ ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್, ಎ ಬಾರ್ ಎ. ನಮಗೆ ಎಲ್ಲೈತಿ ಎ ಬಿ ಸಿ. ಎ ಬಿ ಸಿ ಎಲ್ಲಿ ಬರ್ತದೆ? ಎ ಬಿ ಸಿ ಇಲ್ಲಿ ಬರ್ತದೆ. ಎ ಬಿ ಸಿ ಇದು ಒಂದು. ಅದಾದ್ಮೇಲೆ ಎ ಬಿ ಬಾರ್ ಸಿ, ಎ ಬಿ ಬಾರ್ ಸಿ ಇಲ್ಲಿ ಬರ್ತದೆ. ಇದು ಒಂದು. ಇನ್ನು ಮಿಕ್ಕಿದ್ದೆಲ್ಲ ಝೀರೋ. ಇದು ನಿಮಗೆ ಎಕ್ಸ್ಪ್ರೆಷನ್ ಕೊಟ್ಟಿರೋದನ್ನ ಕೇವಲ ಒಳಗಡೆ ಹಾಕಿದ್ಮೇಲೆ ಗ್ರೂಪಿಂಗ್ ಮಾಡಬೇಕು. ಗ್ರೂಪಿಂಗ್ ಹಿಂಗೆ ಮಾಡ್ತೀವಿ. ಗ್ರೂಪಿಂಗ್ ಹಿಂಗೆ ಮಾಡಿದ್ಮೇಲೆ ಬರೆಯೋದು ಕಾಮನ್ ಯಾವುದೈತೆ? ಎ ಕಾಮನ್. ಇದಕ್ಕೆ ಎ, ಇಲ್ಲಿ ಬಿ ಬಾರ್ ಬಿ, ಸಿ ಸಿ ಐತೆ, ಇಲ್ಲಿ ಸಿ ಕಾಮನ್. ಸೊ ಇದ್ರದ್ದು ಎ ಸಿ, ಎ ಸಿ, y is equals to ಎ ಸಿ. ಗೊತ್ತಾಯ್ತಾ ಹೆಂಗಂತ? ಸ್ಟೆಪ್ ವೈಸ್ ಹೇಳ್ಕೊಂತ ಹೋಗ್ತೀನಿ ನೋಡ್ರಿ. ಗ್ರೂಪಿಂಗ್. ದಿ ಬ್ಯೂಟಿ ಆಫ್ ದಿ ಕಾರ್ನ್ ಮ್ಯಾಪ್ ಈಸ್ ದಟ್ ಇಟ್ ಹ್ಯಾಸ್ ಬೀನ್ clearly designed so that any two adjacent cells in the map differs by a change in one variable. Any two adjacent maps change in one variable. ಇಲ್ಲಿಂದ ಇಲ್ಲಿಗೆ one variable change ಇದೆ. ಇಲ್ಲಿ ಸಿ ಬಾರ್ ಇದೆ, ಇಲ್ಲಿ ಸಿ ಇದೆ. ಇಲ್ಲಿಂದ ಇಲ್ಲಿಗೆ one variable change ಇದೆ. ಸಿ ಸಿ ಸೇಮ್ ಆಗಿದೆ, ಬಿ ಬಾರ್ ಇದೆ. ಇಲ್ಲಿಂದ ಇಲ್ಲಿಗೆ one variable change ಇದೆ. ಬಿ ಬಿ ಸೇಮ್ ಇದೆ, ಸಿ ಬಾರ್ ಆಗಿದೆ. ಇಲ್ಲಿಂದ ಇಲ್ಲಿಗೆ one variable change ಇದೆ. ಇಲ್ಲಿ ಇದೆ, ಎ ಬಾರ್ ಆಗಿದೆ. ಆತರ ಓನ್ಲಿ one variable change ಇರ್ತದೆ adjacent cells ಗೆ. ಎಲ್ಲಾ ಸೆಲ್ಸ್ ನೋಡ್ಕೊಂತ ಹೋದ್ರೆ only one variable change ಇರ್ತದೆ. So it always has a change of one variable anytime you cross the horizontal or vertical cell boundaries. If more than one group occurs on a K-map, the simplified product can be ordered to get the Boolean expression. ಇದು ಮುಂದೆ ಎಕ್ಸಾಂಪಲ್ ಹೋಗುತ್ತೆ. ಎರಡು ಇದ್ರೆ ಇವಾಗ ಇದೊಂದು ಗ್ರೂಪ್ ಬಂತು, ಇನ್ನೊಂದು ಗ್ರೂಪ್ ಏನಾದ್ರೂ ಇಲ್ಲೊಂದು ಗ್ರೂಪ್ ಬಂದಿದ್ರೆ ಹೆಂಗ್ ಬರೀಬೇಕು? ಆರ್ ಮಾಡಬೇಕು. ಆರ್ ಮಾಡಿ ಅದ್ರದ್ದು ಎಕ್ಸ್ಪ್ರೆಷನ್ ಬರೀಬೇಕು. ಅದನ್ನ ಹೇಳ್ತಾ ಇದೆ ಇದು. Now we shall discuss pair, quad and octet of the example. Pair, ಕ್ವಾಡ್, ಆಕ್ಟೆಂಟ್. ಇದನ್ನ ಪೇರ್ ಅಂತ ಕರಿತೀವಿ. ಇದನ್ನ ಪೇರ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಎರಡು ಇರುತ್ತೆ. ಇವಾಗ y is equal to abc plus a bar b bar c, a b bar c is the 3 variable boolean expression. ಇದು ಬೂಲಿಯನ್ ಎಕ್ಸ್ಪ್ರೆಷನ್. ಇದಕ್ಕೆ 3 ವೇರಿಯಬಲ್ ಕೆ ಮ್ಯಾಪ್ ನ ಬರಿತೀವಿ. ಈ ರೀತಿ ಬರೆದ್ವಿ, ಗ್ರೂಪ್ ಮಾಡಿದ್ವಿ. ಇದನ್ನ ಪೇರ್, ಇದ್ರದ್ದು ಎ ಸಿ ಅಂತ ಹೇಳಿದ್ವಿ. ಬಿ ಸಿ ಅಂಡ್ ಬಿ ಬಾರ್ ಸಿ ಆರ್ ವರ್ಟಿಕಲ್ ಟರ್ಮ್ಸ್. ಎ ಇಸ್ ಹಾರಿಜಾಂಟಲ್ ಟರ್ಮ್. ಇದು ಎ ಅನ್ನೋದು ಹಾರಿಜಾಂಟಲ್ ಟರ್ಮ್. ಹಾರಿಜಾಂಟಲ್ ಟರ್ಮ್ ಇಂದ ಎ ಬಂತು. ವರ್ಟಿಕಲ್ ಟರ್ಮ್ ಇವು ಹಾರಿಜಾಂಟಲ್ ಟರ್ಮ್, ಇವು ವರ್ಟಿಕಲ್ ಟರ್ಮ್. ವರ್ಟಿಕಲ್ ಟರ್ಮ್ ಅಲ್ಲಿ ಬಿ ಬಾರ್ ಸಿ, ಬಿ ಬಾರ್ ಸಿ, ಬಿ ಸಿ ಆರ್ ವರ್ಟಿಕಲ್ ಟರ್ಮ್ಸ್. ಇಟ್ ಇಸ್ ಕ್ಲಿಯರ್ ದಟ್ ಸಿ ಇಸ್ ಕಾಮನ್. ಯಾವ್ದು ಕಾಮನ್ ಇದೆ ಇದರಲ್ಲಿ? ಬಿ ಬಾರ್ ಬಿ ಚೇಂಜ್ ಇದೆ, ಸಿ ಕಾಮನ್. ಸೊ ಸಿ ಕಾಮನ್ ಇರೋದನ್ನ ಬರೀಬೇಕು. ಹಾರಿಜಾಂಟಲ್ ಟರ್ಮ್ ಇಂದ ಒಂದು ಬರೀಬೇಕು, ವರ್ಟಿಕಲ್ ಟರ್ಮ್ ಇಂದ ಒಂದು ಬರೀಬೇಕು. ಅವಾಗ ಆಗುತ್ತೆ ಬಿ ಬಾರ್ ಸಿ. ಸಿ ಇಸ್ ಟೇಕನ್ ಫ್ರಮ್ ದಿ ಕಾಮನ್ ಎಲಿಮಿನೇಟೆಡ್ ಬಿ ಟರ್ಮ್. Now combine horizontal term and vertical term. Vertical term horizontal term ಇದನ್ನ ನಾವು ಇವಾಗ ಆಲ್ರೆಡಿ ಕಲ್ತಿರೋ ಪ್ರಕಾರ ಬೂಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋಣ. ಎ ಬಿ ಸಿ ಪ್ಲಸ್ ಎ ಬಿ ಬಾರ್ ಸಿ ಅಲ್ಲ, ಇದರಲ್ಲಿ ಎ ಸಿ ಕಾಮನ್. ಎ ಸಿ ಕಾಮನ್ ತೆಗೆದ್ರೆ ಬಿ ಪ್ಲಸ್ ಬಿ ಬಾರ್. ಬಿ ಪ್ಲಸ್ ಬಿ ಬಾರ್ ಅಂತಂದ್ರೆ 1 ಇಂಟು ಎ ಸಿ ಅಂದ್ರೆ 1 ಇಂಟು ಎ ಅಂದ್ರೆ ಎ ಸಿ. ಎ ಸಿ ಬಂತ? ಎ ಸಿ ಕರೆಕ್ಟ್ ಮಾಡಿರೋದು ಕರೆಕ್ಟ್. ಇವಾಗ ನೆಕ್ಸ್ಟ್ ನೋಡೋಣ. ಸೆಕೆಂಡ್, ಪೇರ್ ಅಂದ್ರೆ ಏನಂತ ಕಲ್ತ್ಕೊಂಡ್ವಿ. ಇವಾಗ y is equals to a bar b c d plus a b c d. ಇದಕ್ಕೆ ಹೆಂಗ್ ಹಾಕ್ತೀರಾ? 4 ವೇರಿಯಬಲ್ ಇದಾವೆ. ಹೆಂಗ್ ಗೊತ್ತಾಯ್ತು? ಎ ಬಿ ಸಿ ಡಿ ಅಂತ ನೋಡಿದೆ, 4 ವೇರಿಯಬಲ್ ಇದೆ ಎಕ್ಸ್ಪ್ರೆಷನ್ ಅಲ್ಲಿ. ಸೊ 4 ವೇರಿಯಬಲ್ ಕೆ ಮ್ಯಾಪ್ ಹಾಕೋದು. 4 ವೇರಿಯಬಲ್ ಕೆ ಮ್ಯಾಪ್ ಹಾಕೋದು ಬರಿಬೇಕಿದ್ದು ನಿಮಗೆ. ಚಕ ಹಾಕಬೇಕು. ಎ ಬಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್, ಎ ಬಿ ಬಾರ್. 0 1 2 3 4 5 6 7 8 9 10 11 12 13 14 15 ಇದು ಹಾಕಕ್ ಬರ್ಬೇಕು. ಬಂದ್ಮೇಲೆ ಎ ಬಾರ್ ಬಿ ಸಿ ಡಿ. ಎ ಬಾರ್ ಎಲ್ಲ ಐತೆ ನೋಡ್ರಿ, ಎ ಬಾರ್ ಎಲ್ಲ ಐತೆ. ಎ ಬಾರ್ ಇಲ್ಲಿ ಐತೆ. ನಮಗೇನ್ ಬೇಕು? ಬಿ ಬೇಕು. ಬಿ ಇಲ್ಲ ಐತೆ, ಎ ಬಿ. ಸೊ ಈ ಲೈನಿಗೆ ಬಂತು, ಸೆಕೆಂಡ್ ಲೈನಿಗೆ. ಎ ಬಿ ಸಿ ಡಿ ಎಲ್ಲ ಐತೆ ನೋಡ್ರಿ, ಇಲ್ಲ ಐತೆ. ಸೊ ಇಲ್ಲಿ ಬಂತು. ಇವಾಗ ಎ ಬಿ ಸಿ ಡಿ. ಎ ಬಿ ಎಲ್ಲ ಐತೆ, ಇಲ್ಲ ಐತೆ, ಎ ಬಿ.
ಸಿ ಡಿ ಎಲ್ಲೈತೆ ಇಲ್ಲೈತೆ. ಸೊ ಎ ಬಿ ಸಿ ಡಿ ಇಲ್ಲಿ 1, ಇದು 1, ಮಿಕ್ಕಿದ್ದೆಲ್ಲ 0. ಇದೇ ರೀತಿ ಇದು ಹಾಕೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎರಡೆರಡು ಕ್ಲಾಸಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಳೆದ ಕ್ಲಾಸು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದರಿಂದ ಕ್ಲಾಸು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 ಕ್ಲಾಸ್ ಅದಕ್ಕೋಸ್ಕರನೇ ತಗೊಂಡು ಟೈಮ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಇಷ್ಟೊತ್ತಿಗೆ ಇಷ್ಟು ಸ್ಪೀಡ್ ಆಗಿರ್ಬೇಕು ನೀವು ಹಾಕೋದು. ಇದು ಹಾಕಿದ್ಮೇಲೆ ಯಾವುದು ಮಾಡೋದು? ಇವೆರಡು ಪೇರ್ ಮಾಡಿ ಬರೆಯೋದು ಹೆಂಗ್ ಬರೀತೀರಾ? ಇಲ್ಲಿ ಕಾಮನ್ ಯಾವ್ದೈತೆ? ಹಾರಿಜಾಂಟಲ್ ಅಲ್ಲಿ 2 ಐತೆ. ಅವಾಗಲೇ ಒಂದೇ ಬಂದಿತ್ತು ಎ ಅಂತ, ಇವಾಗ 2 ಐತೆ. 2ರಲ್ಲಿ ಕಾಮನ್ ಯಾವುದು? ಬಿ ಕಾಮನ್, ಬಿ. ಇವಾಗ ಇಲ್ಲಿ ಒಂದೇ ಐತೆ, ಇಲ್ಲಿ ಒಂದೇ ಐತೆ ಸಿ ಡಿ. ಸೊ ಸಿ ಡಿ, ಬಿ ಸಿ ಡಿ ಒಂದೇ ಇರೋದ್ರಿಂದ ಒಂದೇ ಬರಿಬೇಕು. ಅಲ್ಲಿ ಒಂದೇ ಇದ್ದ ಒಂದೇ ಹೆಂಗ್ ಬರೆದ್ವಿ, ಇಲ್ಲಿ ಬಿ ಸಿ ಇದ್ದ ಸಿ ಡಿ ಇದ್ದಾಗ ಸಿ ಡಿ ಒಂದೇ ಬರಿಬೇಕು. ಇವಾಗ ಇದರಿಂದ ಮಾಡೋಣ ನಾವು. ಎ ಬಾರ್ ಬಿ ಸಿ ಡಿ ಪ್ಲಸ್ ಎ ಬಿ ಸಿ ಡಿ. ಇದರಲ್ಲಿ ಕಾಮನ್ ಬಿ ಸಿ ಡಿ. ಬಿ ಸಿ ಡಿ ಕಾಮನ್ ಬಂದ್ರೆ ಎ ಬಾರ್ ಪ್ಲಸ್ ಎ ಬಾರ್ ಪ್ಲಸ್ ಎ 1 ಇಂಟು ಎ. ಸೊ ಬಿ ಸಿ ಡಿ ಬಂತ. ಅದಕ್ಕಾದ್ರೆ ಅವೆಲ್ಲ ನೆನ್ಪಿಡ್ಕೋಬೇಕು. ನೀನು ಇದನ್ನ ಮಾಡ್ಬೇಕಂತಂದ್ರೆ ಇದು ಸಿಂಪಲ್ ಎಕ್ಸಾಂಪಲ್ ಐತೆ, ನಿಮ್ಗೆ ಈಸಿ ಅನ್ಸೈತೆ. ಬಟ್ ಆದ್ರೂ ಎಲ್ಲ ನೆನ್ಪಿಡ್ಕೋಬೇಕಾ? 14 ರೂಲ್ಸ್, 6 ಲಾಸ್, 2 ಥಿಯರಮ್, ಟೋಟಲ್ 22 ಎಕ್ಸ್ಪ್ರೆಷನ್ಸ್ ನೆನ್ಪಿಡ್ಕೊಂಡ್ರೆ ಈ ರೀತಿ ಮ್ಯಾನ್ಯುವಲಿ ಬೂಲಿಯನ್ ಎಕ್ಸ್ಪ್ರೆಷನ್ ನ ಬೂಲಿಯನ್ ಆಲ್ಜಿಬ್ರಾ ಇಂದ ಯೂಸ್ ಮಾಡಿ ಬೂಲಿಯನ್ ಎಕ್ಸ್ಪ್ರೆಷನ್ ನ ಸಿಂಪ್ಲಿಫೈ ಮಾಡ್ತೀವಿ. ಅದೇ ಇದು ಕಾರ್ ಮ್ಯಾಪ್ಗೆ ಈ ಕಳೆದ 2 ಕ್ಲಾಸ್ಗಳು 2 ಕ್ಲಾಸಲ್ಲಿ ಸೇಮ್ ಎಕ್ಸ್ಪ್ಲೇನ್ ಮಾಡೋದು. ಇದು ಬರೆಯೋದು ಹೆಂಗೆ? ಬರೆದ್ಬಿಟ್ರೆ ಸಿಂಪಲ್ ಆಗಿ ಬಂದ್ಬಿಡುತ್ತೆ. ಕಾಂಪ್ಲಿಕೇಟೆಡ್ ಇರೋದು ಇದರಲ್ಲಿ ಸಿಂಪಲ್ ಆಗ್ಬಿಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಬರೆಯೋದಕ್ಕೆ 2 ಸಾರಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೇರವಾಗಿ ಕ್ಲಾಸ್ ಹೋಗಿ ಕೇಳ್ರಿ. ಥರ್ಡ್ ಕ್ವಶನ್, y equal to a bar b c bar d plus a b c bar d plus a b bar c d plus a b bar c d bar. ಇದು ಕೊಟ್ಟಿರೋ ಎಕ್ಸ್ಪ್ರೆಷನ್. ಇವಾಗ ಇದಕ್ಕೆ ಕಾರ್ ಮ್ಯಾಪ್ ಆಗ್ಬೇಕು. ಕಾರ್ ಮ್ಯಾಪ್ ಹೆಂಗ್ ಆಗ್ತಾರೆ? ಕೆ ಮ್ಯಾಪ್ ಈ ರೀತಿ ಆಗ್ತಿದೆ. 4 ವೇರಿಯೇಬಲ್ ಇದೆ. ಸೊ 4 ವೇರಿಯೇಬಲ್ ಅಂದ್ರೆ 16 ಬಾಕ್ಸಸ್ ಬೇಕು. ಟ್ರೂಟೇಬಲ್ ಇದು ಎಕ್ಸ್ಪ್ರೆಷನ್ ಪ್ರಕಾರ, ಟ್ರೂಟೇಬಲ್ ಪ್ರಕಾರ ಆಮೇಲೆ ನೋಡೋಣ. ನೀವು ಎಕ್ಸ್ಪ್ರೆಷನ್ ಪ್ರಕಾರ ನೋಡ್ತಾ ಇದೀವಿ. ಎ ಬಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. 0 1 2 3 4 5 6 7 8 9 10 11 12 13 14 15. ನಮಗೆ ಇಲ್ಲಿ ಕೊಟ್ಟಿರೋದು ಎ ಬಾರ್ ಬಿ ಸಿ ಬಾರ್ ಡಿ. ಎ ಬಾರ್ ಬಿ ಬಾರ್ ಎಲ್ಲೈತೆ? ಎ ಬಾರ್ ಬಿ ಬಾರ್ ಇಲ್ಲೈತೆ. ಈ ಲೈನ್ ಅಲ್ಲಿ ಎಲ್ಲೋ ಬರ್ತದೆ, ಈ ರೋ ಅಲ್ಲೆಲ್ಲೋ ಬರ್ತದೆ. ಎ ಬಾರ್ ಬಿ ಬಾರ್ ಫಿಕ್ಸ್ ಆಯ್ತು. ಸಿ ಬಾರ್ ಡಿ ಎಲ್ಲ ಐತೆ ನೋಡ್ರಿ. ಸಿ ಬಾರ್ ಡಿ ಇಲ್ಲ ಐತೆ ಸೆಕೆಂಡ್ ಸೆಲ್. ಸೊ ಇದು 1 ಆಗ್ಬೇಕು. ನೆಕ್ಸ್ಟ್ ಎ ಬಿ ಎಲ್ಲ ಐತೆ ನೋಡ್ರಿ. ಎ ಬಿ ಇಲ್ಲ ಐತೆ. ಸಿ ಬಾರ್ ಡಿ ಎಲ್ಲ ಐತೆ. ಸಿ ಬಾರ್ ಡಿ ಇಲ್ಲ ಐತೆ. ಇದು 1 ಆಗ್ಬೇಕು. ನೆಕ್ಸ್ಟ್ ಎ ಬಿ ಬಾರ್ ಎಲ್ಲ ಐತೆ. ಎ ಬಿ ಬಾರ್ ಇಲ್ಲ ಐತೆ. ಎ ಬಿ ಬಾರ್ ಮತ್ತೆ ಎ ಬಿ ಬಾರ್ ಅಲ್ಲಿ ಸಿ ಡಿ, ಸಿ ಡಿ ಎಲ್ಲ ಐತೆ. ಇಲ್ಲ ಐತೆ ಸಿ ಡಿ. ಇದು 1. ನೆಕ್ಸ್ಟ್ ಎ ಬಿ ಬಾರ್ ಮತ್ತೆ ಇಲ್ಲ. ಎ ಬಿ ಬಾರ್, ಸಿ ಡಿ ಬಾರ್, ಸಿ ಡಿ ಬಾರ್ ಇಲ್ಲ ಐತೆ. ಇಲ್ಲಿ 1. ಬೇರೆ ಮಿಕ್ಕಿರೋ ಸೆಲ್ಸ್ ಎಲ್ಲ 0. ಈ ರೀತಿ ಕಾರ್ ಮ್ಯಾಪ್ ಎಂಟ್ರಿ ಮಾಡೋದು. ಎಂಟ್ರಿ ಮಾಡಿದ್ಮೇಲೆ ಗ್ರೂಪಿಂಗ್ ಹೆಂಗ್ ಮಾಡೋದು? ಪೇರ್ಸ್. ಇವೆರಡು ಪೇರ್ ಆಯ್ತು, ಇವೆರಡು ಪೇರ್ ಗ್ರೂಪ್ ಆಯ್ತು. ಗ್ರೂಪ್ ಆದ್ಮೇಲೆ ಬರೆಯೋದು ಹೆಂಗೆ? ಎಕ್ಸ್ಪ್ರೆಷನ್ ಕಾಮನ್ ಟರ್ಮ್ಸ್ ಯಾವ್ದೈತೆ ಅದನ್ನ ನೋಡ್ಬೇಕು. ಇಲ್ಲಿ ಕಾಮನ್ ಟರ್ಮ್ ಯಾವ್ದೈತೆ? ಬಿ ಕಾಮನ್ ಟರ್ಮ್ ಐತೆ. ಸೊ ಬಿ. ಇಲ್ಲಿ ಯಾವ್ದೈತೆ ಕಾಮನ್ ಟರ್ಮ್? ಸಿ ಬಾರ್ ಡಿ. ಇದು ನೋಡ್ರಿ. ಇಲ್ಲಿ ಯಾವ್ದೈತೆ ಕಾಮನ್ ಟರ್ಮ್? ಎ ಬಿ ಬಾರ್. ಎ ಬಿ ಬಾರ್ ಕಾಮನ್ ಹಾರಿಜಾಂಟಲ್ ಅಲ್ಲಿ. ವರ್ಟಿಕಲ್ ಅಲ್ಲಿ ಸಿ ಡಿ, ಸಿ ಡಿ ಬಾರ್, ಸಿ ಕಾಮನ್. ಸೊ ಸಿ ಕಾಮನ್ ಇವೆರಡು ಬಂತು. ಇವೆರಡು ಬಂದ್ಮೇಲೆ ಬರೆಯೋದು ಹೆಂಗೆ? ಆರ್ಡ್. ಅವಾಗಲೇ ಹೇಳಿದ್ನಲ್ಲ, ಬಿ ಸಿ ಬಾರ್ ಡಿ ಪ್ಲಸ್ ಎ
ಬಿ ಬಾರ್ ಸಿ. ಇದು ಸಿಂಪ್ಲಿಫಿಕೇಶನ್ ಆಫ್ ದಿ ಅಬೋ ಗಿವನ್ ಎಕ್ಸ್ಪ್ರೆಷನ್. ಇದು ಸಿಂಪ್ಲಿಫಿಕೇಶನ್. ಬಿ ಸಿ ಬಾರ್ ಡಿ, ಎ ಬಿ ಬಾರ್ ಸಿ. ಇದನ್ನ ಯೂಸಿಂಗ್ ಇದನ್ನ ಮಾಡೋಣ, ಬುಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿ ಮಾಡೋಣ. ಬುಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿ ಮಾಡೋದಾದ್ರೆ ಇಲ್ಲಿ ಬಿ ಡಿ ಕಾಮನ್ ತೆಗಿಬಹುದು. ಬಿ ಡಿ ಕಾಮನ್ ತೆಗೆದ್ರೆ ಬಿ ಡಿ ಸಿ ಬಾರ್, ಬಿ ಸಿ ಬಾರ್ ಡಿ ಕಾಮನ್ ತೆಗಿಬಹುದು. ಇಲ್ಲಿ ಇವೆರ ಟರ್ಮ್ ಅಲ್ಲಿ ಬಿ ಸಿ ಬಾರ್ ಡಿ, ಎ ಬಾರ್ ಪ್ಲಸ್ ಎ. ಇಲ್ಲಿ ಬಿ ಬಾರ್ ಎ ಬಿ ಬಾರ್ ಸಿ ಕಾಮನ್ ತೆಗಿಬಹುದು. ಡಿ ಪ್ಲಸ್ ಡಿ ಬಾರ್, ಎ ಪ್ಲಸ್ ಎ ಬಾರ್ 1 ಇಂಟು something 1. B C bar D, D plus D bar 1 into A bar B, A B bar C, A B bar C बनता A B bar C plus B C D bar. So but ಇದನ್ನ ಮಾಡಬೇಕಂದ್ರೆ ನಮಗೆ ಎಲ್ಲ ರೂಲ್ಸ್ ನೆನಪಿರಬೇಕು. ಇದು ಸಿಂಪಲ್ ಆಗಿ ಅಪ್ಲೈ ಮಾಡೋದು, ಕಾರ್ ಮ್ಯಾಪ್ ಅಲ್ಲಿ ಅಪ್ಲೈ ಮಾಡಿ ಈಸಿಯಾಗಿ ತೆಗೆದ್ಬಿಡ್ಬೋದು. ನೆಕ್ಸ್ಟ್ ಕ್ವಾಡ್ ಅಂದ್ರೆ ಇದು ಪೇರ್ ಆಯ್ತು. ಈಗ ಕ್ವಾಡ್ ನೋಡೋಣ. ಈಗ ಕ್ವಾಡ್ ಲಾಸ್ಟ್ ನೋಡಿದೆಲ್ಲ ಏನು ಪೇರ್. ಈಗ ಕ್ವಾಡ್ ಪೇರ್ ಅಂದ್ರೆ ಎರಡೇ ಇರುತ್ತೆ, 2 ಒನ್ಸ್ ಇರುತ್ತೆ. ವೈ ಕೊಟ್ಟ ಎಕ್ಸಾಂಪಲ್ ಎ ಬಾರ್ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಾರ್ ಬಿ ಸಿ ಡಿ ಪ್ಲಸ್ ಎ ಬಿ ಸಿ ಡಿ ಇಷ್ಟು ಇರುತ್ತೆ. ಇವಾಗ ಇದಕ್ಕೆ ಕೆ ಮ್ಯಾಪ್ ಹಾಕ್ಬೇಕು. ಕೆ ಮ್ಯಾಪ್ ಹೆಂಗ ಹಾಕ್ತೀರಾ? ಚಕ ಹಾಕ್ಬೇಕು. 2 ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ವೇರಿಯೇಬಲ್ ಕೆ ಮ್ಯಾಪಿಗೆ 16 ಬಾಕ್ಸಸ್ ಬರ್ತದೆ. ಬಂದ್ಮೇಲೆ ಇಲ್ಲಿ ಎ ಬಿ ಸಿ ಡಿ, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ ಬಾರ್, ಸಿ ಬಾರ್ ಡಿ, ಸಿ ಡಿ ಬಾರ್. 0 1 2 3 4 5 6 7 8 9 10 11 12 13 14 15. ಇವಾಗ ಎ ಬಾರ್ ಬಿ ಎಲ್ಲ ಐತೆ ನೋಡ್ರಿ. ಎ ಬಾರ್ ಬಿ ಇಲ್ಲ ಐತೆ. ಎ ಬಾರ್ ಬಿ ನಮಗೆ ಯಾವ್ದು ಬೇಕು? ಈ ರೋ ಅಲ್ಲೇ ಇರ್ತದೆ. ಸಿ ಬಾರ್ ಡಿ ಬೇಕು. ಎ ಬಾರ್ ಬಿ ಫಸ್ಟ್ ಹುಡುಕಿದ್ವಿ. ಸಿ ಬಾರ್ ಡಿ ಬೇಕು. ಸಿ ಬಾರ್ ಡಿ ಎಲ್ಲ ಐತೆ. ಸಿ ಬಾರ್ ಡಿ ಇಲ್ಲಿ 2ನೇದ್ರಲ್ಲಿ ಐತೆ, 2ನೇ ಸೆಲ್. ಇದು 1 ಮಾಡೋದು. ನೆಕ್ಸ್ಟ್ ಎ ಬಿ ಎಲ್ಲ ಐತೆ, ಇಲ್ಲ ಐತೆ ಎ ಬಿ. ಸಿ ಬಾರ್ ಡಿ ಎಲ್ಲ ಐತೆ. ಸಿ ಬಾರ್ ಡಿ 2ನೇ ಸೆಲ್. ಇದು 1 ಮಾಡೋದು. ನೆಕ್ಸ್ಟ್ ಎ ಬಾರ್ ಬಿ ಎಲ್ಲ ಐತೆ. ಎ ಬಾರ್ ಬಿ ಇಲ್ಲ ಐತೆ. ಎ ಬಾರ್ ಬಿ ಆದ್ಮೇಲೆ ಸಿ ಡಿ ಎಲ್ಲ ಐತೆ, ಇಲ್ಲ ಐತೆ ಸಿ ಡಿ. ಇದನ್ನ 1 ಮಾಡೋದು. ನೆಕ್ಸ್ಟ್ ಎ ಬಿ ಎಲ್ಲೈತೆ? ಎ ಬಿ ಇಲ್ಲ ಐತೆ. ಸಿ ಡಿ ಎಲ್ಲ ಐತೆ. ಸಿ ಡಿ ಇಲ್ಲ ಐತೆ. ಇದನ್ನ 1 ಮಾಡೋದು. ಇನ್ನು ಮಿಕ್ಕಿದ್ದೆಲ್ಲನೂ 0 ಮಾಡೋದು. ಇವಾಗ ಗ್ರೂಪ್ ಮಾಡೋದು. ಗ್ರೂಪ್ ಮಾಡ್ಬೇಕಾದ್ರೆ ಇದೆರಡು ಗ್ರೂಪ್ ಅಂತ ಮಾಡ್ತೀವ. ಅದು ಮಾಡಿದ್ರೆ ಸಿಂಪ್ಲಿಫೈಡ್ ಆಗಲ್ಲ. ಅದು ಹಂಗೂ ಮಾಡ್ಬೋದು, 2 ಪೇರ್, ಇದೊಂದು ಪೇರ್ ಅಂತ. ಬಟ್ ಕ್ವಾಡೇ ಆಗ್ತಾ ಇರ್ಬೇಕಾದ್ರೆ ಪೇರ್ ಮಾಡಬಾರ್ದು. 4 ಕ್ವಾಡ್ ಆಗ್ತಾ ಇತ್ತು. ಸೊ 4 ಸೇರಿ ಗ್ರೂಪ್ ಮಾಡಬೇಕು. ಅವಾಗ ಸಿಂಪ್ಲಿಫೈಡ್ ಆನ್ಸರ್ ಬರುತ್ತೆ. ಅವಾಗ ಇದು ಮಾಡಿದ್ರೆ ಇನ್ನ ಸಿಂಪ್ಲಿಫಿಕೇಶನ್ ಬೇಕಾಗಿತ್ತು. ಅದಕ್ಕೋಸ್ಕರ ಅದು ತಪ್ಪು ಅಂತ ಹೇಳೋದು. ಇದನ್ನ ಮಾಡಿದ್ಮೇಲೆ ಇದರಲ್ಲಿ ಕಾಮನ್ ಯಾವ್ದೈತೆ? ಬಿ. ಎ ಬಾರ್ ಕಾಮನ್ ಇಲ್ಲ, ಬಿ ಕಾಮನ್. ಇಲ್ಲಿ ಯಾವ್ದು ಕಾಮನ್ ಐತೆ? ಡಿ ಕಾಮನ್. ಬಿ ಡಿ ಇದು ಆನ್ಸರ್. ಬಿ ಡಿ ಇದು ಆನ್ಸರ್. ಇವಾಗ ಇದನ್ನ ಎಷ್ಟು ಸಿಂಪಲ್ ಆಗಿ ಬರ್ಬಿಟ್ಟು ಬಿ ಡಿ ಅಂತ. ಇವಾಗ ಇದನ್ನ ಮಾಡ್ಕೊಂತ ಹೋದ್ರೆ ಇಲ್ಲಿ ಯಾವ್ದು ಕಾಮನ್ ಐತೆ? ಸಿ ಬಾರ್ ಕಾಮನ್ ಐತೆ. ಡಿ ಬಿ ಸಿ ಬಾರ್ ಡಿ ಕಾಮನ್. ಎ ಬಾರ್ ಪ್ಲಸ್ ಎ ಪ್ಲಸ್ ಇಲ್ಲಿ ಯಾವ್ದು ಕಾಮನ್? ಬಿ ಸಿ ಡಿ ಕಾಮನ್. ಎ ಬಾರ್ ಪ್ಲಸ್ ಎ ಆದ್ಮೇಲೆ ಎ ಬಾರ್ ಪ್ಲಸ್ ಎ 1 ಬಿ ಸಿ ಬಾರ್ ಡಿ ಪ್ಲಸ್ ಬಿ ಸಿ ಡಿ. ಎ ಬಾರ್ ಪ್ಲಸ್ ಎ 1 ಬಿ ಸಿ ಡಿ. ಅವಾಗ ಮತ್ತೆ ಇದರಲ್ಲಿ ಏನು ಕಾಮನ್ ಐತೆ? ಬಿ ಡಿ ಕಾಮನ್ ಐತೆ.
ಬಿ ಡಿ ಕಾಮನ್ ತೆಗೆದ್ರೆ ಸಿ ಬಾರ್ ಪ್ಲಸ್ ಸಿ, ಸಿ ಬಾರ್ ಪ್ಲಸ್ ಸಿ ಅಂತಂದ್ರೆ 1 ಇಂಟು ಬಿ ಡಿ ಬಂತು. ಇವಾಗ ಇದನ್ನ ಮಾಡೋಕೆ ಇಷ್ಟು ಮಾಡಿದ್ವಿ. ಅದನ್ನ ಮಾಡ್ಬೇಕಂತಂದ್ರೆ ಅಷ್ಟು ನೆನ್ಪಿಡ್ಕೊಂಡಿದೀವಿ. ಏನೆಲ್ಲ ನೆನ್ಪಿಡ್ಕೊಂಡಿದೀವಿ? 14 ರೂಲ್ಸ್, 6 ಲಾಸ್, 2 ಥಿಯರಮ್. ಸೊ ಟೋಟಲ್ 22 ಎಕ್ಸ್ಪ್ರೆಷನ್ ನೆನ್ಪಿಡ್ಕೊಂಡ್ರೆ ಇದು ಮಾಡಕ್ ಬರ್ತದೆ ಯೂಸಿಂಗ್ ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ. ಅದೇ ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಾರ್ ಮ್ಯಾಪ್. ಇದು ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಾರ್ ಮ್ಯಾಪ್. ಇದು ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ. ಆನ್ಸರ್ ಎರಡರಲ್ಲೂ ಸೇಮ್ ಬರ್ತದೆ. ಇದು ಈಸಿಯೆಸ್ಟ್ ಮೆಥಡ್ ಯೂಸಿಂಗ್ ಕಾರ್ ಮ್ಯಾಪ್ಸ್. ಕ್ವಾಡ್ ಅಂದ್ರೆ ಏನಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್. ಎರಡೆರಡು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎರಡೆರಡು ಸರಿ ಕ್ಲಾಸ್ ಕೇಳ್ರಿ. ನೀವು ಇಷ್ಟೇ ಸ್ಪೀಡ್ ಆಗಿ ಎಂಟ್ರಿ ಮಾಡ್ತೀರ. ಅವಾಗ y equal to a b bar c d, 4 variable, a bar b c d plus a b c d plus a b bar c d. ಇಷ್ಟ ಆಯ್ತು. 4 ವೇರಿಯಬಲ್ ಕೇಮಪ್ ಚೆಕ್ ಅಂತ ಹಾಕ್ಬಿಡ್ಬೇಕು. 4 ವೇರಿಯಬಲ್, ಸೊ 16 ಬಾಕ್ಸಸ್. A B C D, A bar B bar, A bar B, A B, A B bar, C bar D bar, C bar D, C D, C D bar. 0 1 2 3 4 5 6 7 8 9 10 11 12 13 14 15. ಇವಾಗ ಯಾವ್ದೈತೆ ನೋಡ್ರಿ, ಎ ಬಿ ಬಾರ್ ಅಲ್ಲಿ ಐತೆ ಎ ಬಿ ಬಾರ್, ಸಿ ಡಿ ಅಲ್ಲಿ ಐತೆ ಸಿ ಡಿ, ಇಲ್ಲಿ 1. ನೆಕ್ಸ್ಟ್ ಎ ಬಾರ್ ಬಿ ಸಿ ಡಿ, ಎ ಬಾರ್ ಬಿ ಇಲ್ಲಿ ಐತೆ, ಸಿ ಡಿ ಅಲ್ಲಿ ಐತೆ ಇಲ್ಲಿ ಐತೆ, ಇದು 1. ನೆಕ್ಸ್ಟ್ ಎ ಬಿ ಸಿ ಡಿ, ಎ ಬಿ ಅಲ್ಲಿ ಐತೆ, ಎ ಬಿ ಇಲ್ಲಿ ಐತೆ, ಸಿ ಡಿ ಅಲ್ಲಿ ಐತೆ ಇಲ್ಲಿ ಐತೆ, ಸಿ ಡಿ 1. ಎ ಬಿ ಬಾರ್ ಅಲ್ಲಿ ಐತೆ, ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ. ಒಂದು ನಿಮಿಷ, ಫಸ್ಟ್ ಇದು ನೋಡೋಣ. ಎ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ ಎರಡು ಸರಿ ಆಗುತ್ತಲ್ಲ, ಸಾರಿ. ಇಲ್ಲಿ ಎ ಬಾರ್ ಬಿ ಬಾರ್, ಎ ಬಾರ್ ಬಿ ಬಾರ್ ಎಲ್ಲ ಐತೆ, ಎ ಬಾರ್ ಬಿ. ಕಳೆದ ಕ್ಲಾಸ್ ಇಂದ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು y ಈಸ್ ಈಕ್ವಲ್ಸ್ ಟು ಎ ಬಾರ್, ಇದು ಎ ಅಂತ ಬರ್ಕೊಂಡಿದ್ವಿ, ಫಸ್ಟಿಗೆ ಮಿಸ್ಟೇಕ್ ಆಗಿದೆ. ಎ ಬಾರ್ ಬಿ ಬಾರ್ ಸಿ ಡಿ ಪ್ಲಸ್ ಎ ಬಾರ್ ಬಿ ಸಿ ಡಿ ಪ್ಲಸ್ ಎ ಬಿ ಸಿ ಡಿ ಪ್ಲಸ್ ಎ ಬಿ ಬಾರ್ ಸಿ ಡಿ. ಇದಕ್ಕೆ ಏ ಮ್ಯಾಪ್ ಹಾಕೋದು? 4 ವೇರಿಯಬಲ್, ಸೊ 8 16 ಬಾಕ್ಸಸ್. ಇಲ್ಲಿ ಎ ಬಿ, ಇಲ್ಲಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. ಇವಾಗ ನಮಗೆ ಎ ಬಾರ್ ಬಿ ಬಾರ್ ಎಲ್ಲ ಐತೆ, ಎ ಬಾರ್ ಬಿ ಬಾರ್ ಇಲ್ಲ ಐತೆ, ಸಿ ಡಿ ಬೇಕು, ಈ ರೋ ಅಲ್ಲಿ ಇರ್ತೈತೆ, ಸಿ ಡಿ ಎಲ್ಲೈತೆ ಇಲ್ಲೈತೆ, ಇಲ್ಲಿ 1 ಇದು ಬಂತು. ಇವಾಗ ನೆಕ್ಸ್ಟ್ ಇದು ಎ ಬಾರ್ ಬಿ ಎಲ್ಲೈತೆ, ಎ ಬಾರ್ ಬಿ ಇಲ್ಲೈತೆ, ಸಿ ಡಿ ಎಲ್ಲೈತೆ ಇಲ್ಲೈತೆ, ಇದು 1. ನೆಕ್ಸ್ಟ್ ಏನು ಎ ಬಿ ಸಿ ಡಿ, ಎ ಬಿ ಎಲ್ಲೈತೆ ಇಲ್ಲೈತೆ, ಸಿ ಡಿ ಎಲ್ಲೈತೆ ಇಲ್ಲಿ, ಇದು 1. ನೆಕ್ಸ್ಟ್ ಎ ಬಿ ಬಾರ್ ಸಿ ಡಿ ಎಲ್ಲೈತೆ ಇಲ್ಲಿ, ಇದು 1. ಇದು 4 1s, ಬೇರೆ ಬಾಕ್ಸಸ್ ಎಲ್ಲ 0s. ಇವಾಗ ಕ್ವಾಡ್, ಇದು 4ನ್ನು ಕ್ವಾಡ್ ಮಾಡಿ ಎಕ್ಸ್ಪ್ರೆಷನ್ ಸಿ ಡಿ ಕಾಮನ್ ಇರೋದು, ಇಲ್ಲಿ ಯಾವುದು ಕಾಮನ್ ಇಲ್ಲ, ಇದೊಂದೇ ಕಾಮನ್. ಸಿ ಡಿ ಇದು ಆನ್ಸರ್. ಇದನ್ನ ಬೇಕಂದ್ರೆ ನೀವು ಬೂಲಿಯನ್ ಲಾಸ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ರಿ, ಸಿ ಡಿ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕಳೆದ ಕ್ಲಾಸಿನ ಲಾಸ್ಟ್ ಕ್ವಶನ್ ಅದು.
ಇವಾಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು y is equals to a bar b c bar d bar plus a bar b c bar d plus a bar b c d plus a bar b c d bar plus a b c bar d bar plus a b c bar d plus a b c d plus a b c d bar 4 ವೇರಿಯಬಲ್ ಕೆ ಮ್ಯಾಪ್. 4 ವೇರಿಯಬಲ್ ಕೆ ಮ್ಯಾಪ್ ಹಾಕಬೇಕು ಗೊತ್ತಲ್ಲ, ಇಷ್ಟೊತ್ತಿಗೆ ನೀವು ಚಕ ಹಾಕಬೇಕು ಸ್ಪೀಡ್ ಆಗಿ. ಎಷ್ಟು ಎಕ್ಸಾಂಪಲ್ಸ್ಗಳು ತಗೊಂಡ್ವಿ, ಎರಡೆರಡು ಸರಿ ಎಕ್ಸ್ಪ್ಲೇನ್ ಮಾಡಿದ್ವಿ ಕ್ಲಾಸಲ್ಲಿ. 0 1 2 3 4 5 6 7 8 9 10 11 12 13 14 15 A B C D C bar D bar C bar D C D C D bar A bar B bar A bar B A B A B bar. ಇವಾಗ ನೋಡ್ರಿ ಯಾವ್ದೈತೆ ಎ ಬಾರ್ ಬಿ. ಫಸ್ಟ್ ನೋಡ್ರಿ ಎ ಬಾರ್ ಬಿ ಎಲ್ಲೈತಿ, ಇಲ್ಲೈತಿ ಎ ಬಾರ್ ಬಿ. ನೆಕ್ಸ್ಟ್ ಏನ್ ಬೇಕು, ಸಿ ಬಾರ್ ಡಿ ಬರ್ಬೇಕು. ಸಿ ಬಾರ್ ಡಿ ಬಾರ್ ಇಲ್ಲೈತೆ, ಇದಕ್ಕೆ ಒಂದು ಬರ್ಬೇಕು ಸಿ ಬಾರ್ ಡಿ. ನೆಕ್ಸ್ಟ್ ಎ ಬಾರ್ ಬಿ ಎಲ್ಲೈತೆ, ಎ ಬಾರ್ ಬಿ ಇಲ್ಲೈತೆ. ಸಿ ಬಾರ್ ಡಿ ಎಲ್ಲೈತೆ, ಸಿ ಬಾರ್ ಡಿ ಇಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ನೆಕ್ಸ್ಟ್ ಎ ಬಾರ್ ಬಿ ಎಲ್ಲೈತೆ, ಇಲ್ಲೈತೆ. ಸಿ ಡಿ ಎಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಎಲ್ಲೈತೆ, ಇಲ್ಲೈತೆ. ಸಿ ಡಿ ಬಾರ್ ಎಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ನೆಕ್ಸ್ಟ್ ಎ ಬಿ ಎಲ್ಲೈತೆ, ಎ ಬಿ ಇಲ್ಲೈತೆ. ಸಿ ಬಾರ್ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ನೆಕ್ಸ್ಟ್ ಎ ಬಿ ಎಲ್ಲೈತೆ, ಇಲ್ಲೈತೆ. ಸಿ ಬಾರ್ ಡಿ ಎಲ್ಲೈತೆ, ಇಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ನೆಕ್ಸ್ಟ್ ಎ ಬಿ ಎಲ್ಲೈತೆ, ಇಲ್ಲೈತೆ. ಸಿ ಡಿ ಎಲ್ಲೈತೆ, ಇಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ನೆಕ್ಸ್ಟ್ ಎ ಬಿ ಎಲ್ಲೈತೆ, ಇಲ್ಲೈತೆ. ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇಲ್ಲಿ ಒಂದು ಹಾಕ್ರಿ. ಇದೆಲ್ಲ 0. ಪೇರ್ ಅಂದ್ರೆ 2, ಕ್ವಾಡ್ ಅಂದ್ರೆ 4, ಆಕ್ಟೆಟ್. ಇವಾಗ ಪೇರ್ ಫಸ್ಟ್ ಮಾಡಿದ್ವಿ, 2 ಪೇರ್ ಮಾಡಿದ್ವಿ. ಆಮೇಲೆ ಕ್ವಾಡ್ ಮಾಡಿದ್ವಿ 4ನ. ಇವಾಗ ಆಕ್ಟೆಟ್ 8. ಇದಿಷ್ಟು 8ನ ಗ್ರೂಪ್ ಮಾಡ್ರಿ. ಇದಿಷ್ಟು 8 ಗ್ರೂಪ್ ಆದ್ರೆ ಕಾಮನ್ ಯಾವ್ದೈತೆ, ಇಲ್ಲಿ ಯಾವ್ದು ಕಾಮನ್ ಇಲ್ಲ. ಇಲ್ಲಿ ಕಾಮನ್ ಎ ಬಾರ್ ಇಲ್ಲ, ಎ ಬಾರ್ ಎ ಐತೆ, ಬೇರೆ ಐತೆ. ಬಿ ಕಾಮನ್ ಐತೆ, ಸೊ ಬಿ ಇಸ್ ದ ಆನ್ಸರ್. ಇದಕ್ಕೆ ಬರೀ ಬಿ ಒಂದೇ ಆನ್ಸರ್, ಬಿ ಒಂದೇ ಕಾಮನ್ ಇರೋದು. ಇಲ್ಲಿ ಹಾರಿಜಾಂಟಲ್ ಲೈನ್ ಕಾಲಮ್ಗಳಲ್ಲಿ ಯಾವುದು ಇಲ್ಲ. ರೋ ಅಲ್ಲಿ 2 ರೋ ತಗೊಂಡ್ರೆ ಎ ಬಾರ್ ಎ ಡಿಫ್ರೆಂಟ್, ಬಿ ಕಾಮನ್, ಸೊ ಬಿ ಇಸ್ ದ ಆನ್ಸರ್. ಇದನ್ನ ಬೇಕಂದ್ರೆ ನೀವು ಇದನ್ನ ನೋಡ್ರಿ. ಇವಾಗ ಇದು ಎಷ್ಟು ಕಷ್ಟ ಆಗುತ್ತೆ ಅಂತ. ಇಲ್ಲಿ ಇವಾಗ ಇಲ್ಲಿ ಎ ಬಾರ್ ಬಿ ಸಿ, ಎ ಬಾರ್ ಬಿ ಸಿ, ಎ ಬಾರ್ ಬಿ ಸಿ ಕಾಮನ್ ತೆಗೀರಿ. ಎ ಬಾರ್ ಬಿ ಸಿ ಬಾರ್ ಕಾಮನ್ ತೆಗೆದ್ರೆ ಡಿ ಬಾರ್ ಪ್ಲಸ್ ಡಿ. ನೆಕ್ಸ್ಟ್ ಇಲ್ಲಿ ಎ ಬಾರ್ ಬಿ ಸಿ, ಎ ಬಾರ್ ಬಿ ಸಿ ಕಾಮನ್ ತೆಗೆದ್ರೆ ಎ ಬಾರ್ ಬಿ ಸಿ ಕಾಮನ್ ತೆಗೆದ್ರೆ ಡಿ ಪ್ಲಸ್ ಡಿ ಬಾರ್. ನೆಕ್ಸ್ಟ್ ಇಲ್ಲಿ ಎ ಬಿ ಸಿ ಬಾರ್, ಎ ಬಿ ಸಿ ಬಾರ್ ಕಾಮನ್ ತೆಗೆದ್ರೆ ಎ ಬಿ ಸಿ ಬಾರ್ ಕಾಮನ್ ತೆಗೆದ್ರೆ ಡಿ ಬಾರ್ ಪ್ಲಸ್ ಡಿ. ನೆಕ್ಸ್ಟ್ ಇಲ್ಲಿ ಎ ಬಿ ಸಿ ಕಾಮನ್ ತೆಗೆದ್ರೆ ಡಿ ಪ್ಲಸ್ ಡಿ ಬಾರ್. ಡಿ ಪ್ಲಸ್ ಡಿ ಬಾರ್ ಅಂದ್ರೆ ಎ ಪ್ಲಸ್ ಎ ಬಾರ್ 1 ಅಂದ್ರೆ 1 ಇಂಟು ಎ ಅಂದ್ರೆ ಎ, ಮತ್ತೆ ಇದೇ ಬರುತ್ತೆ. ಅವಾಗ ಎ ಬಾರ್ ಬಿ ಸಿ ಬಾರ್ ಪ್ಲಸ್ ಎ ಬಾರ್ ಬಿ ಸಿ ಪ್ಲಸ್ ಎ ಬಿ ಸಿ ಬಾರ್ ಪ್ಲಸ್ ಎ ಬಿ ಸಿ. ಇವಾಗ ಇಲ್ಲಿ ಎ ಬಾರ್ ಬಿ ಕಾಮನ್, ಎ ಬಾರ್ ಬಿ ಕಾಮನ್ ತೆಗೆದ್ರೆ ಸಿ ಬಾರ್ ಪ್ಲಸ್ ಸಿ ಪ್ಲಸ್ ಇಲ್ಲಿ ಎ ಬಿ ಕಾಮನ್, ಸಿ ಬಾರ್ ಪ್ಲಸ್ ಸಿ, ಸಿ ಬಾರ್ ಪ್ಲಸ್ ಸಿ ಮತ್ತೆ 1 ಅಂತಂದ್ರೆ ಎ ಬಾರ್ ಬಿ ಪ್ಲಸ್ ಇಲ್ಲಿ ಎ ಬಿ ಕಾಮನ್, ಎ ಬಿ ಕಾಮನ್ ತೆಗೆದ್ರೆ ಸಿ ಬಾರ್ ಸಿ ಪ್ಲಸ್ ಎ ಬಿ. ಇವಾಗ ಇಲ್ಲಿ ಬಿ ಕಾಮನ್ ತೆಗೆದ್ರೆ ಎ ಬಾರ್ ಪ್ಲಸ್ ಎ ಬಾರ್ ಪ್ಲಸ್ ಎ 1 ಬಿ. ಸೊ ಇಷ್ಟು ಪ್ರೊಸೀಜರ್ ಇದೆ. ಅಷ್ಟು ಲಾಸ್, ಅಷ್ಟು ರೂಲ್ಸ್, ಅಷ್ಟು ಥಿಯರಮ್ಸ್ ನೆನ್ಪಿಟ್ಕೊಂಡು ಮಾಡೋದು ಬಿ. ಇದು ಕಾರ್ಮಲ್ ಸಿಂಪ್ಲಿ ಅಪ್ಲೈ ಮಾಡಿ ಮಾಡೋದು. ಅದು ಬೂಲಿಯನ್ ಎಕ್ಸ್ಪ್ರೆಷನ್, ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್ ಬೂಲಿಯನ್ ಆಲ್ಜಿಬ್ರಾ. ಆಕ್ಟೆಟ್, ಪೇರ್, ಕ್ವಾಡ್, ಆಕ್ಟೆಟ್.
ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. y is equals to a bar b bar c d plus a bar b c d plus a b c d plus a b bar c d plus a bar b bar c d bar plus a bar b c d bar plus a b c d bar plus a b bar c d bar. ಇದು ಕ್ವಶನ್. ಇದನ್ನು ನಾವು ಹೆಂಗೆ ಕೆ ಮ್ಯಾಪ್ ಹಾಕಬೇಕು. 4 ವೇರಿಯೇಬಲ್, ಸೊ 16 ಬಾಕ್ಸಸ್ ಬೇಕು. ಇಲ್ಲಿ ಎ ಬಿ, ಇಲ್ಲಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. ಇವಾಗ ಎಲ್ಲೈತೆ ಎ ಬಾರ್ ಬಿ ಬಾರ್ ನೋಡಿ. ಫಸ್ಟ್ ಎಲ್ಲೈತೆ ಎ ಬಾರ್ ಬಿ ಬಾರ್, ಇಲ್ಲಿ ಎ ಬಾರ್ ಬಿ ಬಾರ್. ಸಿ ಡಿ ಎಲ್ಲೈತೆ, ಇಲ್ಲ ಸಿ ಡಿ, ಇದು ಒಂದು. ನೆಕ್ಸ್ಟ್ ಎ ಬಾರ್ ಬಿ, ಎ ಬಾರ್ ಕ್ವಶನ್ ಬಂದ್ಬಿಟ್ಟು ಎ ಬಾರ್ ಬಿ ಸಿ ಡಿ. ಎ ಬಾರ್ ಬಿ ಎಲ್ಲೈತೆ ನೋಡ್ರಿ, ಎ ಬಾರ್ ಬಿ ಇಲ್ಲೈತೆ, ಸಿ ಡಿ ಎಲ್ಲೈತೆ, ಇಲ್ಲೈತೆ, ಇಲ್ಲಿ ಒಂದು. ನೆಕ್ಸ್ಟ್ ಎ ಬಿ ಸಿ ಡಿ, ಎ ಬಿ ಎಲ್ಲೈತೆ, ಇಲ್ಲೈತೆ, ಸಿ ಡಿ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಿ ಬಾರ್, ಎ ಬಿ ಬಾರ್, ಸಿ ಡಿ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಎಲ್ಲೈತೆ, ಇಲ್ಲೈತೆ, ಎ ಬಾರ್ ಬಿ ಬಾರ್, ಸಿ ಡಿ ಬಾರ್ ಎಲ್ಲೈತೆ, ಸಿ ಡಿ ಬಾರ್ ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಾರ್ ಬಿ, ಎ ಬಾರ್ ಬಿ ಇಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ಎ ಬಾರ್ ಬಿ, ಸಿ ಡಿ ಬಾರ್, ಸಿ ಡಿ ಬಾರ್ ಇಲ್ಲಿ ಒಂದು. ಎ ಬಿ ಎಲ್ಲೈತೆ, ಇಲ್ಲೈತೆ, ಎ ಬಿ, ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಸಿ ಡಿ ಬಾರ್, ಸೊ ಇದು ಒಂದು. ಎ ಬಿ ಸಿ ಡಿ ಬಾರ್, ಎ ಬಿ ಬಾರ್, ಎ ಬಿ ಬಾರ್, ಸಿ ಡಿ ಬಾರ್, ಸಿ ಡಿ ಬಾರ್ ಇಲ್ಲೈತೆ. ಇನ್ನು ಮಿಕ್ಕಿದ್ದೆಲ್ಲ ಝೀರೋಸ್. ಆಕ್ಟೆಕ್ಟ್ ಇದು 8ನ ಗ್ರೂಪ್ ಮಾಡ್ರಿ. ಇವಾಗ ಇಲ್ಲಿ ಅದು ಕಾಮನ್ ಬರಲ್ಲ, ಇಲ್ಲಿ ಬರುತ್ತೆ ಸಿ ಕಾಮನ್, ಸಿ ಇಸ್ ದ ಆನ್ಸರ್. ಗ್ರೂಪ್ಸ್ ಓವರ್ಲ್ಯಾಪಿಂಗ್. ಇವಾಗ ಗ್ರೂಪ್ ಓವರ್ಲ್ಯಾಪಿಂಗ್ ಎಕ್ಸಾಂಪಲ್ ತಗೋಣ. ಗ್ರೂಪ್ಸ್ ಓವರ್ಲ್ಯಾಪಿಂಗ್. ಇವಾಗ ಎಕ್ಸಾಂಪಲ್ ಈ ರೀತಿ ಇರುತ್ತೆ ಅನ್ಕೊಳ್ಳಿ. ಎರಡು ಒಂದೇ, ಬಟ್ ಗ್ರೂಪ್ ಮಾಡ್ಬೇಕಾದ್ರೆ ಈ ರೀತಿ ಗ್ರೂಪ್ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತೆ, ಈ ರೀತಿ ಗ್ರೂಪ್ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋದಕ್ಕೆ. ಇದು ನಿಮಗೆ ಎಕ್ಸಾಂಪಲ್. ಎ ಬಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್, ಎ ಬಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್, ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. ಇವಾಗ ಗ್ರೂಪಿಂಗ್ ಮಾಡ್ಬೇಕಾದ್ರೆ ಇದು 4 ಒಂದು ಗ್ರೂಪ್ ಮಾಡಿ ಗ್ರೂಪ್ ಓವರ್ಲ್ಯಾಪ್ ಜೊತೆ ಇದನ್ನ ಓವರ್ಲ್ಯಾಪ್ ಮಾಡ್ತಾ ಇದೀವಿ. ಗ್ರೂಪ್ ಮಾಡೋದ್ರ ಜೊತೆ ಇನ್ನೊಂದು ಗ್ರೂಪ್ ಮಾಡ್ತಾ ಇದೀವಿ. ಗ್ರೂಪಿಂಗ್ ಓವರ್ಲ್ಯಾಪ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ನೋಡೋಣ. ಆ ರೀತಿನೂ ಗ್ರೂಪ್ ಮಾಡ್ಬೋದು. ಇವೆಂಟು ಗ್ರೂಪ್ ಆಕ್ಟೆಕ್ಟ್ ಮಾಡಿ ಇದೊಂದೇ ಐಸೋಲೇಟೆಡ್ ಗ್ರೂಪ್ ಆಗಿ ಬಿಡಬಹುದು. ಐಸೋಲೇಟೆಡ್ ಗ್ರೂಪ್ ಆಗಿ ಬಿಡೋದಕ್ಕಿಂತ ಇದು ಓವರ್ಲ್ಯಾಪ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಬರ್ತದೆ. ಇದಿಷ್ಟಕ್ಕೆ ಎಕ್ಸ್ಪ್ರೆಷನ್ ಎ ಪ್ಲಸ್ ಆರಿಂಗ್ ಮಾಡಬೇಕು. ಇದಕ್ಕೆ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಸಿ ಡಿ ಕಾಮನ್ ಬಿ, ಬಿ ಸಿ ಡಿ. ಇದು ನಮಗೆ ಇದರಿಂದ ಬರೋ ಔಟ್ಪುಟ್. ಇದರಿಂದ ಬರೋ ಔಟ್ಪುಟ್ ಇಲ್ಲಿ ನಮಗೆ ಏನು ಕಾಮನ್, ಎ ಕಾಮನ್ ಪ್ಲಸ್ ಇದು ಎ ಬಾರ್
ಬಿ ಸಿ ಡಿ ಇಷ್ಟು ಬರ್ತದೆ. ಇವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕ್ಯೂಟ್ ಏನ್ ಬರ್ತದೆ, ಎ ಒನ್ ಲೈನ್ ಬಿ ಸಿ ಡಿ 3 ಇನ್ಪುಟ್ ಆ್ಯಂಡ್ ಗೇಟ್, 3 ಇನ್ಪುಟ್ ಆ್ಯಂಡ್ ಗೇಟ್ ಕೊಟ್ಟು ಇವೆರಡನ್ನ 2 ಇನ್ಪುಟ್ ಆರ್ ಗೇಟ್ ಕೊಟ್ರೆ ಔಟ್ಪುಟ್ ಬರುತ್ತೆ. ಸಿಂಪಲ್, ಎರಡೇ ಗೇಟ್. ಇದು ಸಿಂಪ್ಲಿಫೈಡ್. ನಾವು ಯಾಕೆ ಮಾಡ್ತಾ ಇರೋದು, ಕೆ ಮ್ಯಾಪ್ ಯೂಸ್ ಮಾಡಿ ಇಲ್ಲ ಬುಲಿಯನ್ ಲಾಜಿಕ್ ಯೂಸ್ ಮಾಡಿ, ಬುಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿ ಇದಕ್ಕೆ ಸಿಂಪ್ಲಿಫೈ ಮಾಡ್ತಾ ಇರೋದು. ಸಿಂಪ್ಲೆಸ್ಟ್ ಫಾರ್ಮಿಗೆ ಬರಬೇಕು, ಅದಕ್ಕಿಂತ ಕಡಿಮೆ ಇನ್ನು ಆಗ್ಲೇಬಾರದು. ಇದಕ್ಕಿಂತ ಕಡಿಮೆ ಈ ಎಕ್ಸ್ಪ್ರೆಷನ್ ಇದಕ್ಕಿಂತ ಕಡಿಮೆ ಆಗದೇ ಇಲ್ಲ, ಇದೇ ಲಾಸ್ಟ್. ಸೊ ಹಿಂಗ್ ಮಾಡೋದ್ರಿಂದ ಇಲ್ಲೇನಾಗ್ತದೆ, ಎ ಒಂದು ಲೈನ್ ಬೇಕು, ಅದೇ ಎನ ನಾಟ್ ಗೇಟಿಗೆ ಕೊಡಬೇಕು. ಇದು ಎನ ನಾಟ್ ಗೇಟಿಗೆ ಕೊಟ್ಟು ಆಮೇಲೆ 4 ಇನ್ಪುಟ್ ಬಿ ಸಿ ಡಿ 4 ಇನ್ಪುಟ್ ಆ್ಯಂಡ್ ಗೇಟ್, 4 ಇನ್ಪುಟ್ ಆ್ಯಂಡ್ ಗೇಟ್ ಬಂದಿರೋದನ್ನ 2 ಇನ್ಪುಟ್ ಆರ್ ಗೇಟಿಗೆ ಕೊಡ್ತೀವಿ. ಇಲ್ಲಿ ಒಂದು ನಾಟ್ ಗೇಟ್ ಎಕ್ಸ್ಟ್ರಾ, 4 ಇನ್ಪುಟ್ ಆ್ಯಂಡ್ ಗೇಟ್ ಬೇಕು, ಆರ್ ಗೇಟ್ ಬೇಕು, 3 ಗೇಟ್. ಇದು ಸಿಂಪ್ಲಿಫೈಡ್. ಯಾವ ಸಿಂಪ್ಲಿಫೈಡ್? ಇದು ಸಿಂಪ್ಲಿಫೈಡ್. ಸೊ ಓವರ್ಲ್ಯಾಪಿಂಗ್ ಮಾಡಬೇಕು, ಅದು ಐಸೋಲೇಟೆಡ್ ಮಾಡಿ ಬಿಡಬಾರ್ದು, ಓವರ್ಲ್ಯಾಪಿಂಗ್ ಮಾಡಬೇಕು. ಅದನ್ನೇ ಇದು ಹೇಳ್ತಾ ಇರೋದು. Thus, by observing the above two equations, it is clear that E equation is complicated than equation 1. ಇದಕ್ಕಿಂತ ಇದು ಕಾಂಪ್ಲಿಕೇಟೆಡ್ ಆಗಿದೆ. Hence, it is necessary to overlap the groups. So, necessary overlap ಮಾಡಬೇಕು. The following examples gives the idea. ಓವರ್ಲ್ಯಾಪ್ ಮಾಡಬೇಕು. ಅರ್ಥ ಆಯ್ತಲ್ಲ? ಓವರ್ಲ್ಯಾಪ್ ಯಾಕೆ ಮಾಡ್ಬೇಕಂತ ವಿತ್ ಸರ್ಕ್ಯೂಟ್ ಮಾಡಿ ತೋರಿಸಿದ್ದೀನಿ. Next question. Y is equals to a bar bc plus a b bar c plus a b c bar plus a b c. 3 input. 3 input ಹೆಂಗ ಹಾಕ್ತೀರಾ? 8 ಸಾಕು. 8 boxes. 0 1 2 3 4 5 6 7 a B C, A bar A, B bar C bar B C, B bar C B C, B C bar. A bar ಎಲ್ಲೈತೆ? ಇಲ್ಲೈತೆ A bar. B C ಎಲ್ಲೈತೆ? ಇಲ್ಲೈತೆ B C. ಇದು ಒಂದು. A ಎಲ್ಲೈತೆ? ಇಲ್ಲೈತೆ. B bar C ಎಲ್ಲೈತೆ? B bar C ಇಲ್ಲೈತೆ. ಇಲ್ಲಿ ಒಂದು. A ಎಲ್ಲೈತೆ? ಇಲ್ಲೈತೆ. B C bar ಎಲ್ಲೈತೆ? B C bar ಇಲ್ಲೈತೆ. ಇದು ಒಂದು. A ಎಲ್ಲೈತೆ? ಇಲ್ಲೈತೆ. B C ಎಲ್ಲೈತೆ? ಇಲ್ಲೈತೆ. ಇದು ಒಂದು. ಇದಿಷ್ಟು ಇದು. ಇವಾಗ ಗ್ರೂಪಿಂಗ್ ಹೆಂಗ್ ಮಾಡ್ತೀರಾ? ಒಂದು ಗ್ರೂಪ್ ಇವೆರಡು ಉಳಿತು. ಇವೆರಡು ಉಳಿದ ಸಿಂಗಲ್ ಗ್ರೂಪ್ ಮಾಡಿದ್ರೆ ಏನ್ ಡಿಸ್ಅಡ್ವಾಂಟೇಜ್ ಅಂತ ಇವಾಗ ಅಷ್ಟೇ ನೋಡಿದ್ರಿ. ಇದೊಂದು ಸಿಂಗಲ್ ಗ್ರೂಪ್ ಮಾಡೋದ್ರಿಂದ ಸರ್ಕ್ಯೂಟ್ ಕಾಂಪ್ಲಿಕೇಟೆಡ್ ಆಗ್ತದೆ. ಫುಲ್ ರೆಡ್ಯೂಸ್ ಆಗಿಲ್ಲ. ನಮಗೇನಾಗಬೇಕು? ಫುಲ್ ರೆಡ್ಯೂಸ್ ಆಗಬೇಕು. ಫುಲ್ ಸಿಂಪ್ಲಿಫೈಡ್ ಆಗಬೇಕು. ಅವಾಗ ಏನ್ ಮಾಡಬೇಕು? ಗ್ರೂಪ್ ಓವರ್ಲ್ಯಾಪಿಂಗ್ ಇಸ್ ನೆಸೆಸರಿ ಅಂತ ಹೇಳಿದ್ವಿ. ಸೊ ಓವರ್ಲ್ಯಾಪ್ ದಿಸ್ ಗ್ರೂಪ್, ಇದರಿಂದ ಇದನ್ನ ಓವರ್ಲ್ಯಾಪ್ ಮಾಡ್ರಿ, ಇದರಿಂದ ಇದನ್ನ ಓವರ್ಲ್ಯಾಪ್ ಮಾಡ್ರಿ. ಇವಾಗ ಇದಕ್ಕೆ ಎಕ್ಸ್ಪ್ರೆಷನ್ ಈ ಒನ್ ಗ್ರೂಪ್ ಪೇರಿಗೆ ಎ ಕಾಮನ್, ಸಿ ಕಾಮನ್, ಎ ಸಿ ಪ್ಲಸ್ ಇವಾಗ ಇದಕ್ಕೆ ಎ ಕಾಮನ್, ಬಿ ಕಾಮನ್, ಎ ಬಿ ಪ್ಲಸ್ ಇದಕ್ಕೆ ಬಿ ಸಿ. ಇದು ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್. ಎ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ. ಬೇಕಂದ್ರೆ ಇದನ್ನ ಸಿಂಪ್ಲಿಫೈಡ್ ಮಾಡಿ ನೋಡ್ರಿ. ನಾವು ಅದು ಐಸೋಲೇಟೆಡ್ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ, ಅವಾಗ ಇದು ಐಸೋಲೇಟ್ ಮಾಡಿದ್ರೆ ಎ ಬಾರ್ ಬಿ ಸಿ ಹಂಗೆ ಉಳಿತದೆ, ಇದು ಎ ಬಿ ಸಿ ಬಾರ್ ಹಂಗೆ ಉಳಿತದೆ. ಒಂದು ನಾಟ್ ಗೇಟ್ ಎಕ್ಸ್ಟ್ರಾ ಬೇಕಾಗ್ತದೆ, ಆ್ಯಂಡ್ ಗೇಟ್ ಎಕ್ಸ್ಟ್ರಾ ಬೇಕಾಗ್ತದೆ. ಸೊ ಸಿಂಪ್ಲಿಫೈಡ್ ಆಗಿರಲ್ಲ. 3 ಇನ್ಪುಟ್ ಇದಾಗ್ತದೆ. ಇದು ಸಿಂಪ್ಲಿಫೈಡ್. ಇದು ನೋಡೋಣ, ಬೂಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿ. ಇಲ್ಲೇನು ಕಾಮನ್? ಇಲ್ಲಿ ಕಾಮನ್ ಇಲ್ಲ. ಇದು ಇದಕ್ಕೆ ಬಿ ಸಿ ಕಾಮನ್, ಇದು ಇದಕ್ಕೆ ಬಿ ಸಿ ಕಾಮನ್. ಬಿ ಸಿ ತೆಗೆದ್ರೆ ಎ ಬಾರ್ ಪ್ಲಸ್ ಎ. ನೆಕ್ಸ್ಟ್ ಇಲ್ಲಿ ಏನು ಕಾಮನ್ ಇಲ್ಲ, ಎ ಕಾಮನ್.
ಎ ಕಾಮನ್ ತೆಗೆದ್ರೆ ಯೂಸ್ ಆಗ್ತದೆ ಏನೋ ಬಿ ಬಾರ್ ಸಿ ಪ್ಲಸ್ ಬಿ ಸಿ ಬಾರ್ ಏನು ಯೂಸ್ ಆಗಲ್ಲ. ಇದು 1 ಆಗುತ್ತೆ. ಬಿ ಸಿ ಎ ಬಿ ಬಾರ್ ಸಿ ಪ್ಲಸ್ ಎ ಬಿ ಸಿ ಬಾರ್ ಹಂಗೆ ಇಡೋಣ. ಎ ಕಾಮನ್ ತೆಗಿಬೋದಲ್ಲಿ, ಬಟ್ ಅದ್ರ ತೆಗೆಯೋದ್ರಿಂದ ಏನು ಉಪಯೋಗ ಇಲ್ಲ. ಅಸೈನ್ಮೆಂಟ್ ಆಗಿ ತಗೊಳ್ಳಿ. ತಗೊಂಡು ಇದನ್ನ ನೀವು ಸಿಂಪ್ಲಿಫೈ ಮಾಡಿ. ಈಸಿ ಇದೆ, ಅಸೈನ್ಮೆಂಟ್ ಆಗಿ ತಗೊಂಡು ಮಾಡಿ. ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ವಶನ್, y equal to a bar b bar c plus a bar b c plus a b bar c plus a b c plus a bar b c. ಇದು ಕ್ವಶನ್. ಇವಾಗ ಕೆ ಮ್ಯಾಪ್ ಹಾಕ್ಬೇಕು ಇದಕ್ಕೆ. 3 ವೇರಿಯೇಬಲ್, ಸೊ 8 A B C A bar A B bar C bar B bar C B C B C bar 0 1 2 3 4 5 6 7 A bar B bar A bar ಎಲ್ಲೈತೆ ಇಲ್ಲೈತೆ, B bar ಎಲ್ಲೈತೆ ಇಲ್ಲೈತೆ, B bar C ಎಲ್ಲೈತೆ, B bar C ಇಲ್ಲೈತೆ, ಇದು ಒಂದು. A bar ಎಲ್ಲೈತೆ ಇಲ್ಲೈತೆ, B C ಎಲ್ಲೈತೆ ಇಲ್ಲೈತೆ, ಇದು ಒಂದು. A ಎಲ್ಲೈತೆ ಇಲ್ಲೈತೆ, ಇಲ್ಲಿ ನೋಡ್ತಾ ಇರೋದು ಇಕ್ವೇಶನ್ ಅಲ್ಲಿ A ಎಲ್ಲೈತೆ ಇಲ್ಲೈತೆ, ಬಿ ಬಾರ್ ಸಿ ಬಿ ಬಾರ್ ಎಲ್ಲೈತೆ ಇಲ್ಲೈತೆ, ಬಿ ಬಾರ್ ಸಿ ಬಾರ್ ಇಲ್ಲಿ ಒಂದು. ಎ ಎಲ್ಲೈತೆ ಇಲ್ಲೈತೆ, ಬಿ ಸಿ ಎಲ್ಲೈತೆ, ಬಿ ಸಿ ಇಲ್ಲೈತೆ, ಇದು ಒಂದು. ಎ ಬಾರ್ ಎಲ್ಲೈತೆ ಇಲ್ಲೈತೆ, ಬಿ ಸಿ ಬಾರ್ ಎಲ್ಲೈತೆ ಇಲ್ಲೈತೆ, ಇದು ಒಂದು. ಇದು 3 ಗ್ರೂಪ್. ಇದು ಕ್ವಾಡ್. ಇದು ಒಂದು ಸಿಂಗಲ್ ಐಸೋಲೇಟ್ ಮಾಡಬಾರ್ದು, ಇದ್ರ ಜೊತೆ ಪೇರ್ ಮಾಡಬೇಕು. ಈ ಕ್ವಾಡಿಗೆ ಆನ್ಸರ್ ಸಿ ಪ್ಲಸ್ ಈ ಪೇರಿಗೆ ಆನ್ಸರ್ ಎ ಬಾರ್ ಬಿ, ಸಿ ಪ್ಲಸ್ ಎ ಬಾರ್ ಬಿ. ಇದು ಹೆಂಗೆ ಬರೆಯೋದು? ಸಿ ಲೈನ್, ಎ ಲೈನ್ ನಾಟ್ಗೆ ಟಿಕ್ ಕೊಡಬೇಕು, ಬಿ ಲೈನ್, ಇದು ಸಿ ಲೈನ್, ಇದು ಎ ಲೈನ್, ಇದು ಬಿ ಲೈನ್. ಎ ಬಿನ ಒಂದು ಹ್ಯಾಂಡ್ಗೆ ಟಿಕ್ ಕೊಟ್ಟು ಅದರ ಔಟ್ಪುಟ್ ತಗೊಂಡು ಸಿ ಜೊತೆ ಆರ್ಗೆ ಟಿಕ್ ಕೊಟ್ಟರೆ ಔಟ್ಪುಟ್ ಎಕ್ಸ್ಪ್ರೆಷನ್ ರಿಯಲೈಸ್ ಆಗ್ತದೆ. ಈ ರೀತಿ ರಿಯಲೈಸ್ ಮಾಡೋದು. ನೆಕ್ಸ್ಟ್ ಎಕ್ಸಾಂಪಲ್, ಇದನ್ನು ಬೂಲಿಯನ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ರಿ. y equal to a bar b c bar d bar plus a bar b c bar d plus a b c bar d bar plus a b c bar d plus a b c d bar. ಇದು ಕ್ವಶನ್. ಇದಕ್ಕೆ ಕೆ ಮ್ಯಾಪ್ 4 ವೇರಿಯೇಬಲ್. ಸೊ 4 ವೇರಿಯೇಬಲ್ ಅಂದರೆ 16 ಬಾಕ್ಸಸ್ ಬೇಕು. ಕೆ ಮ್ಯಾಪ್ ಹಾಕ್ರಿ. ಝೀರೋ 1 2 3 4 5 6 7 8 9 10 11 12 13 14 15 A B C D C bar D bar C bar D C D C D bar A bar B bar A bar B A B A B bar. ಇವಾಗ ಅಪ್ಲೈ ಮಾಡ್ರಿ. ಎ ಬಾರ್ ಬಿ ಎಲ್ಲೈತೆ? ಫಸ್ಟ್ ಇದು ನೋಡ್ತಾ ಇದೀವಿ. ಎ ಬಾರ್ ಬಿ ಎಲ್ಲೈತೆ? ಇಲ್ಲೈತೆ ಎ ಬಾರ್ ಬಿ. ಆಮೇಲೆ ಏನ್ ಬೇಕು? ಸಿ ಬಾರ್ ಡಿ ಬಾರ್ ಬೇಕು. ಸಿ ಬಾರ್ ಡಿ ಬಾರ್ ಎಲ್ಲೈತೆ? ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಾರ್ ಬಿ ಎಲ್ಲೈತೆ? ಎ ಬಾರ್ ಬಿ ಇಲ್ಲೇ ಐತೆ. ಸಿ ಬಾರ್ ಡಿ ಎಲ್ಲೈತೆ? ಸಿ ಬಾರ್ ಡಿ ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಿ ಎಲ್ಲೈತೆ? ಎ ಬಿ ಇಲ್ಲೈತೆ,
ಇದು ನೋಡ್ತಾ ಇರೋದು. ಸಿ ಬಾರ್ ಡಿ ಬಾರ್ ಎಲ್ಲೈತೆ, ಸಿ ಬಾರ್ ಡಿ ಬಾರ್ ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಿ ಎಲ್ಲೈತೆ, ಇಲ್ಲೈತೆ, ಇದು ಎ ಬಿ ನೋಡ್ತಾ ಇರೋದು. ಸಿ ಬಾರ್ ಡಿ ಎಲ್ಲೈತೆ, ಎ ಬಿ ಪಕ್ಕದಲ್ಲಿ ಸಿ ಬಾರ್ ಡಿ, ಎ ಬಿ ಇಲ್ಲೈತೆ, ಸಿ ಬಾರ್ ಡಿ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಿ ಎಲ್ಲೈತೆ, ಇಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ಮಿಕ್ಕಿದ್ದೆಲ್ಲ 0. ಇವಾಗ ಕ್ವಾಡ್ ಬರ್ತೈತೆ, ಗ್ರೂಪಿಂಗ್. ಇದು ಕ್ವಾಡ್ ಮಾಡೋದು. ಇದನ್ನ ಒಂದನ್ನೇ ಮಾಡಿದ್ರೆ ಡಿಸ್ಅಡ್ವಾಂಟೇಜ್ ಫಸ್ಟ್ಗೆ ಹೇಳಿದ್ವಿ. ಇದ್ರ ಜೊತೆ ಇದನ್ನ ಪೇರ್ ಮಾಡಬೇಕು. ಈ ರೀತಿಗಾನೇ ಮಾಡ್ಬೋದು, ಈ ಕಡೆಯಿಂದ ಈ ಕಡೆಯಿಂದ. ಏನಿಲ್ಲ ಸರ್ ಇದು ಒಂದೇ ಅಂತ ಅಲ್ಲ, ಈ ಕಡೆಯಿಂದ ಈ ಕಡೆ ಮಾಡಬೇಕು. ಇದು ಬಂದ್ಬಿಟ್ಟು ನಮಗೆ ಬಿ ಕಾಮನ್, ಇಲ್ಲಿ ಸಿ ಬಾರ್, ಬಿ ಬಾರ್ ಸಿ ಬಾರ್ ಪ್ಲಸ್ ಇದಕ್ಕೆ ಎ ಬಿ ಡಿ ಬಾರ್. ಇಲ್ಲಿ ಯಾವ್ದು ಕಾಮನ್ ಐತೆ, ಇದು ಡಿ ಬಾರ್ ಕಾಮನ್ ಐತೆ. ಎ ಬಿ ಡಿ ಬಾರ್, ಇದ್ರದ್ದು ಎಕ್ಸ್ಪ್ರೆಷನ್. ಬಿ ಬಾರ್ ಸಿ ಬಾರ್, ಸಾರಿ ಇಲ್ಲಿ ಕ್ವಾಡ್ ಮಾಡಿದಾಗ ಬಿ ಕಾಮನ್, ಬಿ ಸಿ ಬಾರ್. ಬಾರ್ಗನ ಇಂಪಾರ್ಟೆಂಟ್ ಆಗ್ತದೆ, ಕರೆಕ್ಟಾಗಿ ನೋಡಿ, ಕಾಮನ್ ನೋಡ್ರಿ. ಇಲ್ಲಿ ಬಿ ಕಾಮನ್, ಈ ಕ್ವಾಡ್ ಮಾಡಿರೋ ಪೇರಲ್ಲಿ, ಈ ಕ್ವಾಡ್ ಅಲ್ಲಿ ಬಿ ಕಾಮನ್, ಬಿ ಸಿ ಬಾರ್ ಪ್ಲಸ್ ಎ ಬಿ ಡಿ ಬಾರ್, ಇದು ಆನ್ಸರ್. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು y ಈಕ್ವಲ್ ಟು ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಾರ್ ಬಿ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಾರ್ ಬಿ ಬಾರ್ ಸಿ ಡಿ ಪ್ಲಸ್ ಎ ಬಿ ಬಾರ್ ಸಿ ಡಿ प्लस ए बार बी बार सी डी बार प्लस ए बार बी सी डी बार. ಇದು ಕ್ವಶನ್. ಇವಾಗ 4 ವೇರಿಯೇಬಲ್ ಇದೆ, ಸೊ 16. ಎ ಬಿ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, सी डी बार, ए बार बी बार, ए बार बी, ए बी बार. ಇವಾಗ ನೋಡಿ, ಫಸ್ಟ್ ಏನು ಎ ಬಾರ್ ಬಿ ಬಾರ್ ಎಲ್ಲೈತೆ, ಇಲ್ಲೈತೆ. ಸಿ ಬಾರ್ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಾರ್ ಬಿ ಎಲ್ಲೈತೆ, ಇಲ್ಲೈತೆ, ಎ ಬಾರ್ ಬಿ. ಇದು ನೋಡ್ತಾ ಇರೋದು, ಎಕ್ಸ್ಪ್ರೆಷನ್ ನೋಡ್ತಾ ಹೋಗ್ರಿ, ಇದು ಆಗ್ತಾ ಹೋಗ್ರಿ. ಇಲ್ಲಿ ಎ ಬಾರ್ ಬಿ ಇಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ. ಎ ಬಿ ಬೇಕು, ಎ ಬಿ ಎಲ್ಲೈತೆ, ಇಲ್ಲೈತೆ. ಸಿ ಬಾರ್ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ. ನೆಕ್ಸ್ಟ್ ಏನೈತೆ ಎ ಬಿ ಬಾರ್, ಇದು ಎ ಬಿ ಬಾರ್ ಇಲ್ಲೈತೆ, ಸಿ ಬಾರ್ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇದು. ನೆಕ್ಸ್ಟ್ ಎ ಬಿ ಬಾರ್ ಎಲ್ಲೈತೆ, ಇಲ್ಲೈತೆ, ಸಿ ಬಾರ್ ಡಿ ಬಾರ್ ಇಲ್ಲೈತೆ, ಆಯ್ತು. 1 2 3 4 ಆಯ್ತು. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಎಲ್ಲೈತೆ, ಎ ಬಾರ್ ಬಿ ಬಾರ್ ಇಲ್ಲೈತೆ, ಸಿ ಡಿ ಎಲ್ಲೈತೆ, ಇಲ್ಲೈತೆ, ಸಿ ಡಿ. ನೆಕ್ಸ್ಟ್ ಎ ಬಿ ಬಾರ್ ಎಲ್ಲೈತೆ, ಎ ಬಿ ಬಾರ್ ಇಲ್ಲೈತೆ, ಸಿ ಡಿ ಎಲ್ಲೈತೆ, ಇಲ್ಲೈತೆ. ನೆಕ್ಸ್ಟ್ ಎ ಬಾರ್ ಬಿ ಬಾರ್ ಎಲ್ಲೈತೆ, ಇಲ್ಲೈತೆ, ಎ ಬಾರ್ ಬಿ ಬಾರ್. ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಸಿ ಡಿ ಬಾರ್. ಎ ಬಾರ್ ಬಿ ಎಲ್ಲೈತೆ, ಎ ಬಾರ್ ಬಿ ಇಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ. ಮಿಕ್ಕಿದ್ದೆಲ್ಲ 0. ಈ ರೀತಿ ಬಂತು. ए बार बी बार सी बार डी बार, ए बार बी सी बार डी, ए बी सी बार डी बार, ए बी बार सी बार डी, ए बार बी बार सी डी, ए बी बार सी डी, ए बार बी बार सी डी बार, ए बार बी सी डी बार. ನೋಡೋಣ ಸರಿ. ಎ ಬಾರ್ ಬಿ ಬಾರ್ ಎಲ್ಲೈತೆ, ಎ ಬಾರ್ ಬಿ ಬಾರ್ ಇಲ್ಲೈತೆ, ಸಿ ಬಾರ್ ಡಿ ಬಾರ್ ಎಲ್ಲೈತೆ, ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಎ ಬಾರ್ ಬಿ ಎಲ್ಲೈತೆ, ಇಲ್ಲೈತೆ, ಸಿ ಬಾರ್ ಡಿ ಇಲ್ಲೊಂದು, ಸಿ ಬಾರ್ ಡಿ ಬಾರ್. ನೆಕ್ಸ್ಟ್ ಏನು ಎ ಬಿ ಇಲ್ಲೈತೆ, ಸಿ ಬಾರ್ ಡಿ ಬಾರ್ ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಏನೈತೆ ಎ ಬಿ ಬಾರ್ ಐತೆ, ಸಿ ಬಾರ್ ಡಿ ಬಾರ್ ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಏನು ಬೇಕು, ಎ ಬಾರ್ ಬಿ ಬಾರ್ ಬೇಕು. ಎ ಬಾರ್ ಬಿ ಬಾರ್ ಇಲ್ಲೈತೆ, ಸಿ ಡಿ ಎಲ್ಲೈತೆ,
ಸಿ ಡಿ ಇಲ್ಲೈತೆ, ಇದು ಒಂದು. ನೆಕ್ಸ್ಟ್ ಇದು ಕ್ವಶನ್ ಇನ್ನ ಇದೆ. ಎ ಬಾರ್ ಬಿ ಬಾರ್ ಸಿ ಬಾರ್ ಡಿ ಬಾರ್, ಎ ಬಾರ್ ಬಿ ಸಿ ಬಾರ್ ಡಿ, ಎ ಬಿ ಸಿ ಬಾರ್ ಡಿ ಬಾರ್, ಎ ಬಿ ಬಾರ್ ಸಿ ಬಾರ್ ಡಿ ಬಾರ್, ಎ ಬಾರ್ ಬಿ ಬಾರ್ ಸಿ ಡಿ, ಎ ಬಿ ಬಾರ್ ಸಿ ಡಿ, ಎ ಬಾರ್ ಬಿ ಬಾರ್ ಸಿ ಡಿ ಬಾರ್, ಎ ಬಾರ್ ಬಿ ಸಿ ಡಿ ಬಾರ್. ಇನ್ನ ಎರಡಿದೆ, ಇನ್ನ ಎರಡು ಟರ್ಮ್ ಇದೆ ಕ್ವಶನ್. ಎ ಬಿ ಸಿ ಡಿ ಬಾರ್, ಎ ಬಿ ಸಿ ಡಿ ಬಾರ್, ಎ ಬಿ ಎಲ್ಲೈತೆ, ಎ ಬಿ ಇಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಸಿ ಡಿ ಬಾರ್ ಇಲ್ಲೈತೆ, ಸಿ ಡಿ ಬಾರ್ ಇದು ಒಂದು. ನೆಕ್ಸ್ಟ್ ಎ ಬಿ ಬಾರ್ ಸಿ ಡಿ ಬಾರ್, ಎ ಬಾರ್ ಬಿ ಎಲ್ಲೈತೆ, ಎ ಬಾರ್ ಬಿ ಎಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಇಲ್ಲ ಇದು ಒಂದು. ಇಷ್ಟು. ಇನ್ನು ಎರಡು ಟರ್ಮ್ ಬಿಟ್ಟಿದ್ದೆ ನಾನು, ಕ್ವಶನ್ ಅಲ್ಲಿ ಇದೆ, ಇವೆರಡು ಟರ್ಮ್ ಇದೆ, ಎರಡು ಹಾಕಿದ್ರೆ ಇಷ್ಟ ಆಗುತ್ತೆ. ಇವಾಗ ಇದನ್ನ ಗ್ರೂಪಿಂಗ್. ಇವಾಗ ಗ್ರೂಪಿಂಗ್ ಈ ನಾಲ್ಕು ಆಕ್ಟೆಕ್ಟ್ ಒಂದು ಗ್ರೂಪ್ ಆಯ್ತು. ಆಕ್ಟೆಕ್ಟ್ ಆದ್ಮೇಲೆ ಒಂದು ಕ್ವಾಡ್ ಬರ್ತದೆ ನೋಡ್ರಿ, ಇದೊಂದು ಕ್ವಾಡ್. ಈ ರೀತಿ ಗ್ರೂಪ್ ಮಾಡಬೇಕು. ಆಕ್ಟೆಕ್ಟ್ ಒಂದು ಕ್ವಾಡ್. ಆಕ್ಟೆಕ್ಟ್ಗೆ ಕಾಮನ್ ಏನೈತೆ ನೋಡ್ರಿ, ಇಲ್ಲಿ ಕಾಮನ್ ಡಿ ಬಾರ್, ಹೌದಾ, ಡಿ ಬಾರ್. ಆಕ್ಟೆಕ್ಟ್ಗೆ ಡಿ ಬಾರ್ ಪ್ಲಸ್ ಕ್ವಾಡಿಗೆ ಇಲ್ಲಿ ಕಾಮನ್ ಏನೈತೆ ಬಿ ಬಾರ್, ಇದಕ್ಕೆ ಕಾಮನ್ ಏನೈತೆ ಸಿ, ಬಿ ಬಾರ್ ಸಿ, ಡಿ ಬಾರ್ ಪ್ಲಸ್ ಬಿ ಬಾರ್ ಸಿ, ಡಿ ಬಾರ್ ಪ್ಲಸ್ ಬಿ ಬಾರ್ ಸಿ ಇಸ್ ದ ಆನ್ಸರ್ ಇದ್ರದ್ದು. ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸಿಂಪ್ಲಿಫಿಕೇಶನ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಕಾರ್ ಮ್ಯಾಪ್, ಕೆ ಮ್ಯಾಪ್ ಮಾಡ್ತಾ ಇದೀವಿ. ಇಷ್ಟೊತ್ತವರೆಗೆ ನಾವು ಬೂಲಿಯನ್ ಎಕ್ಸ್ಪ್ರೆಷನ್ ಇಂದ ಕೆ ಮ್ಯಾಪ್ ಹಾಕೋದು ನೋಡಿದ್ವಿ. ಈಗ ಟ್ರೂತ್ ಟೇಬಲ್ ಇಂದ ಕೆ ಮ್ಯಾಪ್ ಹಾಕೋದಾಗೆ ನೋಡೋಣ. ಟ್ರೂತ್ ಟೇಬಲ್ ಕೊಟ್ಟಿರ್ತಾರೆ, ಎ ಬಿ ಸಿ 3 ವೇರಿಯೇಬಲ್ ಟ್ರೂತ್ ಟೇಬಲ್ 0 0 0 0 0 1 0 1 0 0 1 1 1 0 0 1 0 1 1 1 0 1 1 1. ಔಟ್ಪುಟ್ ಇನ್ಪುಟ್ ಅದು ಔಟ್ಪುಟ್ y, ಇಲ್ಲಿ ಹೈ, ನೆಕ್ಸ್ಟ್ 0, ನೆಕ್ಸ್ಟ್ ಇಲ್ಲಿ ಹೈ, ನೆಕ್ಸ್ಟ್ 0, ನೆಕ್ಸ್ಟ್ 0, ನೆಕ್ಸ್ಟ್ ಇಲ್ಲಿ ಹೈ, ಇಲ್ಲಿ 0, ಇಲ್ಲಿ ಹೈ. ಇದು ಟ್ರೂತ್ ಟೇಬಲ್. ಇನ್ಪುಟ್ ಔಟ್ಪುಟ್ ಟ್ರೂತ್ ಟೇಬಲ್ ಕೊಟ್ಟಿದ್ದಾರೆ. ಇಷ್ಟೊತ್ತವರೆಗೆ ನಾವೇನ್ ಮಾಡಿದ್ವಿ, ಬೂಲಿಯನ್ ಎಕ್ಸ್ಪ್ರೆಷನ್ ಇಂದ ಮಾಡಿದ್ವಿ. ಈಗ ಟ್ರೂತ್ ಟೇಬಲ್ ಇಂದ ಕೆ ಮ್ಯಾಪ್ ಹಾಕ್ಬೇಕು. 3 ವೇರಿಯೇಬಲ್ ಏನೋ ಈಸಿ. ಎ ಬಿ ಸಿ ಈ ರೀತಿ, ಬಿ ಬಾರ್ ಸಿ ಬಾರ್, ಬಿ ಬಾರ್ ಸಿ, ಬಿ ಸಿ, ಬಿ ಸಿ ಬಾರ್, ಎ ಬಾರ್ ಎ, 0 1 2 3 4 5 6 7. ಇವಾಗ ಇದನ್ನ ಎರಡು ರೀತಿಯಿಂದ ಮಾಡಬಹುದು. ಒಂದು ರೀತಿ ಈ ಕೊಟ್ಟಿದ ಪ್ರಕಾರನೇ ಇವಾಗ ಸೆಲ್ ನಂಬರ್ಗಳು, ಇದ್ರ ಸೆಲ್ ನಂಬರ್ 0, ಇದ್ರ ಸೆಲ್ ನಂಬರ್ 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7. ಅಲ್ಲಿ ಕಾಗಡೆ ಬಂದಿವಲ್ಲ 0 1 2 3 4 5 6 7. ಇವಾಗ ಎಲ್ಲ ಐತೆ ನೋಡ್ರಿ, 0ಗೆ 1 ಐತೆ, ಸೊ 0 ಸೆಲ್ಲಿ 1 ಹಾಕೋದು. 2ಗೆ 1 ಐತೆ, ಮತ್ತೆ 2 ಸೆಲ್ಲಿ 1 ಹಾಕೋದು. ಮತ್ತೆ ಎಲ್ಲ ಐತೆ 5 ಸೆಲ್ಲಿ 1 ಐತೆ, 5 ಎಲ್ಲೈತೆ, ಇಲ್ಲೈತೆ 1 ಹಾಕೋದು. ನೆಕ್ಸ್ಟ್ ಎಲ್ಲೈತೆ 1, ಮತ್ತೆ 7 ಎಲ್ಲೈತೆ, 7 ಇಲ್ಲೈತೆ, ಇಲ್ಲಿ 1 ಹಾಕೋದು. ಇನ್ನು ಮಿಕ್ಕಿದ್ದು 0 ಐತೆ, 0 ಹಾಕೋದು. ಆಮೇಲೆ ಇದಿಷ್ಟು ಒಂದು ಪೇರ್ ಮಾಡೋದು, ಆಮೇಲೆ ಇದನ್ನೊಂದು ಪೇರ್ ಮಾಡೋದು. 2 ಪೇರ್ ಆಯ್ತು. ಈ ಪೇರಿಗೆ ಕಾಮನ್ ಎ ಸಿ ಪ್ಲಸ್ ಎ ಬಾರ್ ಸಿ ಬಾರ್, ಎ ಬಾರ್ ಸಿ ಬಾರ್ ಇಸ್ ದ ಆನ್ಸರ್. ಸಿಂಪ್ಲಿಫೈ ಮಾಡಿ, ಎ ಬಾರ್ ಎ ಸಿ ಪ್ಲಸ್ ಎ ಬಾರ್ ಸಿ ಬಾರ್, ಇದು ಕರೆಕ್ಟ್. ಇವಾಗ ಇದನ್ನೇ ಇನ್ನೊಂದಂತಂದ್ರೆ ಇದು ಡೈರೆಕ್ಟ್ ಮೆಥಡ್, ಇನ್ನೊಂದಂತಂದ್ರೆ ಇಲ್ಲಿ ಎಕ್ಸ್ಪ್ರೆಷನ್, ಬೂಲಿಯನ್ ಎಕ್ಸ್ಪ್ರೆಷನ್. ಈಗ 1 ಐತಲ್ಲ, ಇಲ್ಲಿ 0 0 0 ಐತಲ್ಲ, 0 ಇದ್ರೆ ಬಾರ್ ಹಾಕ್ಬೇಕು. ಎ ಬಾರ್ ಬಿ ಬಾರ್ ಸಿ ಬಾರ್. ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ ಎ ಬಾರ್ ಬಿ ಸಿ ಬಾರ್. ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ ಎ ಬಿ ಬಾರ್ ಸಿ. ನೆಕ್ಸ್ಟ್ 1 ಎಲ್ಲೈತೆ, ಇಲ್ಲೈತೆ ಎ ಬಿ ಸಿ. ಇವಾಗ ಇದು ಬೂಲಿಯನ್ ಎಕ್ಸ್ಪ್ರೆಷನ್ ಬಂತು ಈ 4 ಪ್ಲೇಸ್ ಅಲ್ಲಿ. ಎ ಬಾರ್ ಬಿ ಬಾರ್ ಯಾವಾಗಿಂದ ನೋಡಿದ್ವಲ್ಲ, ಎ ಬಾರ್ ಎಲ್ಲೈತೆ, ಇಲ್ಲೈತೆ ಎ ಬಾರ್, ಬಿ ಬಾರ್ ಸಿ ಬಾರ್ ಎಲ್ಲೈತೆ, ಇಲ್ಲೈತೆ 1 ಇಲ್ಲಿ. ನೆಕ್ಸ್ಟ್ ಎ ಬಾರ್ ಎಲ್ಲೈತೆ, ಇಲ್ಲೈತೆ ಎ ಬಾರ್, ಇಲ್ಲೈತೆ ಬಿ ಸಿ ಬಾರ್ ಎಲ್ಲೈತೆ,
ಬಿ ಸಿ ಬಾರ್ ಎಲ್ಲೈತೆ ಇಲ್ಲಿ 1. ನೆಕ್ಸ್ಟ್ ಎ ಆದ್ಮೇಲೆ ಬಿ ಬಾರ್ ಸಿ ಎಲ್ಲೈತೆ ಬಿ ಬಾರ್ ಸಿ ಎಲ್ಲೈತೆ ಇಲ್ಲಿ 1. ನೆಕ್ಸ್ಟ್ ಎ ಬಿ ಸಿ ಎಲ್ಲೈತೆ ಬಿ ಸಿ ಎಲ್ಲೈತೆ ಇಲ್ಲಿ 1. ಆ ರೀತಿ ಇದನ್ನ ಕೊಟ್ಟಿರೋ ಟ್ರೂತ್ ಟೇಬಲ್ ನ ಬೂಲಿಯನ್ ಎಕ್ಸ್ಪ್ರೆಷನ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಇದು 1, ಇದು 0 0 0 0 0 ಇದ್ರೆ ಬಾರ್ 1 0 1 0 0 ಯಾವ್ದಕ್ಕೆ ಐತೆ ಅದಕ್ಕೆ ಮಾತ್ರ ಬಾರ್. ಬಿ ಗೆ 0 ಇಲ್ಲ 1 ಐತೆ ಸೊ ಬಾರ್ ಬೇಡ. ಮತ್ತೆ ಸಿ ಗೆ 0 ಐತೆ ಬಾರ್ ಬೇಕು. ಇಲ್ಲಿ ಎ ಗೆ 1 ಐತೆ ಬಾರ್ ಬೇಡ. ಬಿ ಗೆ 0 ಐತೆ ಬಾರ್ ಬೇಕು. ಸಿ ಗೆ 1 ಐತೆ ಬಾರ್ ಬೇಡ. ಇಲ್ಲಿ ಎ ಬಿ ಸಿ 3 1 ಐತೆ ಎ ಬಿ ಸಿ 3ಕ್ಕೂ ಬಾರ್ ಬೇಡ. ಇದನ್ನ ಬರೆದು ಇದನ್ನ ಮಾಡಿ ಇದರಿಂದನೂ ನೀವು ಟ್ರೂತ್ ಟೇಬಲ್ ಇಂದ ಮಾಡಬಹುದು. ಇದು ಟ್ರೂತ್ ಟೇಬಲ್ ಮೆಥಡ್. ಇವಾಗ ನೆಕ್ಸ್ಟ್ ಟ್ರೂತ್ ಟೇಬಲ್ ಗೆ ಹೋಗೋಣ. ಸರ್ಕ್ಯೂಟ್ ಬರಿಬೇಕಂತಂದ್ರೆ ಸರ್ಕ್ಯೂಟ್ ಬರೀರಿ. ಇದನ್ನ ಎ ಸಿ ಎ ಬಾರ್ ಸಿ ಬಾರ್ ನಾಟ್ ಗೇಟ್. ಇಲ್ಲಿ ಎ ಬಾರ್ ಇದು ಸಿ ಬಾರ್ ನಾಟ್ ಗೇಟ್. 2 ನಾಟ್ ಗೇಟ್ ಬೇಕು. ಇವಾಗ ಎ ಸಿ ಒಂದು 2 ಇನ್ಪುಟ್ ಆ್ಯಂಡ್ ಗೇಟ್. ಇವೆರಡನ್ನ ನಾಟ್ ಮಾಡಿರೋದನ್ನ 2 ಇನ್ಪುಟ್ ಆ್ಯಂಡ್ ಗೇಟ್. ಇವಾಗ ಇವೆರಡನ್ನ ಔಟ್ಪುಟ್ ನ ಒಂದು ಆರ್ ಗೇಟಿಗೆ ಕೊಟ್ರೆ ರಿಯಲೈಸೇಷನ್ ಆಯ್ತು, ಸರ್ಕ್ಯೂಟ್ ರಿಯಲೈಸೇಷನ್ ಆಯ್ತು. ಕೊಟ್ಟಿರೋ ಟ್ರೂತ್ ಟೇಬಲ್ ನ ಕೆ ಮ್ಯಾಪ್ ಹಾಕಿ ಎಕ್ಸ್ಪ್ರೆಷನ್ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ತಗೊಂಡು ಟ್ರೂತ್ ಟೇಬಲ್ ಹಾಕಿದ್ವಿ, ಸರ್ಕ್ಯೂಟ್ ಹಾಕಿದ್ವಿ. ಅದೇ ಕೆ ಮ್ಯಾಪ್ ನ ಡೈರೆಕ್ಟ್ ಆಗಿ ನಾವು ಸಿಂಪ್ಲಿಫೈ ಮಾಡಲಾರ್ದಂಗ ಟ್ರೂತ್ ಟೇಬಲ್ ಇಂದ ಸರ್ಕ್ಯೂಟ್ ಹಾಕ್ಬೇಕಂತಂದ್ರೆ ನಾಟ್ ಗೇಟ್ ಎಷ್ಟು ಬೇಕು? 1 2 3 ನಾಟ್ ಗೇಟ್ ಬೇಕು. 3 ಇನ್ಪುಟ್ ಆ್ಯಂಡ್ ಗೇಟ್ 4 ಬೇಕು. 3 ಇನ್ಪುಟ್ ಆ್ಯಂಡ್ ಗೇಟ್ 4, ನಾಟ್ ಗೇಟ್ 3 ನಾಟ್ ಗೇಟ್ 4 3 ಇನ್ಪುಟ್ ಆ್ಯಂಡ್ ಗೇಟ್ ಮತ್ತೆ ಒಂದು 4 ಇನ್ಪುಟ್ ಆರ್ ಗೇಟ್ ಬೇಕು. 4 ಇನ್ಪುಟ್ ಆರ್ ಗೇಟ್ 1 4 4 1 5 13 8 ಟೋಟಲ್ 8 ಗೇಟ್ಸ್ ಬೇಕಾಗುತ್ತೆ. ಅದೇ ಸಿಂಪ್ಲಿಫೈ ಮಾಡೋದ್ರಿಂದ ಅದೇ ಕೆ ಮ್ಯಾಪ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ವಿ. ಇದನ್ನೇ ಬೂಲಿಯನ್ ಲಾಜಿಕ್ಸ್ ಬೂಲಿಯನ್ ಆಲ್ಜಿಬ್ರಾ ಯೂಸ್ ಮಾಡಿನೂ ಮಾಡಬಹುದು. ಅದು ನಮಗೆ ಅದೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. 14 ರೂಲ್ಸ್ 6 ಲಾಸ್ 2 ಥಿಯರಮ್ 22 ಈಕ್ವೇಶನ್ಸ್ ನೆನ್ಪಿಟ್ಕೊಂಡು ಮಾಡಬೇಕಾಗುತ್ತೆ. ಆ ಪ್ರಕಾರ ಮಾಡಬಹುದು. ಕೆ ಮ್ಯಾಪ್ ಇಸ್ ಸಿಂಪ್ಲೆಸ್ಟ್ ಮೆಥಡ್ ಮಾಡಿ ರಿಯಲೈಸ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು 4 ಇನ್ಪುಟ್ ಎ ಬಿ ಸಿ ಡಿ ಇನ್ಪುಟ್ಸ್ ಔಟ್ಪುಟ್ಸ್. Y is the output. 0 0 0 0 0th cell, 0 0 0 1 1 cell, 0 0 1 0 second cell, 0 0 1 1 third cell, 0 1 0 0 fourth cell, 0 1 0 1 fifth cell, 0 1 1 0 sixth cell, 0 triple 1 seventh cell, 1 0 0 0 eighth cell, 1 0 0 1 ninth cell, 1 0 1 0 10th cell, 1 0 1 1 11th cell, 1 1 0 0 12th cell, 1 1 0 1 13th cell, 1 1 1 0 14th cell, 1 1 1 1 15th cell. ಔಟ್ಪುಟ್ ಎಲ್ಲ ಇದೆ ನೋಡೋಣ. 3 ವರೆಗೆ 0, ಆಮೇಲೆ 4th ಗೆ 1, 5 ಗೆ 1, ಆಮೇಲೆ ಮತ್ತೆ 4 zeros 6 7 8 9 zeros, ಆಮೇಲೆ 10 ಗೆ 1, ಆಮೇಲೆ 11 0, 12 ಗೆ 1, ಆಮೇಲೆ 13 ಗೆ 1, 14 0, 15 ಗೆ 1. ಇದು ಕೊಟ್ಟಿರೋ ಟ್ರೂತ್ ಟೇಬಲ್ ಇಂದ ಕೆ ಮ್ಯಾಪ್ ಹಾಕಬೇಕು. ಈಸಿ ಈ ರೀತಿ ಎ ಬಿ ಸಿ ಡಿ 4 ವೇರಿಯೇಬಲ್ಸ್, 4 ವೇರಿಯೇಬಲ್ ಕೆ ಮ್ಯಾಪ್ ಹಾಕು. ಸೆಲ್ ನಂಬರ್ ಬಹಳ ಇಂಪಾರ್ಟೆಂಟ್. 0 1 2 3 4 5 6 7 8 ಇಲ್ಲಿ ಬರ್ತದೆ. 8 9 10 11 12 13 14 15
ಈ ರೀತಿ ಬರ್ತದೆ. ಬಂದ್ಮೇಲೆ 0 ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 1 ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 2 ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 3 ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 4th ಸೆಲ್ಲಿಗೆ ಏನೈತೆ 1 ಐತೆ 1 ಹಾಕು. 5th ಸೆಲ್ಲಿಗೆ ಏನೈತೆ 1 ಐತೆ 1 ಹಾಕು. 6th ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 7th ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. ಆಮೇಲೆ 8th ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 9th ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 10th ಸೆಲ್ಲಿಗೆ ಏನೈತೆ 1 ಐತೆ 1 ಹಾಕು. 11th ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. ಆಮೇಲೆ 12th ಸೆಲ್ಲಿಗೆ ಏನೈತೆ 0 ಐತೆ 0 ಹಾಕು. 13th ಸೆಲ್ಲಿಗೆ ಏನೈತೆ 1 ಐತೆ. 14th ಸೆಲ್ಲಿಗೆ ಏನೈತೆ 1 ಐತೆ. 15th ಸೆಲ್ಲಿಗೆ ಏನೈತೆ 1 ಐತೆ. ಇದಿಷ್ಟು ಟ್ರೂತ್ ಟೇಬಲ್ ಹಾಕಿದ್ಮೇಲೆ ಗ್ರೂಪಿಂಗ್. 1 2 3 4 5 6. 1 2 3 4 5 6. ಸಾರಿ, 14 ಸೆಲ್ಲಿಗೆ 0 ಐತೆ. 14 ಸೆಲ್ ಎಲ್ಲೈತೆ ಇಲ್ಲೈತೆ. 14 ಸೆಲ್ 0. ಇದಾಕಿದ್ಮೇಲೆ ಗ್ರೂಪಿಂಗ್ ಇದೆರಡು ಇದು ಒಂದು ಸಿಂಗಲ್ ಗ್ರೂಪ್. ಇಷ್ಟು ಗ್ರೂಪಿಂಗ್ ಮಾಡ್ಬೋದು. ಮಾಡಿದ್ಮೇಲೆ ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. ಇವಾಗ ಇದು ಪೇರ್ಗೆ ಎ ಬಿ, ಎ ಬಾರ್ ಬಿ, ಇಲ್ಲಿ ಸಿ ಬಾರ್, ಎ ಬಾರ್ ಬಿ ಸಿ ಬಾರ್ ಪ್ಲಸ್ ಈ ಪೇರಿಗೆ ಎ ಬಿ, ಇಲ್ಲಿ ಡಿ ಪ್ಲಸ್ ಇದು ಐಸೋಲೇಟೆಡ್ ಎ ಬಿ ಬಾರ್ ಸಿ ಡಿ ಬಾರ್. ಇದು ಸಿಂಪ್ಲಿಫಿಕೇಶನ್. ಸಾರಿ, ಇದು ಮಿಸ್ಟೇಕ್ ಆಗಿದೆ. ಮತ್ತೆ ನೋಡ್ರಿ, 0 ಸೆಲ್ಲಿಗೆ 0, 0 ಸೆಲ್ಲಿಗೆ 0, 1 ಸೆಲ್ಲಿಗೆ 0, 2 ಸೆಲ್ಲಿಗೆ 0, 3 ಸೆಲ್ಲಿಗೆ 0. ನೆಕ್ಸ್ಟ್ 4th ಸೆಲ್ಲಿಗೆ ಹೈ, 4th ಸೆಲ್ಲಿಗೆ 1, 5th ಸೆಲ್ಲಿಗೆ 1, 6th ಸೆಲ್ಲಿಗೆ 0, 7th ಸೆಲ್ಲಿಗೆ 0. ನೆಕ್ಸ್ಟ್ 8th ಸೆಲ್ಲಿಗೆ 0, 9th ಸೆಲ್ಲಿಗೆ 0, 10th ಸೆಲ್ಲಿಗೆ 1, ಅದಾದ್ಮೇಲೆ 11th ಸೆಲ್ಲಿಗೆ 0. ಆಮೇಲೆ 12th ಸೆಲ್ಲಿಗೆ 1, ಇಲ್ಲಿ 1, 12th ಸೆಲ್ಲಿಗೆ 1, 13th ಸೆಲ್ಲಿಗೆ 1, ಇದು 13th ಸೆಲ್, 14th ಸೆಲ್ 0, 15th ಸೆಲ್ 1. ಇವಾಗ ಗ್ರೂಪಿಂಗ್ ಬೇರೆ ಆಗ್ತದೆ. ಇದು 4 ಕ್ವಾಡ್, ಇದು ಒಂದು ಜೊತೆ ಪೇರ್, ಇದು ಒಂದು ಸಿಂಗಲ್. ಈ ಕ್ವಾಡ್ಗೆ ಔಟ್ಪುಟ್ ಬಂದ್ಬಿಟ್ಟು ಬಿ ಕಾಮನ್, ಇಲ್ಲಿ ಸಿ ಬಾರ್ ಕಾಮನ್, ಬಿ ಸಿ ಬಾರ್ ಪ್ಲಸ್ ಈ ಪೇರಿಗೆ ಎ ಬಿ ಡಿ ಪ್ಲಸ್ ಎ ಬಿ ಬಾರ್ ಸಿ ಡಿ ಬಾರ್. ಇದಿಷ್ಟು ಔಟ್ಪುಟ್. ಇದು ಕರೆಕ್ಟ್ ಆಗಿದೆ. ಇಲ್ಲೊಂದು ಮಿಸ್ ಮಾಡ್ಕೊಂಡಿದ್ವಿ, ಅವಾಗ ಮಿಸ್ ಆಗಿತ್ತು. ಇವಾಗ ನೆಕ್ಸ್ಟ್ ಟ್ರೂತ್ ಟೇಬಲ್ ಇಂದ ನೆಕ್ಸ್ಟ್ ಇದನ್ನ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು 0 1 0 1 1 1 0 next 1 1 0 1.
ಇವಾಗ 0th ಸೆಲ್ಲಿಗೆ 0, 1 ಸೆಲ್ಲಿಗೆ 1, 2 ಸೆಲ್ಲಿಗೆ 0, 3rd ಸೆಲ್ಲಿಗೆ 0, 4th ಸೆಲ್ಲಿಗೆ 0, 5th ಸೆಲ್ಲಿಗೆ 1, 6th ಸೆಲ್ಲಿಗೆ 1, 7th ಸೆಲ್ಲಿಗೆ 1, 8th ಸೆಲ್ಲಿಗೆ 0, 9th ಸೆಲ್ಲಿಗೆ 0, 10th ಸೆಲ್ಲಿಗೆ 0, 11th ಸೆಲ್ಲಿಗೆ 1, 12th ಸೆಲ್ಲಿಗೆ 1, 13th ಸೆಲ್ಲಿಗೆ 1, 14th ಸೆಲ್ಲಿಗೆ 0, 15th ಸೆಲ್ಲಿಗೆ 1. ಇಷ್ಟಿದೆ. ಇವಾಗ ಇದು 4 ಕ್ವಾಡ್, ಇದೊಂದು ಪೇರ್, ಇದೊಂದು ಪೇರ್, ಇದೊಂದು ಪೇರ್ ಆಗುತ್ತೆ, ಇದೊಂದು ಪೇರ್, ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ಏನಂದ್ವಲ್ಲ, ರೂಲ್ಸ್ ಪ್ರಕಾರ ಈ ಕ್ವಾಡ್ ಅನ್ನು ತೆಗಿಬಹುದು. ಇದೊಂದು ಪೇರ್, ಇದೊಂದು ಪೇರ್, ಇದೊಂದು ಪೇರ್, ಇದೊಂದು ಪೇರ್, 4 ಪೇರ್ ಸಾಕು. ರೂಲ್ಸ್ ಹೇಳ್ಬೇಕಾದ್ರೆ ನೆನಪಿತ್ತಲ್ಲ, ನೆನಪು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹೋಗಿ ನೋಡ್ರಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ರೂಲ್ಸ್ ಹೇಳಿದೀವಿ. ಸೊ ಈ ಕ್ವಾಡ್ ನೆಸೆಸಿಟಿ ಇರಲ್ಲ. ಇದೊಂದು ಪೇರ್, ಇದೊಂದು ಪೇರ್, ಇದೊಂದು ಪೇರ್, 4 ಪೇರ್ ಮಾತ್ರ ಸಾಕು. ಓವರ್ಲ್ಯಾಪಿಂಗ್ ಆಗುತ್ತೆ, ಬಟ್ ಇದೇನು ಅವಶ್ಯಕತೆ ಇಲ್ಲ. ಸರ್ಕ್ಯೂಟ್ ಜಾಸ್ತಿ ಆಗುತ್ತೆ, ಒಂದು ಎಕ್ಸ್ಪ್ರೆಷನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇದು ಸಿಂಪ್ಲಿಫೈಡ್ ಆಗುತ್ತೆ, ಇದು ಸಿಂಪ್ಲಿಫೈಡ್ ಆಗುತ್ತೆ, ಅದು ಬಿಟ್ರೇನೆ ಸಿಂಪ್ಲಿಫೈಡ್ ಆಗೋದು. ಸೊ ಇವಾಗ ಇಲ್ಲಿ ಇದಕ್ಕೆ ಬಂದ್ಬಿಟ್ಟು ಕಾಮನ್ ಎ ಬಾರ್ ಸಿ ಬಾರ್ ಡಿ ಪ್ಲಸ್ ಇದಕ್ಕೆ ಎ ಬಾರ್ ಬಿ ಸಿ ಪ್ಲಸ್ ಇದಕ್ಕೆ ಎ ಬಿ ಸಿ ಬಾರ್ ಪ್ಲಸ್ ಇದಕ್ಕೆ ಎ ಸಿ ಡಿ. ಇದು ಆನ್ಸರ್, ಸಿಂಪ್ಲಿಫೈಡ್ ಆನ್ಸರ್. ಎ ಬಾರ್ ಸಿ ಬಾರ್ ಡಿ ಪ್ಲಸ್ ಎ ಬಾರ್ ಬಿ ಸಿ ಪ್ಲಸ್ ಎ ಬಿ ಸಿ ಬಾರ್ ಪ್ಲಸ್ ಎ ಸಿ ಡಿ. ದಿಸ್ ಇಸ್ ದ ಆನ್ಸರ್. ಥ್ಯಾಂಕ್ ಯು.